ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಗಂಗಾಧರ ಜಾಲಿಮಂಚಿ ಗುರುಗಳು ಇವರೊಂದು 4 ಖ್ಯಾತಿಗಳ ಖಂಡನದ ಪ್ರಾಸ್ತಾವಿಕ ನುಡಿ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಿದ್ದಕ್ಕೆ ಬಹಳ ಪರಮಾನಂದ ಆಗಿದೆ. ಎಂತ ನಾನು ಹೇಳಿದ್ದಕ್ಕಿಂತ ಹೆಚ್ಚು ಅವ್ರು ಹೇಳೋದ್ರಾಗ ಪರಿಣಾಮ ಅದ. ಎಷ್ಟ ಡೀಪಾಗಿ ಅರ್ಥ ಮಾಡ್ಕೊಳ್ತಾರ, ಎಷ್ಟು ಚಂದ ಹೇಳ್ತಾರ. ನಿಮಗೆ ಅನಿಸ್ತದ ಇಲ್ಲ, ಉಳಿದವ್ರಿಗೆಲ್ಲ ನಾ ಹೇಳಿದ್ರಕ್ಕಿಂತ ಹೆಚ್ಚು ಅರ್ಥ ಆಗ್ತದಿಲ್ರಿ ಅವ್ರಿಗೆ. ಅವ್ರು ಹೇಳಿದ್ದು ಬಹಳ ಚಂದ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಅದ್ಭುತ. ಸಾಧ್ಯ ಆದ್ರ ಏನ್ ಮಾಡ್ರಿ, ಅವ್ರದ್ದು ಏನು ಪ್ರಾಸ್ತಾವಿಕ ನುಡಿ ಮತ್ತ ಕಲ್ಯಾಣಪ್ಪವ್ರದ್ದು ವಿವೇಕ ಚೂಡಾಮಣಿ ಎರಡು ಒಂದ್ರ ಬೆನ್ನಿಗೆ ಬಂದಿರ್ತಾವಲ್ರಿ. ಅವು ಏನಿರ್ತಾವೆ ಮೆಲುಕು ವಿವೇಕ ಏನೇನಿರ್ತದದು? ಮೊದಲು ಮೆಲುಕ ವಿವೇಕ ಚೂಡಾಮಣಿ ಇರ್ತದ್ರಿ, ಆಮೇಲೆ ಮೆಲುಕು, ಆಮೇಲೆ ಅವು 3 ರೆಕಾರ್ಡ್ ಮಾಡ್ರಿ. ಒಬ್ರು ಯಾರ ಮಾಡಿ ಹಾಕ್ರಿ ಗ್ರೂಪಿಗೆ. ಯಾರು ಸಂಗ್ರಹ ಮಾಡ್ಕೊಳ್ಳೋರು ಮಾಡ್ಕೊತಿರ್ತಾರ. ಎಷ್ಟು ಚಂದ ಹೇಳಕತ್ತಾರ, ಎಷ್ಟು ಚಂದ ಹೇಳಕತ್ತಾರ. ಏನು ಅದ್ಭುತ ಅದ್ಭುತ ಪರಮಾನಂದ. ಜಾಲಿಮಂಚಿ ಗುರುಗಳು ಫ್ರೀ ಅದಿರಿ? ಈಗ ನಾನು ಏನ್ ಹೇಳ್ತೀನಿ ಅಂದ್ರ ಅನಿರ್ವಚನೀಯ ಖ್ಯಾತಿ ಮಂಡನ ಹೇಳ್ತೀನಿ, ಎಷ್ಟು ಸಾಧ್ಯ ಅದ ಅಷ್ಟು ಸಮಯ. ಈಗ ಮತ್ತೊಂದು ಸಾರಿ ನೀವೇನ್ ಮಾಡ್ಬೇಕು, ಅದನ್ನ ಮತ್ತೆ ಇವು ಯಾವ 4 ಖ್ಯಾತಿಗಳ ಖಂಡನ ಏನದಲ್ಲ, ಮಂಡನ ಖಂಡನ, ಅದನ್ನ ಒಂದ್ ಸ್ವಲ್ಪ ಇನ್ನೊಂದ್ಸಾರಿ ಹೇಳಕ್ ಆಗ್ತದ ನಮ್ಮದು ಮುಗಿದ್ಮೇಲೆ ರೆಕಾರ್ಡ್ ಮಾಡ್ಬೇಕಂತ ಮಾಡೀವಿ. ನಮ್ದು ಆದ ಕೂಡಲೇ ನಿಮ್ಮದು ರೆಕಾರ್ಡ್ ಮಾಡೋಣ. ಎರಡು ಬೆನ್ನಿಗೆ ರೆಕಾರ್ಡ್ ಮಾಡಿಬಿಟ್ಟೇವ ಅಂತಂದ್ರೆ ಒಂದು ಸಾಲಿಡ್ ತಯಾರಿ ಆಗ್ತದ. ಇವತ್ತು ಮೆಲುಕು ಕಾರ್ಯಕ್ರಮ ಬೇಡ, ನಿಮ್ಮದೇ ಇನ್ನೊಂದ್ಸಾರಿ ಹೇಳೋಣ. ನಾಳೆಯಿಂದ ಮೆಲುಕು ಮಾಡಲ್ಬೇಕು. ಬಹಳ ಚಂದ ಬಂತು, ಬಹಳ ಖುಷಿ ಆಗ್ಬಿಡುತ್ತೆ. ಇದು ಹೆಂಗ ಅರ್ಥ ಮಾಡ್ಕೊಂಡಾರಲ್ಲಪ್ಪ, ಯಾವ ರೀತಿ ತಿಳ್ಕೊಂಡಾರಲ್ಲ ಅಂತ ನನಗೆ ಎಷ್ಟು ಖುಷಿ ಆಗ್ತದೆ. ಈ ತರ ತಿಳ್ಕೊಂಡು ಹೇಳಂತ ವ್ಯವಸ್ಥೆ ತಿಳಿಸೋರು ಅದ, ತಿಳ್ಕೊಳ್ಳೋರು ಬಹಳ ಕಷ್ಟ ಅದ. ಅದು ಎಲ್ಲಿ ತಲೆ ಕೆಲ್ಸಗಳ ನಡಿ, ಅವು ಏನ್ ಸರಳ ಇಲ್ಲ, ಆರಡವ ಅಂತೇಳಿ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ಇಲ್ಲಿ ಹೆಂಗಿಲ್ಲ, ಬಹಳ ಚಂದ ತಿಳುವಳಿಕೆ ಮಟ್ಟ ಬಹಳ ಚಂದ ಅದ, ಖುಷಿ ಆಯ್ತು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ ನಾಲ್ಕನೇ ತರಂಗ.
4ನೇ ತರಂಗ 132ನೇ ವಿಷಯಾಂಕ ಏನದು ಇನ್ನೊಂದು ರೀತಿ ಖಂಡನೆ ಅನ್ನೋದನ್ನು ಹೇಳಾಗಿದೆ ನಿನ್ನೆ. ಒಂದು ಕಾಲದಲ್ಲಿ ಅಂತಃಕರಣಕ್ಕೆ ಒಂದು ಏನ್ ಶಕ್ತಿ ಅದಂದ್ರೆ ಒಂದನ್ನು ಮಾತ್ರ ತೋರಂತ ಶಕ್ತಿ ಅದ, ಅಖ್ಯಾತಿಕಾರನ ಖಂಡನೆ. ಒಂದು ಸರ್ಪವನ್ನಾದರೂ ತೋರ್ತದ ಅಥವಾ ರಜ್ಜುವನ್ನಾದರೂ ತೋರ್ತದ. ರಜ್ಜು ಮತ್ತು ಸರ್ಪ ಎರಡು ಒಂದೇ ಕಾಲಕ್ಕೆ ತೋರಂಗಿಲ್ಲ. ಇಲ್ಲಿ ಸರ್ಪದ ಸ್ಮೃತಿ ಜ್ಞಾನ ಅನ್ಯತಾ ಖ್ಯಾತಿಕಾರ ಹೇಳೋದು ಚಿಂತಾಮಣಿಕಾರನ ವಿಚಾರ ಸ್ಮೃತಿ ಜ್ಞಾನ ಅಂತರ. ರಜ್ಜುವಿನ ಸ್ಮೃತಿ ಆದ್ರೆ ಯಾರಿಗೆ ಇದು ಸರ್ಪದ ಸ್ಮೃತಿ ಆದ್ರೆ ಯಾರಿಗೆ ಅಂಜಿಕೆ ಬರಂಗಿಲ್ಲ. ಅದು ಪ್ರಾತಿಭಾಷಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಅದು ತೋರಿದ್ರೆ ಮಾತ್ರ ಅಂಜಿಕೆ ಬರ್ತದೆ. ಕನಸಿನಾಗರೆ ಕಾಣಬೇಕು, ಇಲ್ಲ ಎದುರಾಗಿರ್ಬೇಕದು ವ್ಯಾವಹಾರಿಕವಾಗಿ ಜಾಗೃತಾವಸ್ಥೆಯಲ್ಲಿ ಇರಬೇಕು, ಇಲ್ಲ ಸ್ವಪ್ನದಾಗರೆ ಕಾಣಬೇಕು. ಅಂದ್ರೆ ವ್ಯಾವಹಾರಿಕವಾಗಿ ಆದ್ರೂ ಇರಬೇಕು, ಇಲ್ಲ ಪ್ರಾತಿಭಾಷಿಕವಾಗಿ ಆದ್ರೂ ಇರಬೇಕು. ಇದಂತಂದ್ರೆ ಸ್ವಪ್ನದಾಗ ಕಾಣೋದಕ್ಕೆ ಪ್ರಾತಿಭಾಷಿಕ ಅಂತಾರ, ಜಾಗೃತದ ಕಾಣೋದಕ್ಕೆ ವ್ಯಾವಹಾರಿಕ ಅಂತಾರ. ಈ ರೀತಿ ಇದ್ರೆ ಅದು ಭಯ ಬರ್ತದ ಹೊರತು ಸ್ಮೃತಿ ಜ್ಞಾನದಿಂದ ಭಯ ಆಗಂಗಿಲ್ಲ. ಯಾರೋ ಒಬ್ಬರು ಭಯ ಪಡ್ಲಕತ್ತಾರ, ಯಾಕೆ ನೀವು ಭಯ ಪಡ್ಲಕತ್ತೀರಿ ಅಂತಂದ್ರೆ ನನಗೆ ಅದ್ರದ ಹಾವಿನ ನೆನಪಾಗ್ಯದ್ರಿ, ಅದಕ್ಕೆ ಭಯ ಪಡ್ಲಕತ್ತೀರಿ. ನೆನಪಾದ್ರೆ ಈಗ ಭಯ ಪಡ್ತೀರಿ ಅಂತೇಳಿ ನಗ್ತಾರ. ಮತ್ತೆ ಇನ್ನ ಒಂದು ಜ್ಞಾನ ಹಗ್ಗದ ಯಥಾರ್ಥ ಜ್ಞಾನ ಆಗ್ಯದ ಅಂತ ಹೇಳ್ತಾರೆ. ತತ್ವ ಅನ್ನೋದು ಅದು ಇದ ಮನದ ಅದ ಅಂತಂದ್ರೆ ಹಗ್ಗ ಆದ ಗೊತ್ತಾದ್ಮೇಲೆ ಹಾವಿನ ಪ್ರಶ್ನೆನೇ ಬರಂಗಿಲ್ಲ. ಹೀಗಾಗಿ ಎರಡು ಜ್ಞಾನಗಳಾಗಿವೆ ಅನ್ನೋದು ಎರಡು ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಜ್ಞಾನ ಆಗ್ತದ ಅನ್ನಂಥದ್ದು ಹೇಳಿ ಹಗ್ಗದ ಜ್ಞಾನ ಆಗಿ ಹಾವಿನ ಸ್ಮೃತಿ ಆಗ್ಯದ ಅಂತ ಹಿಂಗ ಹೇಳಿದ. ಎರಡು ಜ್ಞಾನ ಆಗ್ಯಾವ, ಎರಡು ಜ್ಞಾನ ಆಗ್ಯಾವನ್ನ ವಿವೇಕ ಇಲ್ಲದಕ್ಕೆ ಎರಡೂ ಸೇರಿಸಿ ಅವಿವೇಕಿಯಾಗಿ ಅವನು ಅಂಜಲಕತ್ತನ ಅಂತ ಹೇಳಿ ಹಂಗಾಗಂಗಿಲ್ಲ. ಎರಡು ಜ್ಞಾನ ಆಗೋದೂ ಸುಳ್ಳ, ಒಂದೇ ಜ್ಞಾನ ಆಗ್ತದ. ಅಂತಃಕರಣಕ್ಕೆ ಒಂದು ಸಲಕ್ಕೆ ಒಂದೇ ಜ್ಞಾನ ಮಾಡಿಕೊಡಂತದ್ದು ಕೆಪಾಸಿಟಿ ಅದ. ಮತ್ತ ಸ್ಮೃತಿ ಜ್ಞಾನ ಆದ್ರೂ ಅಂದಂಗಿಲ್ಲ, ಒಂದು ಪ್ರಾತಿಭಾಷಿಕವರೆಗೆ ಆಗ್ಬೇಕು, ಇಲ್ಲ ವ್ಯಾವಹಾರಿಕವಾಗಿಯೇ ಆಗ್ಬೇಕು. ಮತ್ತ ಹಗ್ಗದ ಜ್ಞಾನ ಇದಮ್ಮದ ಜ್ಞಾನ ಆಗಿದೆ ಅಂತಂದ್ರೆ ಹಗ್ಗದ ಇದಮ್ ಯಥಾರ್ಥ ಜ್ಞಾನ ಆಗಿತ್ತು ಅಂತಂದ್ರೆ ಅದು ಅಂಜ ಪ್ರಶ್ನೆನೇ ಇಲ್ಲ. ಹಗ್ಗ ನೋಡಿ ಯಾರು ಅಂಜಂಗಿಲ್ಲ ಅನ್ನಂತ ಮಾತು ಈ ರೀತಿ ಹೇಳಿ ಖಂಡನೆ ಮಾಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿದ್ರೆ ವೃತ್ತಿ ರತ್ನಾವಳಿ 13ನೇ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 7ನೇ ಪ್ರಕಾಶದಲ್ಲಿ ಮತ್ತು ಸ್ವರಾಜ್ಯ ಸಿದ್ಧಿ ಗ್ರಂಥದಲ್ಲಿ ಮತ್ತು ವಿವರಣಾ ಗ್ರಂಥದಲ್ಲಿ ಹೆಚ್ಚಿನ ಪಾಂಡಿತ್ಯಕ್ಕಾಗಿ ತಿಳ್ಕೋಬಹುದು ಅಂತ ಪ್ರತಿಪಾದನೆ ಮತ್ತು ಖಂಡನೆಗಳ ಇವು ಕಠಿಣ ಅದವ. ವಿಷಯ ವಿಸ್ತಾರದ ಭಯದಿಂದ ಜಿಜ್ಞಾಸುಗಳಿಗೆ ಬೇಸರ ಆಗ್ತದಂತ ಹೇಳಿ ನಿಶ್ಚಲ್ ದಾಸ್ ಜಿಯವರು ಅದನ್ನ ಸರಳ ರೂಪದಲ್ಲಿ ನಮಗ ತಿಳಿಸಿಕೊಟ್ಟರ. ಇದನ್ನ ಸರಳ ಮಾಡಿ ಹೇಳ್ಯಾರ ಅಂತೇಳಿ ನಾವು ಸರಳ ಮಾಡಿ ಹೇಳಿವಂತ ನೀವು ತಿಳ್ಕೊಳ್ತೀರಿ. ನಾವು ಏನು ಸರಳ ಮಾಡಿಲ್ಲ. ಆ ವೇದಾಂತ ಎನ್ನುವ ಕಬ್ಬಿಣದ ಕಡಲೆಯನ್ನ ಸರಳ ಮಾಡಿದವರು ನಿಶ್ಚಲ್ ದಾಸರು. ಆ ನಿಶ್ಚಲ್ ದಾಸರ ವಿಚಾರಗಳನ್ನ ಸರಳ ಮಾಡಿದವರು ಪೀತಾಂಬರ್ಜಿಯವರು. ಅಲ್ಲಿ ಅವರು ಅದಕ್ಕೆ ದೋಹಾಗಳಿಗೆ ಟಿಪ್ಪಣಿಗಳನ್ನದೆಲ್ಲ ಬರೆದು ಅವರು ಸರಳ ಮಾಡ್ಯಾರ. ಅದನ್ನ ಕುರಿತು ಸ್ವಲ್ಪ ನಾನು ಚಿಂತನೆ ಮಾಡಿ ಆತ್ಮಾವಲೋಕನ ಮಾಡಿ ಮೊದಲು ಅಲ್ಲಿ ಇಲ್ಲಿ ಓದಿದ ಗ್ರಂಥಗಳು ಏನೇನು ಅನುಭವ ಬಂದವ ಅವುಗಳನ್ನ ಒಂದ್ ಸ್ವಲ್ಪ ಬೆರೆಸಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರೋ ಕಾರ್ಯ ಏನೋ ಘನ ಕಾರ್ಯ ಅಲ್ಲ. ಅವರಿಬ್ರು ಏನು ಗುದ್ದಾಡಿ ಮಾಡ್ಯಾರ ಅದು ಬಹಳ ದೊಡ್ಡ ಕೆಲಸ ಮಾಡ್ಯಾರವರು. ಅದಕ್ಕೆ ಇದನ್ನ ಎಲ್ಲರ ಡೀಪ್ ಆಗಿ ಹೇಳಿದ್ರ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ ಇವರು ನಿಜಗುಣರ ಸಾಹಿತ್ಯ ಆಗ್ಲಿ ಶಂಕರಾಚಾರ್ಯರಾಗ್ಲಿ ಇವರು ಕನ್ನಡದಾಗ ಹೇಳ್ಯಾರ. ನಿಜಗುಣರು ಸಂಸ್ಕೃತವನ್ನ ಓದಿ ಕನ್ನಡದಾಗ ಹೇಳ್ಯಾರ.
ಶಂಕರಾಚಾರ್ಯರು ಸಂಸ್ಕೃತವನ್ನ ಓದಿ ಸಂಸ್ಕೃತದಾಗ ಹೇಳ್ತಾರ, ನಿಶ್ಚಲದಾಸರು ಸಂಸ್ಕೃತ ಸಾಹಿತ್ಯವನ್ನ ಓದಿ ಹಿಂದಿದಾಗ ಕಟ್ಟಾಲಕತ್ತದ್ರಿ. ಈಗ ಸರಿಯಾಗಿ ಕೇಳಿಸ್ತವ್ರೆ? ಈ BSNL ಅನ್ನೋದು ಒಂದು ನಾವು ನೆಟ್ ಹಾಕೊಂಡು ನಮ್ಮ ದೇಶದ ಅಭಿಮಾನ ಪಟ್ಟು ಇರಲಿ ದೇಶ ಸೇವೆ ಅಂತೇಳಿ ನಾವು ಅದನ್ನ ಹಾಕೊಂಡಿವಿ. ಅದಕ್ಕೆ ಪ್ರತಿ ತಿಂಗಳ 700-800 ರೂಪಾಯಿ ಕಟ್ತೀವಿ. ಅದಕ್ಕೆ ನೆಟ್ ಮನೆಯೊಳಗೆ ವೈಫೈ ಅಂತ ಹಾಕೊಂಡಿವಿ. ಅದು ಇಷ್ಟು ಫಾಲ್ತು ಅದ, ಅದು ಯಾರು ಹಾಕೊಳ್ಳಲ್ಲ, ಆ ರೀತಿ ಆಗಿಬಿಟ್ಟದು. ಅದಕ್ಕೊಂದು ಸರಿಯಾದ ಮೇಂಟೆನೆನ್ಸ್ ಇಲ್ಲ, ಸರಿಯಾದ ಅದು ಎಷ್ಟು ರೊಕ್ಕ ಕೊಟ್ಟು ಅದು ನೆಟ್ಟಿಂದ ಸ್ಪೀಡ್ ಕೊಡಬೇಕು ಅಷ್ಟು ಸ್ಪೀಡ್ ಅವ್ರು ಕೊಡಂಗೇ ಇಲ್ಲ. ಆ ಕೆಲಸ ಮಾಡೋರು ದೋಷನೋ ಅಲ್ಲಿರೋ ಯಂತ್ರಗಳ ದೋಷ ಅದೋ ಏನದೋ ಏನೋ ಒಟ್ಟ ಕ್ವಾಲಿಟಿ ಮೇಂಟೈನ್ ಮಾಡಂಗಿಲ್ಲ. ಎಲ್ಲ ಮತ್ತೆ ಇಂಜಿನಿಯರ್ಗಳರ ಎಲ್ಲರೂ ಅದರ ಬೇಕಾದಷ್ಟು ಸಂಬಳ ತಿಂತಾರ, ಕೆಲಸ ಸರಿ ಮಾಡಂಗಿಲ್ಲ. ಏನೆಲ್ಲ ಒಂದು ಹೊಲಸು ಮಾಡಿರ್ತಾರ BSNL ಅನ್ನೋದು. ಅಂತ ದುರ್ದೈವ ನೋಡ್ರಿ, ಎಲ್ಲ ದೇಶದ ದುರ್ದೈವ. ಪ್ರೈವೇಟ್ನವ್ರು ಅವ್ರ ಹಾಕೊಂಡಂಗ್ ಸೇವೆ ಮಾಡ್ಲಿಕ್ಕತ್ತಾರ, ಎಲ್ಲ ಚಂದ ನಡೆದವ. ಇವ್ರು ನೋಡಿದ್ರೆ ಈ ರೀತಿ ಹೊಲಸ ಬರ್ಲಕತ್ತಾರ. ಈಗ ಅದೊಂದು ನಾವು ಪ್ರೈವೇಟ್ ಡಾಟಾ ಏನ್ ಹಾಕೊಂಡಿರ್ತೀವಿ ಅದು ಚಾಲು ಮಾಡಿದ್ರೆ ಚೆನ್ನಾಗಿ ಬರ್ತದ. ಅದು ವೈಫೈ ಹಾಕಿ 800 ರೂಪಾಯಿ ಕಟ್ಟಿದ್ರು ಸರಿ ಬರ್ತಾ ಇಲ್ಲ. ಅದನ್ನ ತೆಗಿಸ್ಲಕತ್ತೀವಿ, ವಾರದಾಗ ತೆಕ್ಕೊಂಡು ಹೋರ ಕಡೆ ಎಲ್ಲಾರ ಮತ್ತೆ ಪ್ರೈವೇಟ್ ವೈಫೈ ಯಾವ ತಂದ್ಕೊಂಡು ಹಾಕೋತೀವಿ. ಏನು ಈಗ ಶಂಕರಾಚಾರ್ಯರು ಸಂಸ್ಕೃತದಾಗ ಹೇಳಿ ಸಂಸ್ಕೃತದಲ್ಲೇ ಅಧ್ಯಯನ ಮಾಡಿ ಅವರಿಗಿಂತ ಪೂರ್ವದಲ್ಲಿರುವ ಸಿದ್ಧಾಂತಗಳು ವೇದಾಂತಗಳನ್ನ ಓದಿ ಸಂಸ್ಕೃತದೊಳಗೆ ಅವರು ವ್ಯಕ್ತಪಡಿಸಿದರು. ನಿಜಗುಣ ಶಿವಯೋಗಿಗಳು ಸಂಸ್ಕೃತದಾಗ ಓದಿ ಕನ್ನಡದಾಗ ಹೇಳಿದ್ರು, ಆದ್ರೆ ಕನ್ನಡದಾಗ ಪದ್ಯದಲ್ಲಿ ಹೇಳಿದ್ರು. ಅವರು ಅದನ್ನ ಗದ್ಯದಲ್ಲಿ ಹೇಳ್ಬೇಕಾದ್ರೆ ಮತ್ತೆ ಇಬ್ಬರು ಗುದ್ದಾಡ್ಬೇಕಾಯ್ತು. ಬಾಗಲಕೋಟೆ ಚಿಕ್ಕರಾಮರೂಢರು ಮತ್ತ ಶಿವಪುತ್ರಪ್ಪ ಗುರುಗಳು ಸ್ವಾಮಿಗಳು ಅವರಿಬ್ರು ಕೂಡ ಅದನ್ನ ಗದ್ಯದಾಗ ಪ್ರವಚನ ಮಾಡ್ಬೇಕಾದ್ರೆ ಅವ್ರು ಗುದ್ದಾಡ್ಬೇಕಾಯ್ತು. ಮುಂದ ನಿಶ್ಚಲದಾಸರು ಈ ಶಂಕರಾಚಾರ್ಯರ ಸಾಹಿತ್ಯವನ್ನ ಸರಳ ಮಾಡಿ ಹೇಳುವವರ ಕೊರತೆ ಇದ್ದದ್ದಕ್ಕೋ ಏನೋ ಆ ಶಂಕರಾಚಾರ್ಯರ ಭಕ್ತರು ಆ ವಿಷಯ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲೋ ಒಬ್ರು ಅದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ಲಕತ್ತಾರ. ಕೇವಲ ಆ ಪೀಠಾಧಿಪತಿಗಳು ಏನದ ಅವ್ರಷ್ಟೇ ಪರ್ಫೆಕ್ಟ್ ಅದರ, ಉಳಿದವ್ರು ಯಾರಿಗೂ ಅದು ಅಷ್ಟು ಸರಳವಾಗಿ ಕೈವಶ ಆಗಿಲ್ಲ. ಶಂಕರರ ಸಾಹಿತ್ಯ, ನಿಜಗುಣರ ಸಾಹಿತ್ಯ ಪ್ರಯತ್ನ ಮಾಡಿ ಪಡ್ಕೊಂಡ್ರು. ಈಗ ನಿಶ್ಚಲದಾಸರ ಸಾಹಿತ್ಯ ಕೂಡ ಅದು ಸರಳ ಮಾಡ್ಯಾರಂದ್ರು ಸಹಿತ ಅಂತ ಪಾಂಡಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸರಳ ಇಲ್ಲ. ಅದಕ್ಕ ಮತ್ತೆ ಪೀತಾಂಬರ್ಜಿ ಎನ್ನುವಂತ ತಾಯಿ ಅದನ್ನ ಉಂಡು ಕೂಸಿಗೆ ಹೆಂಗ ಹಾಲು ಕುಡಿಸ್ತಾರ ತಾವು ಊಟ ಮಾಡಿ, ಹಂಗ ನಿಶ್ಚಲದಾಸರ ಸಾಹಿತ್ಯ ಎಂಬ ಊಟವನ್ನ ತಾನು ಮಾಡಿ ಪೀತಾಂಬರ್ಜಿ ಅನ್ನೋ ತಾಯಿ ಎದೆ ಹಾಲು ಕುಡಿಸಿದಂಗ ನಮಗೆಲ್ಲ ಕೊಡಿಸ್ತಾ ಇದ್ದ. ಇದ್ರೊಳಗ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ಟೀಕೆ ಟಿಪ್ಪಣಿಗಳೆಲ್ಲ ಪೀತಾಂಬರ್ಜಿದ ವಿಚಾರ ಸಾಗರದೊಳಗೆ ಬರೇ ಆ ಒಂದು ವಿಚಾರ
ವಿಚಾರಚಂದ್ರದ ಒಂದೇ ಬರ್ದಾರ ಅಂತ ತಿಳ್ಕೊಂಡಿರಿ. ವಿಚಾರ ಸಾಗರದೊಳಗ ದೋಹ ಒಂದೇ, ಯಾರದು? ನಿಶ್ಚಲ್ ದಾಸರದು. ಅದಕ್ಕೆ ಸಂಬಂಧಪಟ್ಟಂತ ಅರ್ಥೈಸಿ ಹೇಳೋ ಕೆಲಸ ಎಲ್ಲ ಇವರೇ ಮಾಡ್ಯಾರ. ಪೀತಾಂಬರ್ಜಿ ಅವರು ಆ ದೋಹಾದೊಳಗಿನ ಶಬ್ದಾರ್ಥಗಳನ್ನ ಅವ್ರ ಮೈತ್ರಿ ರಾಮಚಂದ್ರ ಮೈತ್ರಿ ಶಾಸ್ತ್ರಿಗಳು ಅವ್ರು ಮಾಡ್ಯಾರ. ಬಟ್ ಹೆಂಗೋ ಮಾಡಿ ಅಲ್ಲಿಂದ ಇಲ್ಲಿ ತನ ತಂದಾರ. ಅದನ್ನ ಮುಂದೆ ಈಗ 133ನೇ ವಿಷಯಾಂಕ ಏನದ ಅಂತಂದ್ರೆ ಅನಿರ್ವಚನೀಯ ಖ್ಯಾತಿ, ವೇದಾಂತ ಸಿದ್ಧಾಂತ ಸಮ್ಮತವಾಗದಿದು. ಇದು ಎದಕ್ಕೆ ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರ ಅಂತಂದ್ರ ಹಗ್ಗದಲ್ಲಿ ಹಾವು ಹೇಗೆ ತೋರುತ್ತದೆ, ಹಗ್ಗದಲ್ಲಿ ಹಾವು ಹೇಗೆ ತೋರುತ್ತದೆ ಅದರ ಅರ್ಥ ಏನು? ಹಗ್ಗದಲ್ಲಿ ಹಾವು ಹೇಗೆ ತೋರುತ್ತದೆ ಇದು ದೃಷ್ಟಾಂತ. ಇದಕ್ಕೆ ಸಿದ್ಧಾಂತ ಏನದ ಅಂತಂದ್ರ ಬ್ರಹ್ಮದಲ್ಲಿ, ಹಗ್ಗ ಅಂದ್ರೆ ಬ್ರಹ್ಮ, ಬ್ರಹ್ಮದಲ್ಲಿ ಎಂತ ಬ್ರಹ್ಮ? ಅದು ಸತ್ಯವಾದ ಬ್ರಹ್ಮ. ಹಗ್ಗ ಎಂತದು? ಸತ್ಯವಾದ ಹಗ್ಗ. ಅದರೊಳಗ ಹಗ್ಗದಲ್ಲಿ ಹಾವು ಅಂದ್ರೆ ಸತ್ಯವಾದ ಹಗ್ಗದಲ್ಲಿ ನಿತ್ಯವಾದ ಹಾವು ಹೇಗೆ ತೋರುತ್ತದೆ ಅಂತ ಅರ್ಥ. ಹೌದಾ ಇಲ್ಲ? ಹೆಂಗ್ ತೋರ್ತದಪ್ಪ ಇದು? ಅದಕ್ಕ ಸತ್ಯವಾದ ಬ್ರಹ್ಮದಲ್ಲಿ ಜಗತ್ತು, ನಿತ್ಯವಾದ ಜಗತ್ತು ಹೇಗೆ ತೋರುತ್ತದೆ ಇದನ್ನೇ ಅವರು ಒಂದೇ ಸಲಕ್ಕ ಸಿದ್ಧಾಂತ ಹೇಳಕ್ ಹೋದ್ರು ಅಂತಂದ್ರ ಸರಿಯಾಗಿ ತಿಳಿಯಂಗಿಲ್ಲ ಅನ್ನೋದ್ರ ಸಲುವಾಗಿ ಅವರು ದೃಷ್ಟಾಂತದ ಮೂಲಕ ಹಗ್ಗ ಹಾವು ಹಿಡ್ಕೊಂಡಾರ. ಎಲ್ಲಿ ಹಗ್ಗ ಅಂತ ಹಿಡಿತಾರ ಅಲ್ಲಿ ಬ್ರಹ್ಮ ಅಂತ ತಿಳ್ಕೋಬೇಕು, ಎಲ್ಲಿ ಹಾವು ಅಂತಾರ ಅಲ್ಲಿ ಏನ್ ಮಾಡ್ಬೇಕು? ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಅನಾತ್ಮ ವಸ್ತುಗಳು ಏನದವ ಆ ಎಲ್ಲ ಅನಾತ್ಮ ವಸ್ತುಗಳ ರಾಶಿಯನ್ನ ನೀವು ಅನಾತ್ಮ ವಸ್ತುಗಳ ರಾಶಿಯನ್ನ ಏನ್ ಮಾಡ್ಬೇಕು? ನಿತ್ಯವಾದ ಹಾವು ಅಂತ ತಿಳ್ಕೋಬೇಕು. ಆತ್ಮ ಒಂದೇ ಸತ್ಯ, ಅನಾತ್ಮ ನಿತ್ಯ. ಈ ರೀತಿ ತಿಳ್ಕೊಂಡು ವಸ್ತುವಿನ ಯಥಾರ್ಥ ಜ್ಞಾನ ಹೇಗೆ ಆಗುತ್ತದೆ ಎಂಬುದನ್ನು ತಿಳ್ಕೊ. ಒಂದು ವಸ್ತು ಆದ ಅಂತಂದ್ರ ಆ ವಸ್ತುವಿನ ಯಥಾರ್ಥ ಜ್ಞಾನ ಹಾವೇ ಇರ್ಬೋದು, ಹಗ್ಗನೇ ಇರ್ಬೋದು. ಒಂದು ಬರೇ ಹಗ್ಗ ಹೋಗಿ ಹಾವು ಕಂಡಂಗ ಆಗ್ತದ, ಮತ್ತ ಹಾವು ಹೋಗಿ ಹಗ್ಗ ಕಂಡಂಗ ಆಗ್ತದಿಲ್ಲ. ಒಂದೊಂದ್ ಸಾರಿ ಕರೆ ಹಾವು ಇದ್ರು ಒಂದೊಂದ್ ಸಾರಿ ಹಗ್ಗ ಕಂಡಂಗ ಆಗ ಚಾನ್ಸ್ ಆದ ಇಲ್ಲ. ಒಂದು ಕರಿದು ಒಂದು ಮಸಿ ಬಟ್ಟೆ ಇಟ್ಟಿರ್ತಿದ್ರು ಗ್ಯಾಸ್ ಒಲಿ ಹತ್ರ ನಮ್ಮ ತಾಯಿ. ಆ ಮಸಿ ಬಟ್ಟೆ ಜಾಗದಾಗ ಹಾವು ಬಂದು ಸುತ್ಕೊಂಡು ಕೂತ್ಬಿಟ್ಟ. ನಮ್ಮ ತಾಯಿಗೆ ಕಣ್ಣು ಅಷ್ಟಕ್ಕಷ್ಟೇ ಕಾಣೋದು. ಮುಂಜಾನೆ ಅಂತ ಅಡಿಗೆ ಮಾಡ್ಲಕ್ ಹೋಗಿ ಬಡ ಬಡ ಗ್ಯಾಸ್ ಒರೆಸ್ಬೇಕಂತ ಹೇಳಿ ಏನ್ ಮಾಡ್ಯಾಳ? ಆ ಮಸಿ ಬಟ್ಟೆ ಹಚ್ಚ ಕೈ ಹಾಕ್ಬಿಟ್ಟಾಳಲ್ಲ, ಕರ್ರಗ ಕೂತೋದು ಮಸಿ ಬಟ್ಟೆ ಹಚ್ಚ ಕೈ ಹಾಕ್ಬಿಟ್ಟಾಳ. ಅದು ನೋಡಿದ್ರೆ ಹಾವು ಆಕೆ ಮುಟ್ಟಿದ ಕೂಡಲೇ ಅದು ಎಗರಿ ಬಿಟ್ಟವು, ಎಗರಿ ಊದಕ್ಕಾಗಿ ಹರ್ಕೊಂಡು ಹೋಗ್ಬಿಟ್ಟವು. ಏನೇ ಮಸಿ ಬಟ್ಟೆ ಹಚ್ಚಿ ಹೋಗ್ಕೊಂಡು ಈಗೇನಾಯ್ತು? ಹಗ್ಗ ಅಲ್ಲೇನಾಗ್ಯದ? ಹಾವು ಹಾಕಿದಂಗೆ ಕಂಡವು. ಹಗ್ಗ ಹೋಗಿ ಹಾವಿನಂಗೆ ಕಾಣ್ಬೋದು, ಹಾವು ಹೋಗಿ ಹಗ್ಗದಂಗೆ ಕಾಣ್ಬೋದು. ಇವೆರಡಕ್ಕೆ ಏನಂತಾರ? ಇರೋದೊಂದು, ತೋರೋದು ಮತ್ತೊಂದು. ಇವಕ್ಕೇನಂತಾರೆ? ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಬೇರೆ, ಅಯಥಾರ್ಥ ಜ್ಞಾನ ಬೇರೆ. ಅಯಥಾರ್ಥ ಜ್ಞಾನ ಅಂತಂದ್ರೆ ಅಲ್ಲಿರೋದೇ ಬೇರೆ, ತೋರದೇ ಬೇರೆ. ಅಲ್ಲಿರೋದು ಹಗ್ಗ, ಇವ್ರಿಗೆ ತೋರದ ಹಾವ, ಅಲ್ಲಿರೋದು ಹಾವ, ಇವ್ರಿಗೆ ತೋರದ ಹಗ್ಗ. ಹಿಂಗಾಗ್ಬಿಟ್ಟ. ಹೀಗಾಗಿ ನಮ್ಮ ಒಳಗಿನ ದೋಷ, ನಮ್ಮೊಳಗಿನ ಸಮಸ್ಯೆ ಹೊರತು ಅಲ್ಲಿರೋ ವಸ್ತುವಿನಲ್ಲಿ ಏನ್ ಸಮಸ್ಯೆ ಇಲ್ಲ. ಜಗತ್ತಿನಾಗ ಏನೇನು ಸಮಸ್ಯೆ ಇಲ್ಲ. ಅದಕ್ಕೆ ಅಂತ ನೋಡು, ಪೂರ್ಣ ಮಿಲಾಂ ಪೂರ್ಣ ಮದ, ಅದು ಪೂರ್ಣ ಇದು ಪೂರ್ಣ. ಯಾವ ವಸ್ತು ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪರಮಾತ್ಮನೂ ಪೂರ್ಣ, ಪರಮಾತ್ಮನಿಂದ ಸೃಷ್ಟಿಯಾದ ಜಗತ್ತು ಪೂರ್ಣ. ನಾವೇನ್ ಮಾಡ್ಲಕತ್ತೀವಿ?
ಆ ಜಗತ್ತನ್ನ ಬ್ರಹ್ಮವಾಗಿ ಪೂರ್ಣವಾಗಿ ನೋಡೋದು ಬಿಟ್ಟು ನಮ್ಮ ದೃಷ್ಟಿಯೊಳಗೆ ಅಪೂರ್ಣತೆ ಅದ. ನಾವು ನೋಡೋ ದೃಷ್ಟಿ ಸರಿಯಿಲ್ಲ. ಅದರ ಸಲುವಾಗಿ ಈ ಅಪೂರ್ಣವಾದ ದೃಷ್ಟಿಯಿಂದ ಅದು ಜಗತ್ತು ಅಪೂರ್ಣವಾಗಿ ಕಾಣುತ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಮ್ಮ ದೃಷ್ಟಿ ಪರಿಪೂರ್ಣವಾಗಿತ್ತು ಅಂತಂದ್ರೆ ಅದರ ಅರ್ಥ ಏನು? ಬ್ರಹ್ಮಮಯವಾಗಿತ್ತು ಅಂತಂದ್ರ ಶಿವಮಯವೋ ಎಲ್ಲ ಶಿವಮಯವೋ ಅಂತ ಒಂದು ಹಾಡ ಹಾಡೋದು ಪಕ್ಕ ಸಿರಿಯಾಳದಾಗ. ಯಾರ್ದು ದೃಷ್ಟಿ ಪರಿಪೂರ್ಣ ಆಗಿರ್ತದ ಅವ್ರಿಗೆಲ್ಲ ಜಗತ್ತು ಬ್ರಹ್ಮಮಯವಾಗಿ ಕಾಣುತ್ತದೆ. ನಮ್ಮದ ದೃಷ್ಟಿ ಒಳಗ ಬ್ರಹ್ಮಮಯ ಇಲ್ಲ, ದೃಷ್ಟಿ ಒಳಗ ಭ್ರಮೆ ಅದ. ಯಾಕಂದ್ರೆ ಬ್ರಹ್ಮನನ್ನ ತಿಳಿಲಾರ್ದಕ್ಕ ಭ್ರಮೆ ಯಾಕದ ಅಂದ್ರೆ ಬ್ರಹ್ಮನ ಯಥಾರ್ಥ ಜ್ಞಾನ ಆಗ್ಲಾರ್ದಕ್ಕ ನಮಗೆ ಭ್ರಮೆ ಆಗ್ಯದ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ ಪೂರ್ಣ ಎನ್ನುವ ಬ್ರಹ್ಮನಿಂದ ಎಷ್ಟು ಪೂರ್ಣಗಳನ್ನು ಹೊರಗೆ ತೆಗೆದರೂ ಸಹಿತ ಅವ ಹಂಗೆ ಪೂರ್ಣವಾಗಿಯೇ ಇರ್ತಾನಂತ. ಅದಂತ ನೋಡ್ರಿ, ಒಂದು ಕೊಡ ನೀರಿಲಿಂದ ಎಷ್ಟು ತೆಂಬಿಗೆ ನೀರನ್ನು ತೆಗೆದ್ರು ಅದು ಕೊಡ ತುಂಬಿಕೊಂಡೇ ಇರ್ತದಂತ. ಆಗ ಅವ ಬ್ರಹ್ಮ. ನಮ್ಮ ಈಗ ಮನೆಯಾಗಿಂದ ಕೊಡ ಮನೆಯಾಗಿಂದ ನೀರ್ಲಿಂದ ಒಂದು ತಂಬಿಗೆ ನೀರ್ ತೆಗೆದ್ರಿ ಅಂದ್ರೆ ಕೊಡದಾಗ ನೀರ್ ಕಡಿಮೆ ಆಗ್ತದೆ. ಒಂದ್ 4 ತಂಬಿಗೆ ನೀರ್ ತೆಗೆದ್ರಿ ಅಂದ್ರೆ ಕೊಡ ಅರ್ಧ ಆಗಿಬಿಡ್ತದೆ. ಇನ್ನೊಂದು 4 ತಂಬಿಗೆ ತೆಗೆದ್ರೆ ಕೊಡ ಖಾಲಿ ಆಗಿಬಿಡ್ತದೆ. ಆದ್ರೆ ಅವನ ದೃಷ್ಟಿ ಒಳಗ ಹಂಗಿಲ್ಲ. ಹೆಂಗದ ನೋಡ್ರಿ, ನಿಮ್ಮ ಮನೆ ಒಳಗ ನಳ ಬರ್ತವ, ನೀರು ಮುನ್ಸಿಪಾಲಿಟಿ ಅವ್ರು ನಳ ಬಿಡ್ತಾರ. ಒಂದು 10 ನಿಮಿಷ 20 ನಿಮಿಷ ಬಿಟ್ರೆ ಶೀಟ್ ಬಂದ್ಬಿಡ್ತದೆ ನಿಮಗೆ. ಎಷ್ಟು ಸ್ವಲ್ಪ ಬಿಟ್ಟ ನೋಡು, ಜಲ್ದಿ ಬಂದ್ ಮಾಡಿಬಿಟ್ಟ ನೋಡತ್ತ ಬಾಯ್ ಮಾಡ್ತೀರಿ. ಅಕಸ್ಮಾತ್ ನಿಮ್ಮ ಮನೆ ಒಳಗಿಂದು ನೀರ್ ಹಂಗೆ ಬಿಟ್ಟ ಅಂತ ತಿಳ್ಕೊಳ್ರಿ, ಅವ ವಾಲ್ ಬಂದ್ ಮಾಡೋದು ಮರ್ತಿದ್ದ, ನೀರ್ ಹಂಗೆ ಬರ್ತಾನೆ ಇತ್ತು ಅಂತಂದ್ರೆ 1 ತಾಸು ನಳ ಬಿಟ್ಟನಂತಂದ್ರ ನಿಮ್ಗೆ ಟ್ಯಾಂಕ್ ನಿಮ್ ಮನೆಯಾಗಿನ ದಟ್ಟ ಹುಟ್ಟಿ ಕೊಡ ಚಂದಿಗೆ ಎಲ್ಲಾ ತುಂಬಿದ ಮೇಲೆ ಇನ್ನ ನೀರ್ ಹಂಗೆ ಬರ್ಲಕತ್ತಿತ್ತು ಅಂದ್ರ ಏನಾಗ್ತದ? ನಳದ್ದು ಟ್ಯಾಪ್ ಇತ್ತಂದ್ರ ಬಂದ್ ಮಾಡ್ತೀವಿ, ಇಲ್ಲಂದ್ರ ಗಟಾರಿ ಬಿಟ್ಬಿಡ್ತೀವಿ. ನೀರ್ ಹೆಚ್ಚಾಗಿ ಹರಿದೋದಿಲ್ಲ ಹೊರಗೆ, ರೋಡಿಗೆ ಬಿಟ್ಬಿಡ್ತೀರ ಇಲ್ಲ. ಬಂದ್ ಮಾಡ್ಲಿಕ್ಕೆ ವ್ಯವಸ್ಥೆ ಇದ್ರೆ ಬಂದ್ ಮಾಡ್ತೀರಿ, ವಾಲ್ಗೆ ಇಲ್ಲಿದ್ರೆ ಬಂದ್ ಮಾಡ್ತೀರಿ, ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಏನ್ ಮಾಡಮ್? ನೀರ್ ಇಷ್ಟೊಂದು ಬರ್ಲಿಕ್ಕತ್ತವ, ತುಂಬ್ಕೊಳಕ್ ಯಾಕೆ ತುಂಬ್ಕೊರಿ? ಮತ್ತೆ ನೀರ್ ಬರ್ಲಿಕ್ಕತ್ತವ ತುಂಬ್ಕೊರಿ ಅಂದ್ರೆ ಎದರೇ ತುಂಬ್ಕೊಳ್ಳೋ, ಮನ್ಯಾಗ ಎಲ್ಲ ತುಂಬ್ಯಾವ, ನಾವೇನ್ ಮಾಡಮ್ ಅಂತ ಅಂತೀರ ಇಲ್ಲ. ಎಲ್ಲ ತುಂಬಿದ್ಮೇಲೆ ಏನ್ ಮಾಡ್ತಾರೆ? ನಮ್ಮ ಏನದವ, ನೀರು ಸಂಗ್ರಹ ಮಾಡೋದು ಲಿಮಿಟೆಡ್ ಅದ ನಮ್ಮದು. ಆದ್ರ ಪರಮಾತ್ಮನ ವ್ಯವಸ್ಥೆ ಹೆಂಗದ? ನದಿ ಒಳಗಿಂದ ಒಂದು ಸಣ್ಣ ನಳ ನಿಮಗೆ ನೀರು ಬಂದ್ರೆ ನಿಮಗೆ ತುಂಬಿಕೊಳ್ಳಕ್ ಶಕ್ತಿ ಇಲ್ಲ ಸಂಸಾರದೊಳಗ. ಇಡೀ ನದಿನೇ ಹೋಗ್ತದಲ್ಲಿ ಸಮುದ್ರಕ್ಕ. ಇಡೀ ನದಿ ಒಂದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಎಷ್ಟು ನದಿಗಳದವ ಅಷ್ಟೊಂದು ನದಿಗಳು ಹೋಗಿ ಆ ಸಮುದ್ರದೊಳಗೆ ನೀರು ಸುರಿತಿರ್ತಾವ. 1 ನಿಮಿಷ 10 ನಿಮಿಷ 20 ನಿಮಿಷ ಅಲ್ಲ, 24 ತಾಸು ಹೋಗಿ ನೀರು ಸುರಿತಿರ್ತಾವ. ವಿಚಾರ ಮಾಡ್ರಿ, ಇವೆಲ್ಲ 24 ತಾಸು ಹೋಗಿ ನೀರು ಸುರಿದ್ರ ಅದು ಪ್ರವಾಹ ಬಂದು ತುಂಬಿ ಹರಿಬೇಕಾ ಇಲ್ಲ ಸಮುದ್ರ? ಎಂದರೆ ಸಮುದ್ರದಾಗ ಪ್ರವಾಹ ಬಂದದಂದ್ರೆ ಅದು ಸಮುದ್ರ ಹೊರಗೆ ಬಂದಕ್ಕೆ ಎಲ್ಲ ಹೋಗಿ ಏನಾದ್ರು ಬೆಳೆದೇನು? ನದಿಗಳು ಬ್ಲಾಕ್ ಆಗಿದ್ದಕ್ಕೆ ಪ್ರವಾಹ ಬಂದು ಸಮುದ್ರ ಏನಾದ್ರು ಕೆಲಸ ಮಾಡಿವೆ ಯಾರಿಗಾರೆ? ಹಂಗ ಇಲ್ಲೇನದ ಎಷ್ಟು ಒಯ್ದು ನೀರು ತುಂಬಿದ್ರು ಅದು ತುಂಬಿ ತುಳ್ಕಂಗಿಲ್ಲ ಅಂತ ವ್ಯವಸ್ಥೆ ಅದ. ವಿಚಾರ ಮಾಡ್ಬೇಕು, ಇವೆಲ್ಲ ವಿಚಾರ ಮಾಡೋಂತ ಮಾತುಗಳಿವೆಲ್ಲ. ಸ್ವಲ್ಪ ಮಂದಿ ಬದುಕಿದ್ರೆ ಭೂಮಿಗೆ ಇದಾಗ್ತದ, ಬಹಳ ಮಂದಿ ಹುಟ್ಟಿದ್ರ ಭೂಮಿಗೆ ವಜ್ಜ ಆಗ್ತದ. ಹಂಗೇನಾರ ಅದ? ಏಸ್ ಮಂದಿ ಹುಟ್ಟಿದ್ರೆ ಭೂಮಿಗೆ ವಜ್ಜ ಆಗ್ತದ? ಏಸ್ ಮಂದಿ ಬದುಕಿದ್ರೆ ಏನ್ ಭೂಮಿಗೆ ಇದಾಗ್ತದ? ಆ ಭೂಮಿ ಒಳಗಿದ್ದದ್ದು ಭೂಮಿ ಹೊರಗೆ ಬರ್ತದ, ಭೂಮಿ ಹೊರಗಿದ್ದದ್ದು ಭೂಮಿ ಒಳಗೆ ಹೋಗ್ತದ ಅಷ್ಟೇ. ಏನ ಅದರ ಶಕ್ತಿ ನೋಡ್ರಿ, ಆಲೋಚನೆ. ಅದಕ್ಕೆ ಪರಿಪೂರ್ಣ ಅದ, ಇದು ಪೂರ್ಣ. ಅದನ್ನು ತಯಾರು ಮಾಡಿದವನು ಪೂರ್ಣ. ಏನ್ ವ್ಯವಸ್ಥೆ, ಏನ್ ಅರೇಂಜ್ಮೆಂಟ್, ಏನು
ನಿಮ್ ಮನೆಯಾಗಿದ್ದದ್ದು ಏನ್ ವ್ಯವಸ್ಥೆ ಅದ ಎಲ್ಲ ಲಿಮಿಟೆಡ್ ಅದು. ಅವ್ನ್ ಅನ್ಲಿಮಿಟೆಡ್ ಅದು. ಎಷ್ಟು ಮಂದಿ ಬಂದ್ರೇನು, ಎಷ್ಟರೇ ಉಸಿರಾಡ್ತೀರಿ, ಎಷ್ಟರೇ ನೀರು ಕುಡಿರಿ, ಎಷ್ಟರೇ ತಿರುಗ್ರಿ, ಎಷ್ಟರೇ ತಿಳ್ಕೊಳ್ರಿ, ಎಷ್ಟರೇ ಓದ್ರಿ, ಎಷ್ಟರೇ ಸಂಗ್ರಹ ಮಾಡ್ರಿ, ಮಣಗಟ್ಲೆ ಬಂಗಾರ ಸಂಗ್ರಹ ಮಾಡ್ರಿ, ಏನೆಲ್ಲ ಮಾಡ್ರಿ. ಆದ್ರ ಅವನ ರಾಜ್ಯಕ್ಕ ಇಡೀ ಜಗತ್ತಂತೇನ ರಾಜ್ಯ ಅದಲ್ಲ, ಅದಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಸಹಿತ ಇಲ್ಲ. ಯಾರ್ಯಾರ ಕಾಯವ್ರು ಅದಾರೇನೋ, ಅವ್ನ ಜಗತ್ತು ಕಾಯವ್ರು ಯಾರ್ಯಾರು ಅದಾರೇನು ಇಲ್ಲ. ಮತ್ತ ಯಾರು ಕಾಯವ್ರು ಇದ್ದಿದ್ದಿಲ್ಲ ಅಂತಂದ್ರೆ ಮನಿ ಕಳವಾಗಿ ಹೋಗ್ಬಿಡ್ತದಿಲ್ಲ. ಮನಿ ಮುಂದೆ ಯಾರು ಇಲ್ರಿ, ಅದಕ್ಕೆ ಮನೆಗೆ ಊರ್ಗ ಲಗ್ನಕ್ಕೆ ಬರಲಿಲ್ಲ, ಅದು ಬರಲಿಲ್ಲ ಅಂತ ಹೇಳ್ತೀವಿ. ಮತ್ತ ಮನೆ ಮುಂದೆ ಯಾರು ಇರ್ಲಿಲ್ಲ ಅಂದ್ರೆ ಮನಿ ಕಳವಾಗಿ ಹೋಗ್ಬಿಡ್ತದೆ. ಮತ್ತೆ ಇವನು ರಾಜ್ಯದಲ್ಲಿ ದಿನ ಎಷ್ಟೋ ಮಂದಿ ಬರ್ತಾರ, ಹುಟ್ಟಿ ಎಷ್ಟೋ ಮಂದಿ ಸತ್ತು ಹೋಗ್ತಾರ. ಇವನ ರಾಜ್ಯದೊಳಗಿಂದ ಒಂದು ಏನಾರ ಸೂಜಿಗೆ ಒಯ್ದಾರೆ, ಯಾರು ಸತ್ತು ಹೋದವರು. ಇವನ್ ರಾಜ್ಯದಲ್ಲಿ ಏನಾರ ಕಳುವಾಗ್ಯಾರ, ಯಾರ ಕಳು ಮಾಡ್ಕೊಂಡು ಹೋಗ್ಯಾರ ಇವನ್ ರಾಜ್ಯದೊಳಗೆ, ಪರಮಾತ್ಮನ ರಾಜ್ಯದೊಳಗಿಂದು. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಅದ್ರೊಳಗೇನು ಕಳು ಮಾಡ್ಲಕ್ ಸಾಧ್ಯ ಇಲ್ಲ. ಎಂತ ಜಗತ್ತು ನಿರ್ಮಾಣ ಮಾಡ್ಯಾರ ನೋಡ್ರಿ. ಎಷ್ಟರೆ ಸಂಗ್ರಹ ಮಾಡ್ಯಾರನು ಅದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು, ಯಾರು ಒಯ್ಯಂಗಿಲ್ಲ. ಈಗ ಇಲ್ಲಿ ಏನ್ ಹೇಳಕತ್ತಾರ, ಯಥಾರ್ಥ ಜ್ಞಾನವಾಗುವುದು ಹೇಗೆ? ಹಗ್ಗ ಇದ್ರ ಹಗ್ಗ ಹಾಗೆ ಕಾಣಬೇಕು, ಹಾವಿದ್ರ ಹಾವಾಗೆ ಕಾಣಬೇಕು. ಹಗ್ಗ ಹೋಗಿ ಹಾವು ಕಾಣಿಸ್ತದ, ಹಾವು ಹೋಗಿ ಹಗ್ಗ ಕಾಣಿಸ್ತದ ಅಂತಂದ್ರೆ ಅಜ್ಞಾನಿಗಳಿಗೆ ಏನಾಗ್ತದ? ಬ್ರಹ್ಮ ಕಾಣಲ್ಲ, ಜಗತ್ತು ಸತ್ಯ ಕಾಣಿಸ್ತದ. ಜ್ಞಾನಿಗಳಿಗೆ ಜಗತ್ ಕಾಣಲ್ಲ, ಬ್ರಹ್ಮ ಸತ್ಯ ಕಾಣಿಸ್ತದ. ಹೀಗಾಗಿ ಇಲ್ಲೇನದ, ಅಂತಃಕರಣ ಅಂದ್ರೆ ಪ್ರಮಾದ. ನಿಮ್ಮ ಅಂತಃಕರಣಕ್ಕೆ ಪ್ರಮಾದ ಅಂತಾರ. ಅಂತಃಕರಣದ ವೃತ್ತಿ, ವೃತ್ತಿ ಅಂದ್ರೆ ನಿಮ್ಮ ಅಂತಃಕರಣದ ಒಂದು ಎಳೆ ಹೊರಗೆ ಬರ್ತದೆ. ಎದರ ಮೂಲಕ ಹೋಗ್ತದೆ ಹೊರಗೆ ಜಗತ್ತಿನಾಗ? ಪ್ರಮಾಣ ದ್ವಾರ ಅಂದ್ರೆ ನಿಮ್ಮ ಇಂದ್ರಿಯಗಳ ಮೂಲಕ, ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಹೊರಗೆ ಬಂದು ಏನ್ ಮಾಡ್ತದ? ಪ್ರಮೇಯದ ಅಂದ್ರ ಹೊರಗೆ ವಿಷಯ ಅದ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಯಾವುದೋ ಒಂದು ವಸ್ತುವನ್ನ ಅದಕ್ಕೆ ಸಂಬಂಧ ಹೊಂದುತ್ತದೆ. ನಿಮ್ಮ ಸುತ್ತಮುತ್ತ ಬೇಕಾದಷ್ಟು ವಸ್ತುಗಳಲ್ಲವ, ಎಲ್ಲಾ ವಸ್ತುಗಳ ಮೇಲೆ ನಿಮ್ಮ ಗಮನ ಇಲ್ಲ. ಯಾವ ವಸ್ತುವನ್ನು ನೋಡ್ಬೇಕಂತೇಳಿ ಆ ವಸ್ತುವಿನ ಮೇಲೆ ಅಷ್ಟೇ ನಿಮ್ಮ ಗಮನ ಹರಿಸಿದಾಗ ನಿಮ್ಮ ಅಂತಃಕರಣದ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ಪ್ರಮೇಯದ ಒಂದು ಸಂಬಂಧ ಹೊಂದುತ್ತದೆ. ಆ ಸಂಬಂಧ ಹೊಂದಿದ ತಕ್ಷಣನೇ ಅದರ ಜ್ಞಾನ ಆಗ್ತದಂತೇನಿಲ್ಲ. ಅಲ್ಲಿ ಏನೇನಿರ್ಬೇಕು ಅಂತ ಆ ವೃತ್ತಿಯು ವಸ್ತುವಿನ ಆಕಾರ ತಾಳಬೇಕು. ಈ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಬೇಕು. ಯಾವ ವಸ್ತು ಮೊಬೈಲ್ ನೋಡ್ಲಿಕ್ಕತ್ತೀರಿ ಅಂದ್ರ ನಿಮ್ಮ ವೃತ್ತಿ ಆ ಮೊಬೈಲಿನ ಆಕಾರ ತಾಳಬೇಕು. ಒಂದು ಗಾಡಿ ನೋಡ್ಲಿಕ್ಕತ್ತೀರಿ ಅಂದ್ರ ನಿಮ್ಮ ವೃತ್ತಿ ಹೋಗಿ ಆ ಗೋಡೆ ಆಕಾರ ತಾಳಬೇಕು. ಸೂರ್ಯನ ನೋಡ್ತೀರಿ ಅಂದ್ರ ನಿಮ್ಮ ವೃತ್ತಿ ಸೂರ್ಯನ ಆಕಾರ ತಾಳಬೇಕು. ಚಂದ್ರನ ನೋಡ್ತೀರಿ ಅಂದ್ರ ಚಂದ್ರನ ಆಕಾರ ತಾಳಬೇಕು. ಈಗ ಆ ವಸ್ತುವಿನ ಆಕಾರ ತಾಳಬೇಕು ಅಂತನ್ನೋದ್ರ ಅದು ಒಂದೇ, ಅಥವಾ ಆ ವಸ್ತುವಿನ ಆವರಣ ಭಂಗ ಮಾಡಬೇಕು ಅನ್ನೋದ್ರ ಒಂದೇ. ಒಟ್ಟೆ ಅರ್ಥ ಆವರಣ ಭಂಗ ಮಾಡೋದು. ಎಲ್ಲ ಓಸು ಆವರಣದಲ್ಲಿರೋ ಈ ಜಗತ್ತಿನಾಗಿರೋ ವಸ್ತುಗಳೆಲ್ಲ ಆವರಣ ಸಹಿತ ಅದಾವ. ಯಾವಾಗ ನಿಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳದಾಗ ಅದರದ ಆವರಣ ಭಂಗ. ಆವರಣ ಭಂಗ ಆದ್ರ ಆ ವೃತ್ತಿ ಜೊತೆಗೆ ಏನೇನಿರ್ತದಪ್ಪ ಅಂತಂದ್ರೆ ಇನ್ನ ಎರಡು ವಸ್ತುಗಳಿರ್ತಾವ. ಒಂದು ಉಪಹಿತ ಚೇತನ ಅಂತಿರ್ತದ, ಇನ್ನ ಒಂದು ಚಿದಾಭಾಸ ಜೀವ. ನಿಮ್ಮ ವೃತ್ತಿ ಒಳಗಿಂದ ಚಿದಾಭಾಸ ಏನ್ ಮಾಡ್ತಾನ? ಜಡ ವಸ್ತು ಏನದಲ್ಲ, ಅನಾತ್ಮ ವಸ್ತು ಏನದಲ್ಲ, ಆ ವಸ್ತುವನ್ನ ಆವರಣ ಭಂಗ ಆದ ಕ್ಷಣನೇ ಅವನಿಗೇನಾಗ್ತದ? ಇದು ಹಗ್ಗ ಅದ, ಅಥವಾ ಇದು ಹಾವು ಅದ, ಇದು ಮೊಬೈಲ್ ಅದ, ಮತ್ತಿನ್ನೇನೋ ಬೇರೆ ವಸ್ತು ಅದ ಅಂತೇಳಿ ಜಡ ವಸ್ತುವನ್ನ ಗುರುತಿಸುವ ಕೆಲಸ ಯಾರು ಮಾಡ್ತಾರ? ಚಿದಾಭಾಸ ನಿಮ್ಮ ಜೀವ ಮಾಡ್ತಾನ. ಇದು ಹೆಂಗ್ ಕೆಲಸ ಆಗ್ತದ ಅಂತ ಹೇಳ್ತಾರ. ಆ
ಆವರಣ ಭಂಗ ಆಗಲಿ ಸಮಸ್ಯೆ ಏನದ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಈಗ ಆ ವಸ್ತುವಿನ ಆವರಣ ಭಂಗ ಆಗಬೇಕು. ಆ ವಸ್ತುವಿನ ಆವರಣ ಭಂಗವಾಗಬೇಕಾದರೆ ಅಲ್ಲಿ ಅವಶ್ಯಕತೆ ಏನದ ಅಂತಂದ್ರೆ ನಿಮ್ಮ ಇಂದ್ರಿಯದ ಮೂಲಕ ಅಂದ್ರೆ ಪ್ರಮಾಣದ ಮೂಲಕ ಹೋದಾಗ ನಿಮ್ಮ ಪ್ರಮಾಣ ಹೆಂಗಿರ್ಬೇಕು? ಮಂದ, ಅಂದ, ಪಟು ಅಂತ ಮೂರಲ್ಲ. ನಿಮ್ಮದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಹೆಂಗ ಅಂಧತ್ವ, ಮಂದತ್ವ, ಪಟುತ್ವ ಅಂದ್ರ ನನಗ ಕಣ್ಣಿಗೆ ಏನೂ ಕಾಣಲಾಗ್ಯದ ಅಂದ್ರೆ ಅಂಧತ್ವ. ಏನೋ ಮಂದಿ ಕಾಣ್ತದ, ಅದು ಏನಂತ ಗೊತ್ತಾಗಲ್ದು ಅಂತಂದ್ರೆ ಮಂದತ್ವ. ಅದು ಏನದ ನನ್ನ ಕಣ್ಣು ಚೆನ್ನಾಗಿ ಕಾಣ್ತದ ಅಂತಂದ್ರೆ ಪಟುತ್ವ. ಕಿವಿ ಚೆನ್ನಾಗಿ ಕೇಳ್ತದಂದ್ರೆ ಪಟುತ್ವ. ಮಂದಾಗಿ ಕೇಳಿಸ್ತದ ಅಂತಂದ್ರೆ ಅಂಧತ್ವ. ಏನೂ ಕೇಳಲಾಗ್ಯದಂದ್ರೆ ಅಂಧತ್ವ. ಈಗ ನಿಮ್ಮ ಇಂದ್ರಿಯದ ಸಾಮರ್ಥ್ಯ ಹೆಂಗದ ಅದರ ಮೇಲೆ ಡಿಪೆಂಡ್ ಅದ. ಅದಕ್ಕೆ ನಿಮ್ಮ ಕಣ್ಣೊಳಗ ಅದರೊಳಗ ತಿಮಿರ ಅಂತಂದ್ರ ನಿಮ್ಮ ದೃಷ್ಟಿ ದೋಷ ಸರಿಗಿರ್ಲಿಲ್ಲ ಅಂತಂದ್ರೆ ಒಂದು ಸಮಸ್ಯೆ. ಮತ್ತೆ ನಿಮ್ಮ ದೃಷ್ಟಿ ದೋಷ ಇಲ್ಲ, ನಿಮ್ಮ ದೃಷ್ಟಿ ಪರ್ಫೆಕ್ಟ್ ಅದ, ಪಟುವಾಗ್ಯದ ಅಂತಂದ್ರ ಹೊರಗೆ ಬೆಳಕೊಂದು ಬೇಕಲ್ಲ. ಅದು ಸೂರ್ಯನ ಬೆಳಕಾದ್ರೂ ಇರ್ಬೋದು, ದೀಪದ ಬೆಳಕಾದ್ರೂ ಇರ್ಬೋದು, ಯಾವ್ದಾರ ಒಂದು ಬೆಳಕಬೇಕಲ್ಲ. ನಿಮ್ಮ ಕಣ್ಣಿನ ದೋಷ ಮತ್ತ ಈ ಬೆಳಕಿನ ದೋಷ ಇವೆರಡೂ ಕೊರತೆಯನ್ನು ಅವ್ರೇನಂದ್ರು ತಿಮಿರ ದೋಷ. ತಿಮಿರ ಅಂದ್ರೆ ಕತ್ತಲು, ತಿಮಿರ ದೋಷ. ಅಲ್ಲಿ ತಿಮಿರ ಇತ್ತು ಅಂತಂದ್ರೆ ನಿಮ್ಮ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಂಗಿಲ್ಲ, ಅಂದ್ರೆ ಆವರಣ ಭಂಗ ಆಗಂಗಿಲ್ಲ. ಅದಕ್ಕೆ ಆ ವಸ್ತುವಿನ ಆವರಣ ಭಂಗವಾಗಬೇಕಾದರೆ ಅಲ್ಲಿ ತಕ್ಕಷ್ಟು ಪ್ರಕಾಶವಿರಬೇಕು. ತಿಮಿರ ದೋಷವಿರಬಾರದು. ಅದು ನೇತ್ರ ದೋಷ, ದೃಷ್ಟಿ ದೋಷ ಇರಬಹುದು, ಅಥವಾ ಪ್ರಕಾಶದ ಬೆಳಕಿನ ಕೊರತೆ ಇರಬಹುದು. ಈ ರೀತಿಯಾಗಿ ಹಗ್ಗದ ಆವರಣ ಭಂಗವಾದರೆ ತಿಮಿರ ದೋಷ ರಹಿತವಾದಂತಹ ಸಾಕಷ್ಟು ಬೆಳಕು ಮತ್ತು ಕಣ್ಣಿನ ಶಕ್ತಿ ಚೆನ್ನಾಗಿದ್ದಾಗ ಆ ವೃತ್ತಿ ಹೋಗಿ ಏನ್ ಮಾಡ್ತದೆ? ಆವರಣ ಭಂಗ ಮಾಡ್ತದೆ. ಈ ರೀತಿಯಾಗಿ ಆವರಣ ಭಂಗವಾದರೆ ಹಗ್ಗದ ಯಥಾರ್ಥ ಜ್ಞಾನನೂ ಆಗ್ತದ, ಹಾವಿನ ಯಥಾರ್ಥ ಜ್ಞಾನನೂ ಆಗ್ತದ. ಕರೆ ಹಾವಿತ್ತಂದ್ರೆ ಹಾವಿನ ಯಥಾರ್ಥ ಜ್ಞಾನ, ಕರೆ ಹಗ್ಗಿದ್ರೆ ಹಗ್ಗದ ಯಥಾರ್ಥ ಜ್ಞಾನ ಏನೆಲ್ಲ ಆಗ್ತದೆ. ಆದರೆ ಅದನ್ನ ಏನಂತಾರಪ್ಪ ಅಂತಂದ್ರೆ ಯಥಾರ್ಥ ಜ್ಞಾನ. ಏನು ವಸ್ತು ಆದ ಅದೇ ವಸ್ತು ನಿಮ್ ಕಣ್ಣಿಗೆ ಕಾಣಿಸ್ತು ಅಂದ್ರೆ ಅದಕ್ಕೆ ಯಥಾರ್ಥ ಜ್ಞಾನಕ್ಕ ಈ ಶಾಸ್ತ್ರದೊಳಗೆ ಏನಂತಾರಂದ್ರ ಪ್ರಮಾಜ್ಞಾನ ಅಂತಾರೆ. ಪ್ರಮಾಜ್ಞಾನ. ಒಂದು ವೇಳೆ ಅಲ್ಲಿ ತಿಮಿರ ದೋಷ ಇದ್ದು ಕಣ್ಣಿನ ದೋಷ ಇರ್ಬೋದು, ಬೆಳಕಿನ ಕೊರತೆ ಇರ್ಬೋದು, ಆವಾಗ ಏನಾಗ್ತದ? ಹಗ್ಗ ಹೋಗಿ ಹಾವಿನಂಗೆ ಕಾಣ್ಬೋದು, ಹಾವು ಹೋಗಿ ಹಗ್ಗದಂಗೆ ಕಾಣ್ಬೋದು. ಅಲ್ಲಿ ಇರೋದೊಂದು, ಅಲ್ಲಿ ತೋರೋದು ಇನ್ನೊಂದು. ಯಾಕೆ ಹಿಂಗಾಗ್ತದ ಅಂತಂದ್ರೆ ಆ ವಸ್ತುವಿನ ಯಥಾರ್ಥ ಜ್ಞಾನವಾಗುವ ಬದಲು ಅಲ್ಲಿ ಆವರಣ ಭಂಗ ಆಗಲಿಲ್ಲ. ನೀವು ನೋಡ್ಬೇಕಂತ ಪ್ರಯತ್ನ ಮಾಡ್ತೀರಿ, ಅಲ್ಲಿ ಬೆಳಕಿಲ್ಲ, ಕಣ್ಣು ಸರಿಗೆ ಕಾಣಂಗಿಲ್ಲ ಅಂತ ಕೂಡ್ಲೇನೆ ಅಲ್ಲಿ ಒಂದ್ ಏನ್ ಕೆಲಸ ಆಗ್ತದಂದ್ರೆ ಅವಿದ್ಯೆ ಅಂತದ ನಿಮ್ಮ ಅಂತಃಕರಣದೊಳಗೆ. ನಿಮ್ಮ ಅಂತಃಕರಣದೊಳಗೆ ಒಂದು ಅವಿದ್ಯೆ ಅದಲ್ಲ, ಆ ಅವಿದ್ಯೆ ಕಾರ್ಯೋನ್ಮುಖವಾಗುತ್ತದೆ. ಕಾರ್ಯೋನ್ಮುಖ ಆಗೋದಕ್ಕೆ ಏನಂತಾರ? ಕ್ಷೋಭೆ ಉಂಟಾಗುತ್ತದೆ. ಕ್ಷೋಭೆ ಉಂಟಾಗೋದಕ್ಕ ಉದಾಹರಣೆಗಳು ಏನಪ್ಪ ಅಂದ್ರೆ ಹಾಲು ಕಾಸಿ ಆರಿಸಿ ಒಂದು 4 ಹನಿ ಹೆಪ್ಪ ಹಾಕಿದ್ರೆ ಅಂದ್ರೆ ಮೊಸರ ಮಾಡ್ಲಕ್ಕ ತಯಾರಾಗಿಬಿಡ್ತದ. ಅದೇ ರೀತಿ ಗರ್ಭಿಣಿ ಸ್ತ್ರೀ ಫಸ್ಟಿಗೆ ಗರ್ಭ ಧರಿಸಿರ್ತಾಳಲ್ಲ, ಆಕೆ ಏನಾಗ್ತದ? ಊಟ ಹೋಗಂಗಿಲ್ಲ, ಆಕೆ ಜೀವನನೇ ಗಾಬರಿ ಆಲಕತ್ತಿ ಬಿಡ್ತದೆ. ಏನೋ ಒಂದು ಆಲಕತ್ತದ ನನಗ. ಫಸ್ಟ್ ಗರ್ಭ ಧರಿಸಿದಾಗ ಫಸ್ಟ್ ಡೇ ಅವಾಗ ಆಕೆ ರಿಯಾಕ್ಷನ್, ಬಾಡಿ ರಿಯಾಕ್ಷನ್, ಮನುಷ್ಯನ ರಿಯಾಕ್ಷನ್ ಎಲ್ಲ ಒಟ್ಟು ಜೀವನನೇ ವಿಚಿತ್ರ. ಏನಂದ್ರೆ ಮುಂದೆ ಇನ್ನೊಂದು ಜೀವ ಹುಟ್ಟದ ಸಲುವಾಗಿ ಅಲ್ಲಿ ಏನಾಗ್ಯದ? ಅವಳ ಗರ್ಭದಲ್ಲಿ ಶೋಭೆ ಉಂಟಾಗ್ಯದ, ಮಗು ತಯಾರಾಗ್ಲಿಕ್ಕತ್ತದ, ಇಲ್ಲಿ ಮೊದಲು ತಯಾರಾಗ್ಲಿಕ್ಕತ್ತದ. ಹೀಗೆ ಕಾರ್ಯೋನ್ಮುಖವಾಗಿ
ಇಲ್ಲಿ ಅವಿದ್ಯೆ ಅನ್ನೋದು ಕಾರ್ಯವನ್ನು ಆಕ್ಟಿವ್ ಆಗ್ತದೆ. ಬೆಳಕು ಚೆನ್ನಾಗಿತ್ತು, ನಿಮ್ಮ ಕಣ್ಣು ಚೆನ್ನಾಗಿತ್ತು, ಆ ವಸ್ತು ಸ್ಪಷ್ಟವಾಗಿ ಕಾಣ್ತು ಅಂತಂದ್ರೆ ಅವಿದ್ಯೆ ಏನಿರ್ತದ ನಿವೃತ್ತಿ ರೂಪದಲ್ಲಿ ಸುಮ್ಮನಿರ್ತದ, ಏನು ಮಾಡಲ್ಲ. ಒಂದು ವೇಳೆ ಏನಾಗ್ತದ, ಒಂದು ವೇಳೆ ಅಲ್ಲಿ ಬೆಳಕು ಸರಿಗಿದ್ದಿದ್ದಿಲ್ಲ ಅಥವಾ ಕಣ್ಣಿನ ಸಮಸ್ಯೆ ಇದ್ದಾಗ ಆ ವಸ್ತುವನ್ನು ನಿಮ್ಗೆ ಕಣ್ಣಿನಿಂದ ನೋಡಕ್ ಆಗಲ್ಲ ಅಂದೊತ್ತನಾಗ ಏನಾಯ್ತು, ನಿಮ್ಮೊಳಗೊಂದು ಅವಿದ್ಯೆ ಅದಲ್ಲ, ಅದು ಏನ್ ಮಾಡ್ತದ, ನನ್ನ ಕಣ್ಣು ತೆರಬಿಡ್ತದ. ಅವಿದ್ಯೆ ಕಾರ್ಯೋನ್ಮುಖವಾಗಿಬಿಡ್ತದ. ಕಾರ್ಯೋನ್ಮುಖ ಆಗಿ ಅದೇನ್ ಮಾಡ್ತದ, ಅದ್ರೊಳಗ ಅವಿದ್ಯೆ ಪ್ರತಿನಿತ್ಯ ಎಷ್ಟು ವಸ್ತುಗಳನ್ನು ನೋಡ್ತೀವಿ ಅಷ್ಟು ವಸ್ತುಗಳ ಆಕಾರ ತಾಳಿದಂತ ಒಂದು ಅನುಭವ ಅದ್ರೊಳಗದ. ಇದ್ರಂಗ ಅವಿದ್ಯೆ ಏನ್ ಮಾಡ್ತದ, ಒಂದ್ ಸಾರಿ ಇಂತ ಆಕಾರ ತಾಳಿದ್ದು ಅದಕ್ಕೆ ಅನುಭವ ಒಳಗದಲ್ಲ. ಇದ್ರಂಗ ಹಿಂಗ ಉದ್ದಕ ಗುಂಡಕ ಹಿಂಗಿತ್ತಂತಂದ್ರ ಹಾಂಗಿತ್ತಂದ್ರ ಹಾವಿನ ಯಥಾರ್ಥ ಜ್ಞಾನ ಆಗ್ಲಾರ್ದಕ್ಕ ಹಗ್ಗದ ತೋರಿಸ್ಬಿಡ್ತದ. ಹಗ್ಗ ಇತ್ತು ಅಂತಂದ್ರ ಹಗ್ಗದ ಯಥಾರ್ಥ ಜ್ಞಾನ ಆಗ್ಲಾರ್ದಕ್ಕ ಹಾವು ಅಂತ ತೋರಿಸ್ಬಿಡ್ತದ. ಅದಕ್ಕ ನಿಮ್ಮ ಒಳಗಿಂದ ಏನು ಬರ್ತದ, ನಿಮ್ಮ ಅವಿದ್ಯೆಯಿಂದ ಬರ್ಲಕತ್ತದೋ ಇದು ಪ್ರಮಾಜ್ಞಾನನೋ, ಅದಕ್ಕೇನಂತಾರ, ಅವಿದ್ಯೆಯಿಂದ ಬಂದ ಜ್ಞಾನ ಭ್ರಮಜ್ಞಾನ, ಅವಿದ್ಯೆಯಿಂದ ಉಂಟಾದ ಜ್ಞಾನ ಭ್ರಮಜ್ಞಾನ. ಮತ್ತೆ ನಿಮ್ಮ ಅಯಥಾರ್ಥ ಜ್ಞಾನ ಅಂತಾರ, ಭ್ರಮಜ್ಞಾನ ಅಯಥಾರ್ಥ ಜ್ಞಾನ ಅಂತಾರ. ಮತ್ತೆ ಯಥಾರ್ಥ ಜ್ಞಾನ ಆಗಿತ್ತು ಅಂತಂದ್ರೆ ಭ್ರಮಜ್ಞಾನ. ಈ ಬ್ರಹ್ಮಜ್ಞಾನ ಅಂತಂದ್ರೆ ಅಯಥಾರ್ಥ ಜ್ಞಾನ, ಅದು ಇರೋದೊಂದು ತೋರೋದು ಮತ್ತೊಂದು. ಹೀಗಾಗಿ ಈ ರೀತಿಯಾಗಿ ಅವಿದ್ಯೆಯು ರಜ್ಜುವಿನ ಅಯಥಾರ್ಥ ಜ್ಞಾನವಾದ ಸರ್ಪದ ಬ್ರಹ್ಮಜ್ಞಾನವನ್ನ ಉಂಟು ಮಾಡುತ್ತದೆ. ಈಗ ಸಮಸ್ಯೆ ಇರೋದೇನದ, ಯಥಾರ್ಥ ಜ್ಞಾನದಲ್ಲಿ ಸಮಸ್ಯೆ ಇಲ್ಲ. ಹಗ್ಗ ಹಗ್ಗವಾಗಿ ಕಂಡಿತ್ತಂದ್ರೆ ಸಮಸ್ಯೆ ಇಲ್ಲ, ಹಾವು ಹಾವಾಗಿ ಕಂಡಿತ್ತಂದ್ರೆ ಸಮಸ್ಯೆ ಇಲ್ಲ, ಬ್ರಹ್ಮ ಬ್ರಹ್ಮವಾಗಿ ಕಂಡಿತ್ತಂದ್ರೆ ಸಮಸ್ಯೆ ಇಲ್ಲ, ಜಗತ್ತು ಜಗತ್ತಾಗಿ ಕಂಡಿತ್ತಂದ್ರೆ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಏನಾಗ್ಯದ, ಬ್ರಹ್ಮ ಹೋಗಿ ಜಗತ್ತಾಗಿ ಕಾಣ್ಲಿಕ್ಕತ್ತದ, ಹಗ್ಗ ಹೋಗಿ ಹಾವಾಗಿ ಕಾಣ್ಲಿಕ್ಕತ್ತದ, ಶುಕ್ತಿ ಹೋಗಿ ಬೆಳ್ಳಿಯಾಗಿ ಕಾಣ್ಲಿಕ್ಕತ್ತದ. ಈಗ ಶುಕ್ತಿ ಬೆಳ್ಳಿಯಾಗಿ ಕಂಡು ಸುಳ್ಳು ದುಃಖ ಕೊಡ್ಲಕತ್ತದ, ಹಗ್ಗ ಹಾವಾಗಿ ಕಂಡು ಸುಳ್ಳು ದುಃಖ ಕೊಡ್ಲಕತ್ತದ, ಬ್ರಹ್ಮ ಜಗತ್ತಾಗಿ ಕಂಡು ಸುಳ್ಳು ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕತ್ತದ. ಅದಕ್ಕೆ ಇಲ್ಲಿ ಬಂದದ್ದು ಅನಿರ್ವಚನೆಯ ಸಿದ್ಧಾಂತದ ಸಾಧನೆ ಮಾಡೋದಕ್ಕ. ಅನಿರ್ವಚನೆಯ ಅಂತಂದ್ರೆ ಏನಾಯ್ತು, ಈ ಹಗ್ಗದ ವಿಷಯ ಅಥವಾ ಶುಕ್ತಿಯ ವಿಷಯ ಮತ್ತು ಹಗ್ಗದಲ್ಲ ಸರ್ಪದ ವಿಷಯ ಮತ್ತು ಇದ್ಯಾವುದು ಬೆಳ್ಳಿಯ ವಿಷಯ. ಇಲ್ಲಿ ಸತ್ಯವಸ್ತುಗಳು ಯಾವ್ಯಾವದಾವ ಹೇಳ್ರಿ, ಬ್ರಹ್ಮ ಸತ್ಯವಸ್ತು, ಆನಂದ ಕೊಡ್ತದದು. ಬ್ರಹ್ಮ ಯಥಾರ್ಥ ಜ್ಞಾನ ಆಯ್ತಂದ್ರೆ ಅದು ಆನಂದ ಕೊಡ್ತದ. ಹಗ್ಗದ ಯಥಾರ್ಥ ಜ್ಞಾನ ಆಯ್ತಂದ್ರೆ ಆನಂದ ಕೊಡ್ತದ. ಶುಕ್ತಿಯ ಯಥಾರ್ಥ ಜ್ಞಾನ ಆಯ್ತಂದ್ರೆ ಆನಂದ ಕೊಡ್ತದ. ಕತೆ ಚಿಕ್ಕು ಕತೆ ಚಿಪ್ಪತ್ತು ಗೊತ್ತಾದ್ರೆ ಆನಂದ ಕೊಡ್ತದ. ಆದ್ರ ಮಂದಗತ್ತಲೆಯಲ್ಲಿ ಕಂಡ ಹಾವು ಎದಕ್ಕೆ ತೋರ್ಲಕತ್ತದ, ಹಗ್ಗದ ಬಗ್ಗೆ ಜ್ಞಾನ ಇಲ್ಲದಕ್ಕ, ಹಗ್ಗದ ಬಗೆಗಿನ ಅಜ್ಞಾನದ ಕಾರಣ ಹಾವು ತೋರುತ್ತಿದೆ. ಮಿಥ್ಯವಾಗಿ ತೋರುವ ಹಾವು ಮಿಥ್ಯವಾದ ದುಃಖವನ್ನುಂಟು ಮಾಡುತ್ತಿದೆ. ಶುಕ್ತಿ ಇದು ಶುಕ್ತಿ ಅನ್ನಂತ ಜ್ಞಾನ ಇಲ್ಲದಕ್ಕ, ಶುಕ್ತಿಯ ಅಜ್ಞಾನದ ಕಾರಣ ಏನಾಗ್ಯದ, ಬೆಳ್ಳಿ ತೋರುತ್ತಿದೆ. ಆ ಬೆಳ್ಳಿ ಏನ್ ಮಾಡ್ಯದ, ನಿತ್ಯವಾದ ಬೆಳ್ಳಿ ಮಿಥ್ಯವಾದ ಸುಖವನ್ನು ಕೊಡ್ತಾ ಇದೆ. ಮತ್ತು ಬ್ರಹ್ಮದ ಜ್ಞಾನ ಇಲ್ಲದಕ್ಕ, ಬ್ರಹ್ಮದ ಅಜ್ಞಾನದ ಕಾರಣ, ನಮ್ಮಲ್ಲಿ ಬ್ರಹ್ಮದ ಜ್ಞಾನ ಇಲ್ಲದ ಕಾರಣ ಈ ಜಗತ್ತೇನಾಗ್ಯದ, ನಮಗ ಏನಂತ ಕಾಣ್ಲಕತ್ತದ, ಜಗತ್ತಾಗಿ ನಿತ್ಯವಾದ ಜಗತ್ತಾಗಿ ಕಾಣ್ಲಿಕ್ಕತ್ತದ.
ಮತ್ತೆ ಈ ಮಿಥ್ಯವಾದ ಜಗತ್ತು ಏನ್ ಮಾಡಕತ್ತದ? ಮಿಥ್ಯವಾದ ಸುಖ ದುಃಖಗಳನ್ನು ಕೊಡ್ಲಿಕ್ಕತ್ತದ. ಈ ಮಿಥ್ಯವಾದ ಸುಖ ಮಿಥ್ಯವಾದ ದುಃಖ ಏನಾಗಲ್ಲ. ಮಿಥ್ಯವಾದ ಸುಖ ಮಿಥ್ಯವಾದ ದುಃಖ ಇದು ಯಾಕೆ ಆಗಕತ್ತು ಅಂದ್ರ ಸಮಸ್ಯೆ ಇರೋದು ಎಲ್ಲಿ? ಬ್ರಹ್ಮನನ್ನ ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ, ಬ್ರಹ್ಮದ ಬಗ್ಗೆ ಜ್ಞಾನ ಹೊಂದಲಾರ್ದಕ್ಕ ಏನಾಗ್ಯದ? ಜಗತ್ತು ಸತ್ಯ ಅನ್ಸ್ಲಕತ್ತದ. ಯಾಕ? ಬ್ರಹ್ಮದ ಬಗ್ಗೆ ಜ್ಞಾನ ಇಲ್ಲದ ಅಜ್ಞಾನ ಕಾರಣ ಜಗತ್ತು ಸತ್ಯ ಅನ್ಸ್ಲಕತ್ತದ. ಬ್ರಹ್ಮದ ಜ್ಞಾನ ಇತ್ತು ಅಂತಂದ್ರೆ ಬ್ರಹ್ಮನೇ ಸತ್ಯ ಆಗಿ ಜಗತ್ತ ಮಿಥ್ಯ ಆಗ್ತದೆ. ಆದ್ರ ಇಲ್ಲಿ ಈ ಜಗತ್ತಿನೊಳಗ ನಮ್ಮ ಸ್ಥಿತಿ ಏನದಪ್ಪ? ಈ ಕಡೆ ಜ್ಞಾನಿ ಅರಿವೇನು ಇಲ್ಲ, ಬ್ರಹ್ಮನನ್ನು ಕಾಣಟು ಜ್ಞಾನಿಗಳು ಆಗಿಲ್ಲ. ಈ ಕಡೆ ಅಜ್ಞಾನಿ ಅರಿವೇನು, ಇದು ಜಗತ್ತಿನ ಸುಖ ದುಃಖನೇ ಖರೆ ಅಂತ ತಿಳ್ಕೊಳ್ಳಷ್ಟು ಅಜ್ಞಾನಿನೂ ಆಗಿಲ್ಲ. ಮತ್ತ ಏನಿದು ಹಿಂಗದಲ್ಲ? ಈಗ ಆ ಕಡೆ ಅದು ಆಗ್ಲಿಲ್ಲ, ಈ ಕಡೆ ಇದು ಆಗ್ಲಿಲ್ಲ. ಹೀಗಾಗಿ ನಾವು ಈಗ 24 ತಾಸು ಯಾವಾಗಲೇ ಹಿಂಗ ಕಣ್ ತೆರೆದ ಸಾಕು ಬ್ರಹ್ಮ ದರ್ಶನ ಮಾಡುವಷ್ಟು ಪವರ್ಫುಲ್ ಆದಂತ ಬ್ರಹ್ಮಜ್ಞಾನಿಗಳು ಆಗಿಲ್ಲ. ಮತ್ತೆ ಈ ಜಗತ್ತು ಏನೇ ಸುಖ ದುಃಖ ಕೊಟ್ಟರು ಹೌದಪ್ಪ ಇದು ಬಹಳ ಸತ್ಯವಾದ ಸುಖ ಸತ್ಯವಾದ ದುಃಖ ಅಂತ ಹೇಳಿ ಜಗತ್ತಿಗೆ ಚೆಕ್ಕಿ ಬೀಳುವಂತ ಒಂದು ಅಜ್ಞಾನಿಗಳು ನಾವಲ್ಲ. ನಾವು ಮಧ್ಯದಲ್ಲಿದ್ದೀವಿ. ಮತ್ತ ಮಧ್ಯದಲ್ಲಿದ್ದೀವಿ ಅಂತ ಹೇಳಕ್ಕೆ ಎರಡೂ ಹೌದೇನು ಅಂತ ಹೇಳಿ ಅಂದ್ರೆ ನಮ್ಮ ಅಭಿಪ್ರಾಯದಂತೆ ಆ ಜಗತ್ತಿಲ್ಲ. ನಾವು ಸತ್ಯ ಅಂದಾಗ ಅದು ಸತ್ಯ ಆಗ್ತದ, ನಾವು ಮಿಥ್ಯ ಅಂದಾಗ ಅದು ಮಿಥ್ಯ ಆಗ್ತದಲ್ಲ. ನಾವು ಒಂದು ಸಲ ಒಂದು ಅಭಿಪ್ರಾಯ ತಾಳಬಹುದು ಜಗತ್ತಿನ ಬಗ್ಗೆ, ಒಂದು ಸಲ ಒಂದು ಅಭಿಪ್ರಾಯ ತಾಳಬಹುದು. ಏನು ಅದು ಸತ್ಯ ಅಂತಾರೆ ಅನ್ಬೋದು, ಮಿಥ್ಯ ಅಂತಾರೆ ಅನ್ಬೋದು. ಎರಡೂ ಹೇಳಕ್ ಬರಂಗಿಲ್ಲ. ನೀವು ಸತ್ಯ ಅಂದ್ರೆ ಮಿಥ್ಯ ಆಗಲ್ಲ, ಮಿಥ್ಯ ಅಂದ್ರೆ ಸತ್ಯ ಆಗಲ್ಲ. ನಿಮ್ಮ ಅಭಿಪ್ರಾಯ ಹೆಂಗ ತಾಳ್ರಿ. ಆದ್ರ ಅದು ಹೆಂಗಿರ್ಬೇಕು? ಹಂಗೆ ಅದ. ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಜಗತ್ತಿಲ್ಲ. ಎಲ್ಲರೂ ಬಡದಾಡೋದೇ ನಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಜಗತ್ ನಡೆಸ್ಬೇಕಂತ ಇರ್ತಾರ. ಅದು ಆಗ್ಲಾರ್ದಕ್ಕೆ ದುಃಖಿಗಳಾಗಿರ್ತಾರ. ಈ ಜಗತ್ ಹೆಂಗ್ ನಡಿಬೇಕಂದ್ರೆ ಇವ್ರ ಅಭಿಪ್ರಾಯಕ್ಕೆ ತಕ್ಕಂತೆ ನಡಿಬೇಕಂತಾರ. ಅದಾಗಂಗಿಲ್ಲ. ಅದು ಹೆಂಗ್ ನಡಿಬೇಕು ಹಂಗೆ ನಡೆದಿರ್ತದ. ಇಲ್ಲೇನಾಯ್ತು? ಇಲ್ಲಿ ಸರ್ಪವನ್ನ 3 ಶಬ್ದಗಳಲ್ಲಿ ಮೊದಲು ತಿಳ್ಕೋಬೇಕು. 3 ಶಬ್ದಗಳ ಅರ್ಥ: ಸತ್ತು, ಅಸತ್ತು, ಮಿಥ್ಯ. ಮಿಥ್ಯ ಅಂದ್ರೇನು? ಅನಿರ್ವಚನೀಯ. ಮಿಥ್ಯ ಅಂದ್ರೆ ಮತ್ತಿನ್ನೇನಲ್ಲ, ಅನಿರ್ವಚನೀಯ. ಸದಸದ್ ವಿಲಕ್ಷಣ, ಮಿಥ್ಯ. ಇವು 3 ಒಂದೇ. ಸತ್ ಅಂದ್ರೇನು, ಮಿಥ್ಯ ಅಂದ್ರೇನು, ಮತ್ತೆ ಅಸತ್ ಅಂದ್ರೇನು, ಇವು 3 ತಿಳ್ಕೋಬೇಕು. ಸತ್ ಅಂತಂದ್ರೆ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಇರುವಂತಹದ್ದು ಸತ್. ಅದು ಒಂದೇ ಒಂದು ವಸ್ತು. ಆತ್ಮವಸ್ತು ಆ ರೀತಿ ಅದ, ಬ್ರಹ್ಮವಸ್ತು ಆ ರೀತಿ ಅದ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಒಂದೇ ಒಂದು ವಸ್ತು ಆ ರೀತಿ ಇದ್ದದ್ದು. ಇನ್ನು ಅಸತ್ ಅಂತಂದ್ರೆ ಏನದ? ಎಲ್ಲೂ ಇಲ್ಲದ್ದು, ಎಂದೂ ಇಲ್ಲದ್ದು, ಯಾವ ಪ್ರಸಂಗದಲ್ಲೂ ಅದು ಇಲ್ಲದ ವಸ್ತು. ಅದು ಬಂಜೆಯ ಮಗ. ಎಂದಾದ್ರೂ ಇದೆ ಏನ್ರಿ? ಇಲ್ಲ. ಘಟ ಎಂದಾದ್ರೂ ಇದೆ ಏನು? ಇಲ್ಲ. ನಿಮ್ಮ ದೇಹ ಎಂದಾದ್ರೂ ಇದೆ ಏನು? ದೇಹ ಹುಟ್ಟೋದಕ್ಕಿಂತ ಮೊದಲ ನೀವೇನಾಗಿದ್ರಿ? ಆತ್ಮಸ್ವರೂಪನೇ ಆಗಿರಿ. ದೇಹ ಹುಟ್ಟಿದಾಗೂ ಈಗೇನದ? ನಿಮ್ಮದು ದೇಹದ ಸ್ವರೂಪ ಅದು, ಆತ್ಮದ ಸ್ವರೂಪ ಅದು. ಆತ್ಮಸ್ವರೂಪನೇ ಇದಿರಿ. ಮತ್ತೆ ದೇಹ ಹೋದ ಮೇಲೆ ಆತ್ಮಸ್ವರೂಪನೇ. ಅದಕ್ಕೆ ನಿಜಗುಣದ ಬರ್ದಾರ, ಘಟವೇ ಖುಷಿ, ಘಟವೇ ಖುಷಿಯಾಗಿ ತೋರಿಸಿ ನೀನು ಎಂತ ಘಟಾರಿ ನೀನು ಅಂತ. ಎಲೆ ಘಟ, ನೀನದಿ ಮಣ್ಣು, ನೀನು ಮಣ್ಣು. ಗಡಿಗೆ ಹುಟ್ಟೋದಕ್ಕಿಂತ ಮೊದಲು ಮಣ್ಣೆ ಇತ್ತು, ಗಡಿಗೆ ಹುಟ್ಟಿದಾಗೂ ಮಣ್ಣೆ ಅದ, ಗಡಿಗೆ ಹೊಡೆದು ಪುಡಿಯಾಗಿ ಬೋಕಿಯಾಗಿ ಬಂದ್ಮೇಲೂ ಮಣ್ಣೆ ಅದ.
ಈ ರೀತಿ ಮಣ್ಣಿನ ಸ್ವರೂಪ ಇರಂತ ಒಂದು ನಿಜ ಸ್ವರೂಪ ಮಣ್ಣು ಏನದ ಯಥಾರ್ಥ ಜ್ಞಾನ, ಆತ್ಮ ಯಥಾರ್ಥ ಜ್ಞಾನ. ಈ ಬ್ರಹ್ಮಾಂಡ ಸೃಷ್ಟಿಯಾಗೋದಕ್ಕಿಂತ ಮೊದಲು ಬ್ರಹ್ಮನೇ ಇತ್ತು. ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೂ ಬ್ರಹ್ಮನೇ ಅದ. ಬ್ರಹ್ಮಾಂಡ ಪ್ರಳಯ ಆದ್ಮೇಲೂ ಅಲ್ಲಿ ಬ್ರಹ್ಮನೇ ಇರ್ತದ. ಹೀಗಾಗಿ ಬ್ರಹ್ಮ, ಆತ್ಮ, ಮಣ್ಣು, ಚಿನ್ನ ಇವೆಲ್ಲ ಏನದವ ಯಥಾರ್ಥ ಜ್ಞಾನ. ಆಭರಣ, ಘಟ ಮತ್ತೆ ಈ ಶರೀರ, ಜಗತ್ತು ಇವೆಲ್ಲ ಅಯಥಾರ್ಥ ಜ್ಞಾನಗಳು. ಅದಕ್ಕಿಲ್ಲೇನದ ಆ ಅಯಥಾರ್ಥ ಜ್ಞಾನಗಳು ನಮಗ ಸತ್ ಅಂತ ಕಾಣ್ಲಿಕತ್ತವ ಅಂತಂದ್ರ ಅವು ಸತ್ತಿಲ್ಲ. ಇಲ್ಲಿ ನಡೆದ ಪ್ರಯತ್ನ ಎದರ್ದು ನಮಗೆ ತೋರುತ್ತಿರುವ ಈ ಜಗತ್ತು, ಈ ಶರೀರ, ಈ ಆಭರಣ, ಈ ಒಂದು ಘಟಗಳು ಇವಕ್ಕ ಸತ್ ಅಂತೀರೇನು? ಏನಾಗ್ತದ? ಬಂಗಾರದ ಅಂಗಡಿಗೆ ಹೋಗಿ ನಾನಾ ರೀತಿಯ ಆಭರಣಗಳನ್ನು ನೋಡುವಾಗ ನೀವು ಅದರದ್ದು ಡಿಸೈನು, ಕಲರು ನೋಡ್ತಾ ಇರ್ಬೇಕಾದ್ರ, ಬಟ್ಟೆ ಅಂಗಡಿ ಒಳಗೂ ಡಿಸೈನು, ಕಲರು ನೋಡ್ತಾ ಇರ್ಬೇಕಾದ್ರ ಅಕಸ್ಮಾತ್ ಬಟ್ಟೆ ನೆನಪಾದ್ರೆ ಒಳಗಿರೋ ಬಟ್ಟೆ ಒಂದೇ, ಮ್ಯಾಲ ಕಲರ್ ಡಿಸೈನ್ ಚೇಂಜ್ ಅಂತಂದ್ರ ಏನಾಗ್ಬಿಡ್ತು? ನಿಮ್ ಡಿಸೈನು, ಕಲರ್ ಏನದಾವ ಅವು ಏನು ಮಹತ್ವದ ವಸ್ತುಗಳಾಗಿ ಉಳಿಯಂಗಿಲ್ಲ. ಬಟ್ಟೆ ಒಂದೇ ಸತ್ಯ, ಅದರ ಮೇಲಿನ ಡಿಸೈನ್, ಕಲರ್ ನಿತ್ಯ. ಅದೇ ರೀತಿ ಆಭರಣಗಳು ನಿತ್ಯ, ಅದರೊಳಗಿರೋ ಬಂಗಾರ ಸತ್ಯ. 84 ಲಕ್ಷ ಜೀವರಾಶಿಗಳು ಮಿಥ್ಯ, ಅದರೊಳಗಿರುವ ಆತ್ಮವಸ್ತು, ಪ್ರತ್ಯೇಗಾತ್ಮವಸ್ತು ಸತ್ಯ. ಅದೇ ರೀತಿ ಬ್ರಹ್ಮಾಂಡದೊಳಗಿರುವ ಬ್ರಹ್ಮಾಂಡ ಎಲ್ಲ ಮಿಥ್ಯ, ಅದರೊಳಗಿರುವ ಬ್ರಹ್ಮವಸ್ತು ಒಂದು ಸತ್ಯ. ಇಲ್ಲೇನಾಯ್ತು? ಈ ಅವಿದ್ಯೆಯ ಕಾರ್ಯ ಇವೆಲ್ಲ ಎದರ ಕಾರ್ಯ? ಇವು ಘಟ, ಆಭರಣ ಮತ್ತೆ ಬೆಳ್ಳಿ, ಶುದ್ಧಿಯೊಳಗಿನ ಬೆಳ್ಳಿ ಮತ್ತು ಹಗ್ಗದೊಳಗಿನ ಹಾವು, ಬ್ರಹ್ಮದೊಳಗಿನ ಬ್ರಹ್ಮಾಂಡ, ಇದೆಲ್ಲ ಯಾರ ದೃಷ್ಟಿ? ಇದು ಅವಿದ್ಯೆಯ ಸೃಷ್ಟಿ. ಅವಿದ್ಯೆ, ಮಾಯೆ ಅಂತೇನಂತಿರಲ್ಲ, ಅದರ ಸೃಷ್ಟಿ ಅದು. ಈ ಅವಿದ್ಯೆಯ ಕಾರ್ಯವಾದ ಸರ್ಪವು, ಈ ಅವಿದ್ಯೆಯ ಕಾರ್ಯಗಳು ಏನದವ ಇವು ಸತ್ಯವಾಗಿದ್ದರೆ, ಸತ್ಯವಾಗಿತ್ತು. ಈಗ ಒಂದು ಘಟ ಅದ, ಆ ಘಟವನ್ನ ನಿಜವಾಗಿ ಸತ್ಯನೇ ಆಗಿತ್ತು ಅಂತಂದ್ರ, ಮಣ್ಣಿನ ಜ್ಞಾನ ಆಯ್ತು ಅಂತಂದ್ರ ಅದು ಘಟ ಮಿಥ್ಯೆ ಆಗಬಾರ್ದಾಗಿತ್ತಲ್ಲ. ಮಣ್ಣು ಅಂತ ಘಟವನ್ನ ನೀವು ಮಣ್ಣು ಅಂದ್ರೆ ಅಂತಂದ್ರೆ ಘಟ ಮಿಥ್ಯೆ ಹೌದಲ್ಲ. ಬೆಳ್ಳಿಯನ್ನ ನೀವು ಶುಕ್ತಿ ಅಂದ್ರೆ ಅಲ್ಲಿ ತೋರಿದ ಬೆಳ್ಳಿ ಮಿಥ್ಯೆ ಆಯ್ತಾ ಇಲ್ಲ. ಬ್ರಹ್ಮಾಂಡವನ್ನ ನೀವು ಬ್ರಹ್ಮ ಅಂತ ನೋಡಿಬಿಟ್ರಿ ಅಂದ್ರೆ ಅಲ್ಲಿ ಬ್ರಹ್ಮಾಂಡ ಮಿಥ್ಯೆ ಆಯ್ತಾ ಇಲ್ಲ, ಬಾಧೆ ಆಯ್ತಾ ಇಲ್ಲ. ಈಗ ನಿಮ್ಮ ಶರೀರವನ್ನ ನೀವು ಏನಂತ ನೋಡ್ತೀರಿ? ಪ್ರತ್ಯೇಗಾತ್ಮ ಅಂತ ಹೇಳಿ ನಿಮ್ಮ ಪಿಂಡಾಂಡವನ್ನ ಪ್ರತ್ಯೇಗಾತ್ಮ ಅಂತ ನೋಡಿದ್ರಿ ಅಂತಂದ್ರೆ ನಿಮ್ಮ ಶರೀರ ಮಿಥ್ಯೆ ಆಯ್ತಾ ಇಲ್ಲ. ಬ್ರಹ್ಮಾಂಡದಲ್ಲಿ ಬ್ರಹ್ಮನನ್ನು ನೋಡಿದ್ರೆ ಬ್ರಹ್ಮಾಂಡ ಮಿಥ್ಯೆ ಆಯ್ತಾ ಇಲ್ಲ. ಅವಿದ್ಯೆಯ ಸೃಷ್ಟಿ, ಮಾಯೆಯ ಸೃಷ್ಟಿ ಏನದ? ಯಾವಾಗ ಸತ್ಯವಸ್ತುವಿನ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರ ಅವು ಏನಾಗ್ತವ? ಬಾಧವಾಗುತ್ತವೆ, ಇಲ್ಲದಂಗ ಆಗ್ತವ. ಇಲ್ಲದಂಗ ಆದಾಗ ಏನಾಯ್ತು? ಅದು ಅಸತ್ತಾಯ್ತು. ಹೀಗಾಗಿ ಸದ್ವಸ್ತುವಿನ ಜ್ಞಾನವಾದ ಕ್ಷಣವೇ ಅವು ಮಿಥ್ಯವಾಗ್ತವ, ಅವು ಅಸತ್ತಾಗ್ತವ. ಆಗುವ ಕಾರಣ ಅದನ್ನ ಸತ್ಯ ಎನ್ನಲಿಕ್ಕೆ ಬರುವುದಿಲ್ಲ. ಸತ್ಯ ಸತ್ಯ ಅನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಸತ್ಯ ಅನ್ಲಕ್ ಬರಂಗಿಲ್ರಿ? ಅಲ್ಲಿರುವ ಸದ್ವಸ್ತುವಿನ ಯಥಾರ್ಥ ಜ್ಞಾನವಾದ ಕ್ಷಣವೇ ಅದು ಮಿಥ್ಯವಾಗುವ ಕಾರಣ ಅದನ್ನ ಸತ್ಯ ಎನ್ನಲಿಕ್ಕೆ ಬರುವುದಿಲ್ಲ. ಅಂತ ಗೊತ್ತಾದ
ಗೊತ್ತಾದ ಕ್ಷಣ ಅಲ್ಲಿ ಹಾವು ತೋರ್ತದೇನ್ರಿ? ಬೆಳಕು ಮಾಡಿ ಹಗ್ಗ ಅಂತ ನಿಮಗೆ ಗೊತ್ತಾದ ಕ್ಷಣ ಅಲ್ಲಿ ಹಾವು ಇರ್ತದೇನು? ಅಲ್ಲಿ ತನಕ ನೀವು ಕತ್ತಲಾಗಿದ್ರಿ, ಎಲ್ಲಿ ತನಕ ಅಯಥಾರ್ಥ ಜ್ಞಾನಿಗಳಾಗಿದ್ರಿ, ಎಲ್ಲಿ ತನಕ ಅಜ್ಞಾನಿಗಳಾಗಿದ್ರಿ, ಅಲ್ಲಿ ತನಕ ಹಾವು ಸತ್ಯವಾಗಿತ್ತು. ಯಾವಾಗ ಬೆಳಕು ಬಂತು, ಬಂದ ಕ್ಷಣವೇ ಅಲ್ಲೇನಾಗ್ಬಿಡ್ತು, ಅಲ್ಲಿ ಹಾವು ಇಲ್ಲವೇ ಇಲ್ಲ, ಅದು ಹಗ್ಗದೋ ಮಾರಾಯ ಅಂದ ಕೂಡ್ಲೇ ಏನಾಯ್ತು, ಏನಾಯ್ತು? ಬಾಧವಾಯಿತು. ಸರ್ಪವು ಬಾಧವಾಯಿತು ಅಂದ್ರೇನು? ಇಲ್ಲದಂಗಾಯ್ತು. ಇದು ಸತ್ಯವಸ್ತುವಿನ ಯಥಾರ್ಥ ಜ್ಞಾನವಾಗಲಾರದ ಕಾರಣ ಅವಿದ್ಯೆ ಕ್ಷೋಭೆಗೊಳಗಾಗಿ ಅದನ್ನ ಬೇರೆ ಮತ್ತೊಂದು ವಸ್ತುವನ್ನಾಗಿ ತೋರಿತ್ತು. ಯಾವಾಗ ಜ್ಞಾನ ಬಂತು ಅಥವಾ ಬೆಳಕು ಬಂತು, ಆವಾಗ ಸತ್ಯ ವಸ್ತುವಿನ ಜ್ಞಾನ ಆದ ಕೂಡಲೇ ಈ ಅವಿದ್ಯೆಯ ಸೃಷ್ಟಿ ಏನದ ಬಾಧವಾಗುತ್ತದೆ. ಆದ ಕಾರಣ ರಾತ್ರಿ ಸಮುದ್ರದಲ್ಲಿ ಹೋಗಿರ್ತೀರಿ, ಚಕ 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 ಬೆಳ್ಳಿ ಒಳದಂಗೆ ಹೊಳಿತವ, ಸಮುದ್ರದ ದಂಡಿಗೆ ಇಷ್ಟು ಚಂದ ಬೆಳ್ಳಿ ಬಿದ್ದದ, ಇದನ್ನ ನಾನು ತಗೊಂಡೋಗಿ ಸಂಗ್ರಹ ಮಾಡಿಕೊಂಡು ಬರ್ದಿನ ಬಜಾರ್ನಾಗ ಮಾರಿ ಬಿಟ್ರ ಜಗ್ಗಿ ರೊಕ್ಕ ಬರ್ತದ ಅಂತೇಳಿ ಕೈ ಚೀಲದಾಗ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟನ. ಮನ್ಯಾಗ ಒಯ್ದು ಇಟ್ಕೊಂಡನ, ಮನ್ಯಾಗ ಒಯ್ದು ಇಟ್ಕೊಂಡು ಗೆಳತನ ಅದರದೇ ಕನಸು ಕಂಡನ, ಅದ್ರ ಬಗ್ಗೆ ಬಹಳ ದೊಡ್ಡ ಒಂದು ವಿಚಾರ ಇಟ್ಕೊಂಡನ. ಮುಂಜಾನೆ ಎದ್ದು ಅವು ಮಾರ್ಲಕ್ ಒಯ್ಬೇಕಂತ ನೋಡ್ತಾನ, ಅಲ್ಲಿ ಏನದ ಅವನಿಗೆ ಮಾಯೆ ಸೃಷ್ಟಿ, ಅವಿದ್ಯೆಯ ಸೃಷ್ಟಿಯಿಂದ, ಬೆಳಕಿನ ಕೊರತೆಯಿಂದ ಅದು ಅಸತ್ವಸ್ತು ಕಂಡು ಬೆಳ್ಳಿ ಅಂತ ಆಗಿತ್ತು. ಈಗ ಅಲ್ಲಿ ಸತ್ವಸ್ತು ಯಾವುದು? ಶುಕ್ತಿ. ಶುಕ್ತಿಯ ಜ್ಞಾನವಾದ ಕೂಡಲೇ ಅಲ್ಲೇನಾಯ್ತು, ಇದು ಬೆಳ್ಳಿ ಅಲ್ಲಪ್ಪೋ, ಇದು ಕಪ್ಪೆ ಚಿಪ್ಪೋ ಅಂತ. ಯಾವಾಗಾಗ್ತದೆ ಈ ಜ್ಞಾನ? ಬ್ರಹ್ಮಜ್ಞಾನಿ ಆದವನು ಮೊದಲೇ ತಿಳ್ಕೊಂಡಿರ್ತಾನ, ಬ್ರಹ್ಮಜ್ಞಾನಿ ಅಲ್ಲದವನಿಗೂ ಇದು ಮೊದಲೇ ತಿಳಿಯಂಗಿಲ್ಲ. ಆಮೇಲೆ ಆದ್ರೂ ಒಂದು ದಿನ ತಿಳಿದೇ ತಿಳಿತು. ಯಾವಾಗ ತಿಳಿತದೆ ಹೇಳ್ರಿ? ಆರಾಮಿರ್ಲಾರ್ದಾಗ ದವಾಖಾನಿಗೆ ಹೋಗ್ತೀರಿ, ಔಷಧ ಕೊಡ್ತಾನ, ಕರ್ಕೊಂಡ್ಬರ್ತೀರಿ. ದವಾಖಾನಿಗೆ ಹೋಗ್ತೀರಿ, ಔಷಧ ಕೊಡ್ತಾನ, ಕರ್ಕೊಂಡ್ಬರ್ತೀರಿ. ಆಯ್ತು, ಔಷಧ ತಗೋತೀರಿ, ಬದುಕ್ತೀರಿ. ಔಷಧ ತಗೋತೀರಿ, ಬದುಕ್ತೀರಿ. ಆಯ್ತು, ಎಲ್ಲ ಆದ್ಮೇಲೆ ಏನ್ ತರ ಔಷಧ ಅದಾವ, ಎಲ್ಲ ಔಷಧ ಕೊಟ್ಟು ಬಿಟ್ಟಿವ್ರಿ, ಇನ್ನು ಹೆಚ್ಚಿಗೆ ಔಷಧ ಕೊಡ್ಲಕ್ ನಮ್ಮಲ್ಲಿ ಏನು ಇಲ್ಲರಿ. ಏನು ಇಲ್ಲ ಅಂದ್ರೆ ಮತ್ತೆ ಏನ್ ಕೇಳ್ತೀರಿ? ಎಲ್ಲರ ಬಹಳ ದೂರದ ದೊಡ್ಡ ದವಾಖಾನಿ ಏನಾರ ಇದ್ರಿ ಹೇಳ್ರಿ, ಏನಾರ ಇದ್ರಿ ಹೇಳ್ರಿ ಅಂತಂದ್ರೆ ಇನ್ನ ಎಲ್ಲಿ ಹೋಗ್ತೀರಿ? ಎಲ್ಲಾ ಕಡೆ ಇಲ್ಲಿ ಜಗತ್ತಿನಾಗ ಅಮೇರಿಕ, ಇಂಗ್ಲೆಂಡ್ ಹೋದ್ರೆ ಏನ್ ಟ್ರೀಟ್ಮೆಂಟ್ ಸಿಗ್ಬೇಕು ಅವೆಲ್ಲ ಇಲ್ಲಿ ನಮ್ ದವಾಖಾನೆಗೆ ಎಲ್ಲ ಫೆಸಿಲಿಟಿ ಅವರಿ. ಬೇಕಿದ್ರೆ ಫಾರಿನ್ ಡಾಕ್ಟರ್ ಸಹಿತ ಕೇಳ್ರಿ, ಹಚ್ಚಿ ಕೊಡ್ತೀನಿ. ಆ ಡಾಕ್ಟರ್ ವಿಚಾರ ಮಾಡ್ರಿ, ನೀವೀಗ ಏನೇನು ಔಷಧ ಕೊಡ್ತೀರಿ ಅವ್ರಿಗೆಲ್ಲ ತಿಳಿಸ್ರಿ, ಮತ್ತ ಅವ್ರಿಗೇನು ಮತ್ತೆ ಹೆಚ್ಚಿಂದ ಕೊಡ್ತೀವಿ ಬರ್ರಿ ಅಂತಂದ್ರೆ ಹೋಗಂತ್ರಿ. ನಾವು ಫಾರಿನ್ ಡಾಕ್ಟರ್ನ ಹಚ್ಚಿ ಕೊಡ್ತಾರೆ. ಏನ್ರಿ ಇಂತ ದೊಡ್ಡ ದವಾಖಾನಿ ಅದತ್ತ, ನಮ್ಮಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮುಗಿದವ, ಮತ್ ನಿಮ್ಮಲ್ಲಿ ಏನ್ರಿ ಟ್ರೀಟ್ಮೆಂಟ್ ಏನೇನು ಕೊಟ್ಟಿರಿ ಹೇಳ್ರಿ. ಇವೆಲ್ಲ ಕೊಡ್ತೀವಿ. ಅವ್ರು ಕರೆಕ್ಟ್ ಕೊಟ್ಟಾರಲ್ಲ, ಮತ್ತೆ ಕೊಟ್ಟ ಮೇಲೆ ಇವ್ರಿಗೆ ಆರಾಮಾಗಲ್ಲು, ಇನ್ನ ಹೆಂಗೆ ಸಮಸ್ಯೆ ಮುಂದುವರಿಲಕ್ಕತ್ತದ. ಮತ್ತೆ ಸಮಸ್ಯೆ ಮುಂದುವರೆದ್ರೆ ನೀವು ಇಲ್ಲಿ ಬಂದ್ರು ನಾವು ಅದೇ ಟ್ರೀಟ್ಮೆಂಟ್ ಕೊಡ್ತೀವಿ, ಅದಕ್ಕಿಂತ ಹೆಚ್ಚಿನ ಸಂಶೋಧನೆ ಏನಾಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಟ್ರೀಟ್ಮೆಂಟ್ ಹೋದೆ, ಅಲ್ಲಿ ಕೂಡ ಟ್ರೀಟ್ಮೆಂಟ್ ಹೋದೆ, ಎಲ್ಲ ಕರೆಕ್ಟ್ ಅದ. ಹೀಗಾಗಿ ಅದೇನದ, ಅವ್ರು ಬದುಕೋ ಆಯುಷ್ಯ ಎಷ್ಟು ವರ್ಷ ಅದ ಅಷ್ಟು ವರ್ಷ ಬದುಕ್ಯಾರ. ಇನ್ ಮುಂದೆ ನೀವು ದವಾಖಾನ್ಯಾಗ ಅವ್ರಿಗೆ ಇಡೋದು ಎಷ್ಟು, ಅದಕ್ಕೆ ನೀವು ಸುಮ್ಮನೆ ಖರ್ಚು ಮುಡ್ಕೋಬೇಡ್ರಿ, ಮನೆಗೆ ಒಯ್ದು ಹಾಕ್ರಿ ಅಂತ ಹೇಳೋದು. ಮನೆಗೆ ಒಯ್ದು ಹಾಕಿದ ಮೇಲೆ ನಿಮ್ಮ ಕಿವಿಗೆ ಬಿತ್ತು, ಆಯ್ತು ಇದು ಡೆತ್ ಬೆಡ್, ಇದು ಹಾಸಿಗೆ ಏನದಲ್ಲ ಇದ್ರಾಗೆ ಬಿದ್ದು ಸಾಯೋದೇನು ಮುಗಿತೀನಿ, ಮತ್ತೆ ಎಲ್ಲಿ ಹೇಳೋದಿಲ್ಲ, ಎಲ್ಲಿ ಅಡ್ಡಾಡೋದಿಲ್ಲ, ಮತ್ತೆ ಕಡೆ ಹೋಗೋದಿಲ್ಲ, ಇಲ್ಲೇ ನಾನು ಜೀವ ಬಿಡಬೇಕಂತ ಗೊತ್ತಾದಾಗ ಆವಾಗ ಹೆಂಡತಿ ಬಂದು ಎದುರು ನಿಂತಳು ಅಥವಾ ಗಂಡ ಬಂದು ಎದುರು ನಿಂತ, ಆವಾಗ ಏನಾಗ್ತಿರ್ತದ? ಹೆಂಡತಿಯಾಗಿ ಕಾಣ್ತಿರಲ್ಲ,
ಮಿಥ್ಯ ಕಾಣ್ತಿರ್ತದೆ. ಹೆಂಡತಿ ಬಾಧವಾಗಿ ಬಿಡ್ತಾಳ, ಗಂಡ ಬಾಧವಾಗ್ತಾನ. ನೀವೇ ಓಡಾಡಿ ಇವ್ರಿಂಗ್ ಮಾಡಿ ಮನಿ ಕಟ್ಟಿರ್ತೀರಿ, ಮೇಲ ಕೆಳಗ ಓಡಾಡಿ ಫ್ಲಾಟ್ ತಗೊಂಡು ಅದು ಮಾಡಿ ಎಲ್ಲ ಓಸು ಬಾಧ ಆಗ್ತಾವ. ನಿಮ್ ಸಂಸಾರ ಅನ್ನೋದೇನದ ಎಲ್ಲ ಓಸು ಬಾಧ ಆಗ್ತಾವ, ಏನೂ ಇಲ್ಲದಂಗೆ ಆಗ್ತಾವ. ಇವು ಯಾವ ಎಲ್ಲ ಒಟ್ಟು ಬೆಳ್ಳಿ ಅಂತ ತಿಳ್ಕೊಂಡು ಮಾಡಿದೆ, ಇವೆಲ್ಲ ಒಟ್ಟು ಬಹಳ ಸುಖ ಕೊಡ್ತು ಮಾಡಿದೆ. ಇಲ್ಲಿ ನೋಡಿದ್ರೆ ಓಸು ಕಕ್ಕ ಚಿಪ್ಪುಗಳ ಸಂಗ್ರಹ ಮಾಡಿನೆಲ್ಲ ನಾನು ಅಂತ ಅನಿಸ್ತಾವ, ಬಾಧವಾಗುತ್ತವೆ. ಯಾವೂ ನನ್ನ ಸಂಗಡ ಬರಂಗಿಲ್ಲ. ಅಲ್ವರಿ ತುಂಬಾ ರೊಕ್ಕ ತುಂಬಿಸಿಟ್ಟಿನಿ, ಬಂಗಾರ ಬೆಳ್ಳಿ ತುಂಬಿಸಿಟ್ಟಿನಿ, ಆಭರಣ ತುಂಬಿಸಿಟ್ಟಿನಿ, ಎಲ್ಲ ಬಾಧ ಆಗ್ಬಿಟ್ಟಾವ. ಯಾರೂ ಉಪಯೋಗಿಲ್ಲ ನನಗೆ. ಅವನಿಗೆ ಏನಾರ ಒಂದಿಷ್ಟು ಪುಣ್ಯ ಇತ್ತು, ದೇವರ ಜ್ಞಾನಕ್ಕೋ ದೇವರ ಧ್ಯಾನ ಏನಾರ ಇತ್ತು ಅಂತಂದ್ರೆ ಅವಾಗ ಅದು ಬಂತು. ಎಲ್ಲ ಮುಗಿಸ್ಕೊಂಡು ಹೋಗೋ ಟೈಮ್ ಒಳಗೆ ಅದು ಬಂತಂದ್ರೆ ಅದು ಅನುಭವಿಸ್ಲಕ್ಕ ಅವನ ಬಲ್ಲಿ ಏನದ ಆಯುಷ್ಯನೇ ಇಲ್ಲ. ಇದೇನು ಮಾಡೋದು? ಹೀಗಾಗಿ ಏನಾಯ್ತು, ಬಾಧವಾಗುತ್ತದೆ. ಬಾಧ ಆಗದಂದ್ರೆ ಅರ್ಥ ಆಯ್ತಿಲ್ಲ. ಈಗ ಯಾವ ಉಪಯೋಗ ಇಲ್ಲ, ನಾನು ಎಷ್ಟು ಉಪಯೋಗ ಇಲ್ಲದ ಕೆಲಸ ಮಾಡಿಬಿಟ್ನಲ್ಲ. ಈ ಶರೀರಕ್ಕೆ ಎಷ್ಟು ಸಾಮಾನು ಹಚ್ಚಿ ತೊಳೆದು ಎಷ್ಟು ಸಿಂಗಾರ ಮಾಡಿದೆ, ಈ ಶರೀರ ಬಿಡೋ ಪ್ರಸಂಗ ಬಂತಲ್ಲ. ತನ್ನ ಶರೀರ ತಾನು ನೋಡ್ಕೊಂಡ್ರೆ ಅದೇ ದುಶ್ಮನಾಗಿ ನಿಲ್ತದೆ, ಬಿಟ್ಬಿಡಲೇ ಸಾಕು, ಹೋಗೋ ಕಡೆ ಅನ್ಸ್ತಿರ್ತದೆ. ಹಿಂಗಿರ್ತದ. ಅದಕ್ಕೆ ಇದೇ ದುಶ್ಮನಾಗಿ ನಿಂತುಬಿಟ್ಟದ. ಏನ್ ಮಾಡ, ಇದು ಬಾಧವಾಗ್ತದ. ಈ ಬಾಧ ಆಗುವ ಕಾರಣ ಈ ಜಗತ್ತಾಗ್ಲಿ ಅಥವಾ ಸರ್ಪ ಆಗ್ಲಿ, ಆಭರಣ ಆಗ್ಲಿ, ಘಟ ಆಗ್ಲಿ, ಬೆಳ್ಳಿ ಆಗ್ಲಿ ಏನಾಗ್ಬಿಡ್ತು, ಬಾಧ ಆಗಿ ಇಲ್ಲದಂಗಾಗಿ ಹೋಗುವ ಕಾರಣ ಇದಕ್ಕೆ ಸತ್ ಅನ್ನಲಿಕ್ಕೆ ಬರುವುದಿಲ್ಲ. ಒಂದನೇ ಪಾಯಿಂಟ್, ಸತ್ ಅಂದ್ರೆ ಎಲ್ಲಾ ಕಾಲದಲ್ಲಿರೋದು. ಬ್ರಹ್ಮಜ್ಞಾನ ಆದ ಕೂಡಲೇ ಬ್ರಹ್ಮಾಂಡ ಮಿಥ್ಯ ಆಗಬಾರ್ದಾಗಿತ್ತು, ಅದು ಸತ್ತಿತ್ತಂದ್ರೆ. ಅಗ್ಗದ ಜ್ಞಾನ ಆದ ಕೂಡಲೇ ಹಾವು ಇಲ್ಲದಂಗ ಆಗಬಾರ್ದಾಗಿತ್ತು, ಅದು ಸತ್ತಿದ್ದರೆ. ಶುಕ್ತಿಯ ಜ್ಞಾನವಾದ ಕೂಡಲೇ ಬೆಳ್ಳಿ ಇಲ್ಲದಂಗ ಆಗಬಾರ್ದಾಗಿತ್ತು, ಅದು ಸತ್ತಿತ್ತು ಅಂದರೆ. ಅವು ಬಾಧ ಹೊಂದುತ್ತವ. ಪ್ರತ್ಯೇಗಾತ್ಮ, ನಾನು ಪ್ರತ್ಯೇಗಾತ್ಮ ಅಂದ್ರಿ ಅಂತಂದ್ರೆ ನಿಮ್ ಶರೀರ ಬಾಧವಾಗಿಬಿಡ್ತು. ಹೊರಗಿನ ಬ್ರಹ್ಮಾಂಡ ಬ್ರಹ್ಮ ಸ್ವರೂಪ ಅಂದ್ರಿ ಅಂತಂದ್ರೆ ಬ್ರಹ್ಮಾಂಡ ಬಾಧವಾಗಿಬಿಡ್ತು. ಇದು ಬಾಧವಾಗುವ ಕಾರಣ ಇದಕ್ಕೆ ಸತ್ ಎನ್ನಲಿಕ್ಕೆ ಬರುವುದಿಲ್ಲ. ಬಾಧವಾಗುವ ಕಾರಣ, ಬಾಧ ಅಂದ್ರೆ ಇಲ್ಲದಂಗ ಆಗುವ ಕಾರಣ ಈ ಜಗತ್ತನ್ನ ಸತ್ ಎನ್ನಲಿಕ್ಕೆ ಬರುವುದಿಲ್ಲ. ಆಯ್ತು, ಅಸತ್ತದ ಅಂತಿರೇನು? ಅಸತ್ ಅಂದ್ರೇನು? ಎಂದೂ ಇಲ್ಲದ, ಎಲ್ಲೂ ಇಲ್ಲದ ಬಂಜೆಯ ಮಗ, ಮೊಲದ ಕೋಡು. ಬಂಜೆಯ ಮಗ ಅಡಿಗೆ ಮಾಡಿದ್ದೇವಪ್ಪ, ನಮ್ಮ ಮನೆಯವರು ಊಟ ಮಾಡೋದ್ರ ಪೂರ್ತಕ ಬಂಜೆಯ ಮಗ ಬಂದ, ಒಂದ್ 20 ಚಪಾತಿ ತಗನೆ ಹೊಡೆದು ಹೋದ, ನಮಗಿಂದಂಗ್ ಮಾಡಿ ಹೋದ, ಯಾರಿಗೆ ಎಲ್ಲೋ ಸಿಕ್ಕಿದ್ದ, ಜಗಳ ತೆಗೆದ. ಬಂಜೆಯ ಮಗ ಇಳಿದು ನನಗ ಗುಮ್ಮಿದ, ಹೊಡೆದ ಅಂತ ಹೇಳ್ರಿ. ನೋಡೋಣ ಯಾರಿಗಾರೆ ಮೊಲ ಬಂದಿತ್ತಪ್ಪ, ಓಡಿ 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 ಬಂದು ನನಗೆ ಇರಿದು ಬಿಡ್ತು, ಆ ಮೊಲದ ಕೋಡಿನಿಂದ ಇಂಥ ಗಾಯ ಆಗ್ಯದ ನೋಡುವಂತ ಯಾರಿಗಾರೆ ಹೇಳ್ರಿ. ಎಲ್ಲೂ ಇಲ್ಲದ ಒಂದು ಕಲ್ಪನೆಯ ಕನ್ನೆ ಆಕಿ ಕೈ ಹಿಡ್ಕೊಂಡು ಹಿಂಗ ಗಾರ್ಡನ್ದಾಗೆಲ್ಲ ಅಡ್ಡಾಡಿದೆ, ಚುಂಬನ ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳಿದ್ರೆ ಕಲ್ಪನೆ ಕನಸಿನ ಕನ್ಯೆ ಬಗ್ಗೆ ಒಂದ್ ಏನಾರ ಹೇಳ್ರಿ. ಗಗನ ಕುಸುಮ ತಗೊಂಡು ಮೂಗಿ ಕಚ್ಕೊಂಡು ನೋಡ್ದೆ, ಅದ್ರಾಗಿಂದು ಪರಿಮಳ ಬಹಳ ಚಂದಿತ್ತು ಅಂತ ಯಾರಿಗಾರ ಹೇಳಿ ನೋಡ್ರಿ. ಎಲ್ಲ ಹಾಸ್ಯಾಸ್ಪದ, ಎಲ್ಲ ಹಾಸ್ಯಾಸ್ಪದ. ಅದಕ್ಕೆ ಅಂತ ವಸ್ತುಗಳಿಗೆ ಏನಂತಾರ, ಅಸತ್ ವಸ್ತುಗಳು ಅಂತಾರ. ಆದ್ರ ಈ ಜಗತ್ತ ಹಂಗೇನಾರ ಅಸತ್ ವಸ್ತು ಅದ ಏನು? ಇಲ್ಲ, ಇದು ಇಲ್ಲ, ಅಸತ್ತಾಗಿ ಇಲ್ಲ. ಇದು ತೋರ್ಲಕತ್ತದ, ಎಂದೂ ಎಲ್ಲೂ ಇಲ್ಲದಂತದ್ದು ಇದು ತೋರ್ಲಕತ್ತದ. ಹೆಂಗದ ನೋಡ್ರಿ. ಅದು
ಬಂದೆ ಮಗ ಯಾರಿಗಾರೆ ತೋರ್ಯದೇನು ಇಲ್ಲ, ಮೊಲದ ಕೂಡು ಯಾರಿಗಾರೆ ತೋರ್ಯದೇನು ಇಲ್ಲ, ಗಗನ ಕುಸುಮ ಯಾರಿಗಾರೆ ತೋರ್ಯದೇನು ಇಲ್ಲ. ಅಂತದಕ್ಕೆ ಅಸತ್ತಂದ್ರ. ಆದ್ರೆ ಇಲ್ಲಿ ಜಗತ್ತು ಯಾರಿಗಾರೆ ತೋರ್ಯದೇನು ಅಂದ್ರೆ ಎಲ್ಲರಿಗೂ ತೋರ್ಯದ. ನಮ್ಗ ತೋರ್ಯದ, ನಿಮ್ಗ ತೋರ್ಯದ, ಎಲ್ಲರಿಗೂ ತೋರ್ಬೇಕತ್ತದ, ತೋರ್ಲಿಕ್ಕತ್ತದ. ಸುಖ ದುಃಖಗಳನ್ನ ಕೊಡ್ಲಕ್ಕತ್ತದ, ಆಸೆ ಹುಟ್ಟಿಸ್ಲಕ್ಕತ್ತದ. ಜಗತ್ತು ತನ್ನ ಬಗ್ಗೆ ನನ್ನೇ ನೋಡು, ನನ್ನ ಕಡೆನೇ ನೋಡು, ನನ್ನ ಬಗ್ಗೆನೇ ಲಕ್ಷ್ಯ ಕೊಡು, 24 ತಾಸು ನೀ ನನ್ನ ಕಡೆನೇ ಲಕ್ಷ್ಯ ಕೊಡು. ಮನೆಗೆ ಅವು ಮಕ್ಕಳು ಇರ್ತಾವ ನೋಡ್ರಿ, ಅವಕ್ಕೆ ಆಟ ಸಾಮಾನುಗಳು ಕೊಡ್ತಿರ್ತೀರಿ, ಅವು ತಾವೇ ಒಬ್ಬನೇ ಕೂತು ಆಡಕ್ಕೆ ಇಷ್ಟಪಡಂಗಿಲ್ಲ. ಅವ್ಗೆ ಏನಿರ್ತದ ಪ್ರದರ್ಶನ ಮಾಡ್ಬೇಕನ್ನೋದು ಇಚ್ಛೆ ಇರ್ತದೆ ಕೆಲವೊಂದು ಕೂಸುಗಳಿಗೆ. ಮನೆಯಾಗ ಯಾರು 4 ಮಂದಿ ಮಾತಾಡ್ಕೋತ ಕೂತಾಗ ಅವ್ರು ನಡ್ಬರ್ಕಂತಾವ ಅವೆಲ್ಲ ಆಟ ಸಾಮಾನು ತಂದು ಕರ 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 ಏನ್ ಸ್ವಲ್ಪ ಹೋಗಕ್ಕೆ ನಾವು ಸೌಂಡ್ ಮಾಡಿದ್ದು ಎಲ್ಲರೂ ಹೋಗಿ ಮೂಲೆ ಕೂತು ಆಡೋದಿತ್ತು ಅಂತಂದ್ರೆ ಹಿಂಗಾಗಿ ಕರ್ತಿದ್ದೇವೆ. ನೀವೆಲ್ಲ ನೋಡ್ಬೇಕು, ನಾವು ಆಡೋದು ನಮಗ್ ಬೇಕಾಗಿಲ್ಲ ಅದು ನೋಡಕ್ಕ. ಹೊಲ್ ಅಂತಾರ, ಹೊಲ್ ಅಂದ್ರೂ ನಾವು ಬಿಡಂಗಿಲ್ಲ. ಆಟ ನೋಡ್, ನಾವು ಎದಕ್ ತಂದೀವಿ ಇಷ್ಟು ಕಿಮ್ಮತ್ತಿನ ಬ್ಯಾಟ್ರಿ ಹಾಕಿಸಿ ಆಟ ಆಡಕತ್ತೀವಿ, ಬರ್ರಿ ನೋಡ್ರಿ ಅಂತಿರ್ತಾವ. ಹಂಗ ಈ ಜಗತ್ತು ಏನ್ ಮಾಡ್ತದೆ, ನೀವು ಬ್ಯಾಡ್ ಅಂದ್ರೂ ನಿಮ್ ಮುಂದೆ ಬಂದು ಡ್ಯಾನ್ಸ್ ಮಾಡ್ತದ. ಹೆಂಗದ ಜಗತ್ತು? ಅಲ್ಲಂದ್ರೂ ಬಿಡಂಗಿಲ್ಲ, ಅಲ್ಲಂದ್ರೂ ಬಿಡಂಗಿಲ್ಲ. ಈ ರೀತಿಯಾದಂತ ಸಮಸ್ಯೆಗೆ ಏನ್ ಮಾಡ್ಬೇಕು? ಇಂಥ ಸಮಸ್ಯೆಗೆ ಏನ್ ಮಾಡ್ಬೇಕು? ಇಲ್ಲದ್ದು ತೋರ್ಲಕತ್ತದ ಅಂತಂದ್ರೆ ಅದನ್ನ ಸರ್ಪವನ್ನ ಸತ್ತಂದಕ್ಕೆ ಬರಂಗಿಲ್ಲ, ಮತ್ತ ಅದು ಇಲ್ಲದ್ದು ಇಲ್ಲ ಅಂತನೂ ಬರ್ತಾ ಇಲ್ಲ. ಅದು ನಿಮಗ್ ತೋರ್ಲಕತ್ತದ. ತೋರ್ಲಕತ್ತದಕ್ಕ ಇದನ್ನ ಅಸತ್ ಅಂತೀರೇನು? ಇಲ್ಲ. ಯಾಕೆ ಅಸತ್ ಅನ್ಲಕ್ ಬರೋದು? ತೋರ್ಲಿಕತ್ತು. ಬಂಜೆಯ ಮಗ ಅಸತ್ತು, ಅದು ಎಂದೂ ಯಾರಿಗೂ ತೋರಿಲ್ಲ. ಆದ್ರೆ ಜಗತ್ತು ಅಸತ್ತದ ಏನು? ಅದು ಎಲ್ಲರಿಗೂ ತೋರ್ಲಿಕತ್ತದ. ಹೀಗಾಗಿ ಇದು ಎಲ್ಲರಿಗೂ ತೋರ್ಲಿಕತ್ತದ ಅಂದ್ರ ಇದನ್ನ ಅಸತ್ ಕೂಡ ಎನ್ನಲಿಕ್ಕೆ ಬರುವುದಿಲ್ಲ. ಹೊಲದ ಕೋಡು ಯಾರಿಗೂ ತೋರದ ಕಾರಣ ಅದನ್ನು ಅಸತ್ ಎನ್ನುತ್ತಿದ್ದೇವೆ. ಗಗನ ಕುಸುಮ ಯಾರಿಗೂ ತೋರದ ಕಾರಣ ಅದನ್ನು ಅಸತ್ ಎನ್ನುತ್ತಿದ್ದೇವೆ. ಆದರೆ ಏನಾಯ್ತು? ಇಲ್ಲಿ ಜಗತ್ತು ಏನಾಗ್ಲಿಕ್ಕತ್ತದ? ತೋರ್ಲಿಕ್ಕತ್ತದ. ಜಗತ್ತು ತೋರುತ್ತಿರುವ ಕಾರಣ ಇದು ಅಸತ್ಯನ್ನಲಿಕ್ಕೆ ಬಾರದು. ಜಗತ್ತು ಬ್ರಹ್ಮಜ್ಞಾನದಿಂದ ಬಾಧವಾಗುವ ಕಾರಣ ಇದಕ್ಕೆ ಸತ್ಯ ಎನ್ನಲಿಕ್ಕೂ ಬಾರದು. ಇದು ಮುಖ್ಯ ವಾಕ್ಯಗಳು. ಬ್ರಹ್ಮಜ್ಞಾನವಾದ ಕೂಡಲೇ ಬಾಧವಾಗುತ್ತಿರುವ ಕಾರಣ ಜಗತ್ತನ್ನು ಸತ್ಯನ್ನಲಿಕ್ಕೆ ಬಾರದು. ಬಂಜೆಯ ಮಗನ ಹಾಗೆ ಯಾರಿಗೂ ತೋರದಂತೆ ಇಲ್ಲ. ಜಗತ್ತು ತೋರುತ್ತಿರುವ ಕಾರಣ ಈ ಜಗತ್ತನ್ನ ಅಸತ್ಯನ್ನಲಿಕ್ಕೂ ಬಾರದು. ಅವಾಗ ಒಂದಿಷ್ಟು ಮಂದಿ ತಲೆ ಓಡುತ್ತಾರ. ರಾಮಾನುಜಾಚಾರ್ಯಗತ್ಲೆ ಸತ್ತು ಮತ್ತು ಅಸತ್ ಎರಡು ಕಲಿಸಿಬಿಡ್ತೇನ್ರಿ. ಸದಸತ್ ಅಂತ ಹೇಳ್ತೀನಿ. ಒಂದಿಷ್ಟು ಏನ್ ಮಾಡ್ಯಾನ ರಾಮಾನುಜಾಚಾರ್ಯ ತಲೆ ಏನ್ ಓಡ್ತಾನಂದ್ರ, ದ್ವೈತದವ್ರದ್ದು ಒಂದು ಅರ್ಧ ವಿಚಾರಗಳು ತಗೊಂಡನ, ಅದ್ವೈತದವ್ರದ್ದು ಒಂದೊಂದು ಅರ್ಧ ವಿಚಾರ ತಗೊಂಡು ತಂದೆ ಒಂದು ಸಿದ್ಧಾಂತ ಮಾಡಿಬಿಟ್ಟಾನ. ವಿಶಿಷ್ಟಾದ್ವೈತ ಸಿದ್ಧಾಂತ ಮಿಕ್ಸರ್ ಮಾಡಿಟ್ಟಾನ. ರಾಜನೇ ಬೇರೆ ಸೇವಕನೇ ಬೇರೆ ಅಂತ ದ್ವೈತ ಹೇಳ್ತು. ಅದ್ವೈತ ಏನ್ ಹೇಳ್ತದೆ? ರಾಜ ಬೇರೆ ಅಲ್ಲ, ಸೇವಕ ಬೇರೆ ಅಲ್ಲ, ಇಡೀ ಬ್ರಹ್ಮಾಂಡದೊಳಗಿರುವ ಬ್ರಹ್ಮ ಒಬ್ಬನೇ ಅದರ. ರಾಜನೊಳಗಿರೋ ಬ್ರಹ್ಮನು ಅವನೇ, ಸೇವಕನೊಳಗಿರೋ ಬ್ರಹ್ಮನು ಅವನೇ ಅಂತ ಹೇಳಿ ಅದ್ವೈತ ಹೇಳ್ತದ. ಇವನ ರಾಮಾನುಜಾಚಾರ್ಯ ಏನ್ ಮಾಡಿಬಿಟ್ಟನ, ಸೇವಕನಿಗೆ ರಾಜನ ಡ್ರೆಸ್ ಹಾಕಿ ಆ ಸಿಂಹಾಸನದ ಮೇಲೆ ಕುಂದಿರ್ಸಿ ಏನ್ ಮಾಡ್ತಾನ, ಇವನು ರಾಜನಂತೆ ಅಂತನೋ
ರಾಜ ಅಲ್ಲ, ರಾಜನಂತೆ. ಡ್ರೆಸ್ ಹಾಕೊಂಡನಲ್ಲ, ರಾಜನ್ ಡ್ರೆಸ್, ಅದಕ್ಕೆ ರಾಜನಂತೆ ಹಿಂಗ. ಇಲ್ಲಿ ಏನಾಗ್ಯದ, ಸತ್ ಅನ್ಲಕ್ಕೂ ಬರಲ್ಲ, ಅಸತ್ ಅನ್ಲಕ್ಕೂ ಬರಲ್ಲ ಅಂದ ಕೂಡ್ಲೇನೆ ರಾಮಾನುಜಾಚಾರ್ಯಗತ್ನ ಮಿಕ್ಸ್ ಮಾಡಿ ಸದಸತ್ ಅಂದ್ರೆ ಹೆಂಗಿರ್ತದ, ತೋರಕ್ನೂ ಅದ, ಇರಕ್ನೂ ಅದ, ಎಲ್ಲಕ್ಕೂ ಅದ. ಇದು ಇಲ್ಲ ಅಂದ್ರೆ ಇಲ್ಲ, ಆದಂದ್ರೆ ಆದ, ತೋರ್ತಂದ್ರೆ ತೋರಲ್ಲ, ತೋರಲ್ಲ ಅಂದ್ರೆ ತೋರಲ್ಲ, ವಸ್ತು ತರ ಅದ. ಅದಕ್ಕೆ ಇದಕ್ಕೆ ಸದಸತ್ ಅಂದ್ರೆ ಹೆಂಗಂತಂದ್ರ ಸದಸತ್ತತೆ ಹೆಂಗಂತೀರಿ? ಹಂಗ ಅನ್ಲಕ್ ಬರಂಗಿಲ್ಲ, ಎರಡು ಮಿಕ್ಸ್ ಮಾಡಿ ಹೇಳಕ್ ಬರಂಗಿಲ್ಲ. ಬೆಳಕಂತೀರಿ, ಕತ್ತಲಿರಬಾರ್ದು, ಕತ್ತಲಂತೀರಿ, ಬೆಳಕಿರಬಾರ್ದು. ಕತ್ತಲು ಬೆಳಕು ಎರಡು ಕೂಡಿ ಹೆಂಗಿರ್ತದ? ಹಂಗಿರಂಗಿಲ್ಲ. ಹಿಂಗಾಗಿ ಹಂಗನೂ ಅನ್ಲಕ್ ಬರಂಗಿಲ್ಲ. ಮತ್ ಏನ್ ಅನ್ಬೇಕು? ಬಾಧ ಆತದ ಅಂದ್ರ ಸತ್ ಅನ್ಲಕ್ ಬರಂಗಿಲ್ಲ, ತೋರ್ಲಕತ್ತದ ಅಂತಂದ್ರ ಅಸತ್ ಅನ್ಲಕ್ ಬರಂಗಿಲ್ಲ. ಮತ್ ಎರಡು ಕಲಿಸಿದ್ರ ಒಂದ್ ಅನ್ಬೋದು, ಇನ್ನ ಒಂದ್ ಇರಂಗಿಲ್ಲ. ಒಂದ್ ಅಂದಾಗ ಇನ್ನ ಒಂದಿರಲ್ಲ. ಅಂತಃಕರಣಕ್ಕೆ ಒಂದೇ ಒಂದ್ ಶಕ್ತಿ ಅದು. ಸತ್ ಅಂದಾಗ ಅಸತ್ ಇರಂಗಿಲ್ಲ, ಅಸತ್ ಅಂದಾಗ ಸತ್ ಇರಂಗಿಲ್ಲ. ಹಿಂಗಾಗಿ ಎರಡು ಕಲಿಸಿ ಹೇಳಕ್ ಬರಂಗಿಲ್ಲ. ಮತ್ತೆ ಹೆಂಗ್ ಮಾಡ್ಬೇಕು? ಅವಾಗ ಬ್ರಹ್ಮಜ್ಞಾನ ಬಂತು. ಯಾವದಪ್ಪ ನಿಜವಾದಂತ ಸಿದ್ಧಾಂತ ಇರೋದು ಅನಿರ್ವಚನೀಯ. ಇದರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಹಿಂಗೆ ಅಂತ ಹೇಳಂಗಿಲ್ಲ. ಈ ಜಗತ್ತಿನೊಳಗ ಜಗತ್ತಿನ ವಸ್ತುಗಳು, ಜಗತ್ತಿನ ಜೀವಿಗಳು, ಜಗತ್ತಿನ ವ್ಯಕ್ತಿಗಳು ಹಿಂಗೆ ಅಂತ ಹೇಳಕ್ ಆಗಂಗಿಲ್ಲ. ಮೊದಲಿನ ಕಾಲದಾಗ ನರಿ ಹೆಂಗಿರ್ತಿತ್ತು, ಒಂದ್ ಆಕಾರ ಇರ್ತಿತ್ತು. ನಾಯಿ ಹೆಂಗಿರ್ತಿತ್ತು, ಒಂದ್ ಆಕಾರ ಇರ್ತಿತ್ತು. ಹಂದಿ ಹೆಂಗಿರ್ತಿತ್ತು, ಹಂಗೊಂದು ಆಕಾರ ಇರ್ತಿತ್ತು. ಎಲ್ಲಾ ಪ್ರಾಣಿಗಳಿಗೆ ಒಂದೊಂದು ಆಕಾರ ಇದ್ದು. ಈಗ ನೋಡ್ರಿ, ಒಬ್ಬೊಬ್ಬರು ನಾಯಿ ಸಾಕಿರ್ತಾರ, ಆ ನಾಯಿ ಹಂದಿ ಇದ್ದಂಗಿರ್ತದ. ಹಂದಿ ನಾಯಿ ಕಳಿಸಿ ಅದನ್ನು ಬೆಳೆಸಿರ್ತಾರ. ಒಬ್ಬೊಬ್ರು ನಾಯಿ ಸಾಕಿರ್ತಾರ, ಅದು ಒಳ್ಳೆ ಚಿರತ ಇದ್ದಂಗಿರ್ತದ. ಆ ಚಿರತ ಮತ್ತು ನಾಯಿ ಕಲಿಸಿ ಒಂದು ನಾಯಿ ಹುಟ್ಟಿರ್ತಾರ. ಮತ್ತೊಂದೊಂದು ಪ್ರಾಣಿ ನರಿ ಇದ್ದಂಗಿರ್ತಾವ. ಒಬ್ಬೊಬ್ಬರ ಮನೆ ನಾಯಿಗಳು ನರಿ ಇದ್ದಂಗೆ, ಆ ನಾಯಿ ನರಿ ಎರಡು ಕಲಿಸಿ ಒಂದು ನಾಯಿ ಹುಟ್ಟಿರ್ತಾರ. ಈ ಜಗತ್ತಿನಾಗ ಏನೆಲ್ಲ ಏನ್ ಬೇಕಾದ ಕಲಸಿ ಏನ್ ಬೇಕಾದ ಆಗ್ತದೆ. ಹಿಂಗೆ ಅಂತ ಹೇಳಂಗಿಲ್ಲ. ಮಾವಿನಕಾಯಿ ಸೀನೆ ಇರ್ತಾವಂತ ನೀವ್ ಅನ್ಕೊಂಡಿರಿ, ಕೈ ಮಾವಿನಕಾಯಿ ಇರೋನು ಅದಾವ. ಬೇವಿನಕಾಯಿ ಕೈ ಇರ್ತಾವ ಅನ್ಕೊಂಡ್ರಿ, ಅವ್ ಸಿಹಿ ಮಾವಿನಕಾಯಿನೂ ಅದಾವ. ಆತ್ಮ ಅಂದ್ರೆ ಬಹಳ ದೊಡ್ಡ ಮನಸ್ಸು, ದೊಡ್ಡ ಗುಣವಾದನ ಅಂತ ನೀವ್ ಅನ್ಕೊಂಡ್ರಿ. ಅವ ಚಿಲ್ಲರ್ ಬುದ್ಧಿ ತೋರಿಸ್ಕೆ ಅವ ಜೈಲಿಗೆ ಹೋಗ್ತಾನ. ಯಾವ ಒಬ್ಬ ಚಿಲ್ಲರ್ ಬುದ್ಧಿ ಅಂತ ಹೇಳಿ ಅವ್ನಿಗೆ ಅಲಕ್ಷ್ಯ ಮಾಡಿರಿ, ಅವ ಭಾರಿ ದೊಡ್ಡ ದೊಡ್ಡ ಕೆಲಸ ಮಾಡಿ ಮಹಾತ್ಮ ಆತನ. ಹಿಂಗೆ ಅನ್ಕೋಬೇಡ್ರಿ. ಜಗತ್ತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಫಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಅಭಿಪ್ರಾಯ ಏನಾರ ಫಿಕ್ಸ್ ಮಾಡೋದಿದ್ರೆ ಬ್ರಹ್ಮನ ಬಗ್ಗೆ ಫಿಕ್ಸ್ ಮಾಡ್ಕೊಳ್ರಿ. ಆದ್ರ ಈ ಅವಿದ್ಯೆಯ ಕಾರ್ಯ, ಮಾಯೆಯ ಕಾರ್ಯವಾದ ಜಗತ್ತಿನ ಬಗ್ಗೆ ನೀವು ಯಾವ ಅಭಿಪ್ರಾಯವನ್ನು ತಾಳಲಿಕ್ಕೆ ಹೋಗ್ಬೇಡ್ರಿ. ಅನಿರ್ವಚನೀಯ ಹೆಂಗ? ಅದಕ್ಕೆ ಸರ್ಪ ಅಸತ್ತಲ್ಲ. ಯಾಕಲ್ಲ? ಒಂದೇ ಮಾತಿನ ಉತ್ತರ ಕೊಡ್ರಿ. ಸರ್ಪ ಅಸತ್ತು ಅನ್ಬೇಕಂದ್ರೆ ಅಸತ್ತಲ್ಲ. ಯಾಕಲ್ಲ? ಅದು ತೋರುತ್ತಿದೆ ಮತ್ತು ಸುಖ ದುಃಖದ ಅನುಭವಗಳನ್ನು ಕೊಡುತ್ತಿದೆ. ಆದ ಕಾರಣ ಸರ್ಪ ಅಸತ್ತಲ್ಲ, ಜಗತ್ತು ಅಸತ್ತಲ್ಲ. ಯಾಕಲ್ಲ? ಅದು ತೋರುತ್ತಿದೆ ಮತ್ತು ಸುಖ ದುಃಖಗಳನ್ನು ಕೊಡುತ್ತಿದೆ. ಸರ್ಪ ಸತ್ತಲ್ಲ. ಯಾಕಲ್ಲ? ಒಂದೇ ಮಾತ್ರ ಉತ್ತರ ಕೊಡಬೇಕು. ರಜ್ಜುವಿನ ಜ್ಞಾನವಾದ ಕ್ಷಣವೇ ಸರ್ಪ ಏನಾಗ್ತದೆ? ಬಾಧವಾಗುತ್ತದೆ. ಬ್ರಹ್ಮದ ಜ್ಞಾನವಾದ ಕ್ಷಣವೇ ಏನಾಗ್ತದೆ? ಬ್ರಹ್ಮಾಂಡ ಬಾಧವಾಗ್ತದೆ, ಜಗತ್ತು ಬಾಧವಾಗುತ್ತದೆ, ಇಲ್ಲದಂಗೆ ಆಗುತ್ತದೆ. ಆದ ಕಾರಣ ಅದಕ್ಕೆ ಸತ್ ಎನ್ನಲಿಕ್ಕೆ ಬರುವುದಿಲ್ಲ. ಅದು ಬಾಧವಾಗಬಾರದು. ಯಾವುದರಿಂದಲೂ ಬಾಧವಾಗಲಾರದಂಥದ್ದು ಎಲ್ಲ ಕಾಲದಲ್ಲಿ ಇರುವಂತ ವಸ್ತುವಿಗೆ ಏನಂತಾರೆ? ಸದ್ವಸ್ತು ಅಂತಾರೆ. ಜಗತ್ತು ಸದ್ವಸ್ತು ಅಲ್ಲ. ಯಾಕಂದ್ರೆ ಬ್ರಹ್ಮಜ್ಞಾನ ಬಂದ ಕೂಡ್ಲೇನೆ ಆ ಬ್ರಹ್ಮಾಂಡ
ಬಾಧವಾಗಿ ಬರೇ ಬ್ರಹ್ಮ ಸ್ವರೂಪ ಒಂದೇ ಉಳಿತದ. ಎತ್ತರ ಎತ್ತರ ವೃತ್ತಿ ವ್ಯಾಪಿ, ಎಲ್ಲೆಲ್ಲಿ ನಿಮ್ಮ ವೃತ್ತಿ ಹೋಗ್ತದ ತತ್ರ ತತ್ರ ಬ್ರಹ್ಮದರ್ಶನಂ. ಯಾರಿಗೆ? ಜ್ಞಾನಿಗೆ. ಅಜ್ಞಾನಿಗೆ ಎತ್ತರ ಎತ್ತರ ವೃತ್ತಿ ವ್ಯಾಪಿ ತತ್ರ ತತ್ರ ಬ್ರಹ್ಮದರ್ಶನಂ. ಅದಕ್ಕೇನಾಯ್ತು? ಸತ್ಸಂಗಕ್ಕೂ ಬರಲ್ಲ, ಅಸತ್ಸಂಗಕ್ಕೂ ಬರಲ್ಲ. ಸದಸತ್ತನಮೇನು ಅಂತಂದ್ರ ಎರಡು ಹೆಂಗಂತಿ, ಒಂದು ಕಾಲದಲ್ಲಿ ಒಂದಂತ ಹೇಳ್ಬೋದು. ನೀ ಸತ್ ಅಂತ ಹೇಳುವಾಗ ಅಲ್ಲಿ ಅಸತ್ ಇರಂಗಿಲ್ಲ, ಈ ಅಸತ್ ಅಂತ ಹೇಳುವಾಗ ಸತ್ ಇರಂಗಿಲ್ಲ. ಹೀಗಾಗಿ ಸತ್ತು ಅಸತ್ತು ಸದಸತ್ತು ಈ ಮೂರಕ್ಕೂ ಅದು ವಿಲಕ್ಷಣವಾಗಿದ್ದಕ್ಕೆ ಸದಸದ್ ವಿಲಕ್ಷಣ ಅಂತ ಅಂದ್ರ. ಮೂರಕ್ಕೂ ಎಲ್ಲಿ ಒಂದಕ್ಕೂ ಸಲ್ಲಕ್ಷಣ ಇಲ್ಲ. ಸತ್ತು ಇಲ್ಲ, ಸಲ್ಲಕ್ಷಣ ಇಲ್ಲ. ಅಸತ್ತಿಗೂ ಸಲ್ಲಕ್ಷಣ ಇಲ್ಲ, ಸದಸತ್ತಿಗೂ ಸಲ್ಲಕ್ಷಣ ಇಲ್ಲ. ಮೂರಕ್ಕೂ ಅದು ವಿಲಕ್ಷಣ ಅದ. ಮೂರು ಬಿಟ್ಟು ನಾಲ್ಕನೇದ್ದು. ಹೀಗಾಗಿ ಸದಸದ್ ವಿಲಕ್ಷಣವಾದ ವಸ್ತುವಿನ ಬಗ್ಗೆ ಯಾವ ನೀವು ಖ್ಯಾತಿಗಳನ್ನ ಬಳಸಬೇಡ್ರಿ. ಇದರತ್ತ ಏನಂತಾರೆ, ಇದಕ್ಕೆ ಅನಿರ್ವಚನೀಯ ಖ್ಯಾತಿ ಅಂತ ಇಟ್ಬಿಡ್ರಿ. ಈ ರೀತಿ ನೀವು ಅಭಿಪ್ರಾಯ ತಾಳಿ ಇದು ಹಿಂಗೆ ಅಂತ ತಾಳಿ ನೀವು ಹಿಂಗೆ ನಡಿಬೇಕು, ಹಿಂಗೆ ಆಗ್ಬೇಕಂತಂದ್ರ ಅದು ಹಂಗೆ ಆಗಲ್ಲ. ಅದು ಹೆಂಗ ಆಗ್ಬೇಕು ಹಂಗೆ ಆಗ್ತದೆ. ಬೇಸ್ಮೆಂಟ್ ಪ್ರಯತ್ನ ಮಾಡುವ ಎಲ್ಲರೂ ಅಲ್ಲಿ ಬಿಡ್ಕೊಂಡು ಹೋಗ್ಯಾರ. ಜಗತ್ತು ಸುಧಾರಿಸ್ಬೇಕ ಪ್ರಯತ್ನ ಮಾಡ್ಯಾರ ಇಲ್ಲ. ಬುದ್ಧ ಬಂದ ಹೈರಾಣಕ್ ಬಿದ್ದ, ಬಸವ ಬಂದ ಹೈರಾಣಕ್ ಬಿದ್ದ, ಪೈಗಂಬರ್ ಬಂದ ಹೈರಾಣಕ್ ಬಿದ್ದ, ಕ್ರಿಸ್ತ ಬಂದ ಹೈರಾಣಕ್ ಬಿದ್ದ, ಅಂಬೇಡ್ಕರ್ ಬಂದು ಹೈರಾಣಾಗುವಾಗ. ಯಾಕಂದ್ರೆ ಜಗತ್ತಿಗೆ ಚಕಿಗೆ ಬಿದ್ದು ಇದನ್ನ ಸರಿ ಮಾಡ್ಬೇಕಂತಂದ್ರ ಸಾಧ್ಯ ಇಲ್ಲ. ಈಗ ಮೋದಿ ಚಕಿಗೆ ಬಿದ್ದಾನ, ಹೈರಾಣಕ್ಕೆ ಬಿದ್ದಾನ, ಅವನ ಹೈರಾಣ ಯಾರು ಆಗ್ತಾ ಇಲ್ಲ. ಈ ಜಗತ್ತಿಗೆ ಚಕಿಗೆ ಬಿದ್ದು ಹೈರಾಣ ಆಗಲ್ಲ. ಇದನ್ನ ಚಂದ ಮಾಡ್ಬೇಕನ್ನೋ ಪ್ರಯತ್ನ ಎಲ್ಲರಿಗೂ ಇದನ್ನ ಚಂದ ಮಾಡ್ಬೇಕು. ಯಾಕಂದ್ರ ಇದ್ರಾಗ ಆನಂದ ಉಂಟು ಮಾಡೋದ್ರಾಗೆ ನಮಗ ಆನಂದ ಅದ. ಆದ್ರೆ ಅದು ಏನಂತದ, ನಾನು ಹೆಂಗದೀನಿ ಹೆಂಗಿರು ನೀನ್ ಹಿಂಗೇನು ಮತ್ತಂತು ನನಗೆ ನಿನಗೆ ಏನ್ ಸಂಬಂಧ? ನಾನೇನು ನಿನ್ನ ಸ್ವತ್ತಲ್ಲ, ನೀನು ನನ್ನ ಮಾಲೀಕನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂದು ನಾನು ಹೆಂಗಿರ್ಬೇಕು ಹಂಗೆ ಇರ್ತೀನಿ. ಏನ್ ಮಾಡ್ತೀನಿ? ಅದಕ್ಕ ಸತ್ತಿಗೂ ವಿಲಕ್ಷಣ ಮತ್ತು ಅಸತ್ತಿಗೂ ವಿಲಕ್ಷಣ ಮತ್ತು ಸದಸತ್ತಿಗೂ ವಿಲಕ್ಷಣವಾಗಿರುವಂತ ಈ ಸರ್ಪ, ಬ್ರಹ್ಮಾಂಡ, ಆಭರಣ, ನಿಮ್ಮ ಶರೀರ, ಪಿಂಡಾಂಡ ಇವೆಲ್ಲ ಏನದವ ಅನಿರ್ವಚನೀಯವಾಗಿವೆ. ಈ ಅನಿರ್ವಚನೀಯವಾದ ಅರ್ಥವನ್ನೇ ಮಿಥ್ಯಾ ಅನ್ನೋ ಶಬ್ದದ ಅರ್ಥವಾಗಿದೆ. ಸುಮ್ಮನೆ ಮಿಥ್ಯ ಅನ್ನ ಬರೀ ಸುಳ್ಳು ಅಂತೇಳಿ ಒಂದೇ ಸಲಕ್ಕೆ ಸುಳ್ಳು ಅಲ್ಲದು. ಶಂಕರಾಚಾರ್ಯರು ಹೇಳುವ ಮಿಥ್ಯ ಅನ್ನೋ ಶಬ್ದದೊಳಗೆ ಅನಿರ್ವಚನೀಯ, ಸತ್ತು ಅಲ್ಲ ಅಸತ್ತು ಅಲ್ಲ ಅನ್ನಂಥದ್ದೊಂದು ದೊಡ್ಡ ಅರ್ಥ ಅಲ್ಲ. ಆ ಅರ್ಥ ಗೊತ್ತಿಲ್ಲದ ಪಾಮರರು, ಶಟರು, ಮೂರ್ಖರು ಅದನ್ನ ಶಂಕರಾಚಾರ್ಯರ ಒಂದು ಅಸತ್ ಅದನ್ನ ಮತ್ತ ಯಾವುದು ನಿತ್ಯ ಅನ್ನೋದನ್ನ ಅನಿರ್ವಚನೀಯ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಾರ್ದೆ ಅದಕ್ಕೇನ್ ಮಾಡ್ತಾರ, ಹೀಗೆ ಮಾಡ್ಲಕ್ ಹೋಗ್ತಾರ. ಕೆಟ್ಟ ಕೆಟ್ಟ ಉದಾಹರಣೆಗಳನ್ನ ಕೊಡ್ತಾರ. ಹೀಗಾಗಿ ಹಗ್ಗದ ಅಜ್ಞಾನದ ಕಾರಣ ಸರ್ಪವು ತೋರುತ್ತಿರುವ ಹಾಗೆ ಬ್ರಹ್ಮದ ಅಜ್ಞಾನದ ಕಾರಣ ಜಗತ್ತು ತೋರುತ್ತಿದೆ. ಇಲ್ಲಿ ತನಕ ಹಗ್ಗ ಅವು ಹೇಳಿದ್ರು, ಈಗ ಸಿದ್ಧಾಂತಕ್ಕೆ ಬಂದರು. ಈ ಜಗತ್ತು ಅಜ್ಞಾನಿಗಳಿಗೆ ಸತ್ಯವಾಗಿದೆ, ಮಿಥ್ಯವಾಗಿಲ್ಲ, ಮತ್ತು ಬ್ರಹ್ಮಜ್ಞಾನಿಗಳಿಗೆ ಮಿಥ್ಯವಾಗಿದೆ, ಸತ್ಯವಾಗಿಲ್ಲ. ಅದಕ್ಕೆ ಹೇಳಕ್ತೀನಿ ನಾನು, ಬರೀ ಹಗ್ಗ ಹೋಗಿ ಹಾವು ಕಾಣ್ತದಲ್ಲ, ಹಾವು ಹೋಗಿ ಹಗ್ಗನೂ ಕಾಣ್ತದ. ಅಜ್ಞಾನಿಗಳಿಗೆ ಜಗತ್ತೇ ಸತ್ಯ ಕಾಣ್ತದ, ಬ್ರಹ್ಮಜ್ಞಾನಿಗಳಿಗೆ ಜಗತ್ತು ಮಿಥ್ಯವಾಗಿ ಕಾಣ್ತದ. ಎರಡೂ ರೀತಿ ಅದಾವ. ಹೀಗಾಗಿ ಜಗತ್ತನ್ನ ಸತ್ಯ ಅಂತಲೂ ಹೇಳಲು ಬಾರದು, ಅಸತ್ಯ ಅಂತಲೂ ಹೇಳಲು ಬಾರದು. ಆದ್ದರಿಂದ ಜಗತ್ತು ಅನಿರ್ವಚನೀಯವಾಗಿದೆ. ಅಸತ್ ಖ್ಯಾತಿ
ಆಗಿಲ್ಲ, ಅಸತ್ಯಾತಿ ಆಗಿಲ್ಲ. ಇದನ್ನ ಎಲ್ಲೂ ತೋರದ ಹಗ್ಗ, ಇದು ಹಾವು ಏನ್ ಮಾಡ್ಲಕ್ಕತ್ತದ, ರಜ್ಜು ದೇಶದಲ್ಲಿ ತೋರ್ತದ ಅಂತಂದ್ರೆ ಎಲ್ಲೂ ತೋರದ ಇಲ್ಲ, ಇದು ತೋರ್ತಾ ಇದೆ. ಹೀಗಾಗಿ ಇದು ಅಸತ್ಯಾತಿ ಆಗಿಲ್ಲ, ಆತ್ಮಖ್ಯಾತಿ ಆಗಿಲ್ಲ. ಆತ್ಮಖ್ಯಾತಿ ಅಂದ್ರೆ ಬುದ್ಧಿಯಲ್ಲಿ ತೋರಿ ಒಂದು ಕ್ಷಣ ಇದ್ದು ಒಂದು ಕ್ಷಣದಲ್ಲಿ ನಾಶ ಆಗಿ ಹೋಗ್ತದ, ಒಂದು ಕ್ಷಣದಲ್ಲಿ ಹುಡ್ತದ ಹೇಳಿ ಹಂಗ ಇಲ್ಲ. ಇದು ಜಗತ್ತು ನಿರಂತರವಾಗಿ ಬ್ರಹ್ಮಜ್ಞಾನ ಆಗುವ ತನಕ ತೋರ್ಲಿಕ್ಕತ್ತದ. ಅಖ್ಯಾತಿ ಆಗಿಲ್ಲ. ಅಖ್ಯಾತಿ ಆಗಿಲ್ಲ ಅಂತಂದ್ರೆ ಅನ್ಯವಾದ ದೇಶದಲ್ಲಿರುವ ಹಾವು ಅನ್ಯವಾದ ರಜ್ಜು ದೇಶದಲ್ಲಿ ತೋರುತ್ತದೆ ಅಂತೇಳಿ ಪ್ರಾಚೀನ ನೈಯಾಯಿಕರು ಹೇಳ್ತಾರ. ಹಂಗ ಜಗತ್ತು ಎಲ್ಲೋ ಅದ, ನಾವೆಲ್ಲೋ ಅದೀವಿ, ಅದು ಅಲ್ಲಿದು ಬಂದು ಇಲ್ಲಿ ತೋರ್ಲಕ್ಕತ್ತದ ಇಲ್ಲ. ಕಣ್ಣೆದ್ರೆ ನಮ್ ಸುತ್ತಮುತ್ತ ಜಗತ್ತದ, ಹಾವು ಎಲ್ಲಿಯೋ ಇರೋದು ಅಲ್ಲ ಅದು. ಮತ್ತಿನ್ನೊಬ್ಬ ಏನ್ ಹೇಳ್ತಾನ ನವೀನ ನೈಯಾಯಕ, ಆ ವಸ್ತು ಹಾವೇ ಬೇರೆ ಹಗ್ಗಣೆ ಬೇರೆ, ಅದೇನಾಗ್ಲಕ್ಕತ್ತದ, ಹಗ್ಗಣೆ ಹಾವಾಗಿ ತೋರ್ಲಕ್ಕತ್ತದ ಅಂತ ಹೇಳ್ತಾನ. ಹಗ್ಗದ ಒಂದು ಅವನಿಗೆ ಸ್ಮೃತಿ ಜ್ಞಾನ, ಮತ್ತ ಇನ್ನ ಒಂದೇನಾಗ್ಯದ ಹಗ್ಗದ್ದು ಯಥಾರ್ಥ ಜ್ಞಾನ, ಹಾವಿಂದ ಸ್ಮೃತಿ ಜ್ಞಾನ, ಹಿಂಗೆಲ್ಲ ಆಗ್ಯದ ಅಂತೇಳಿ ಹಾವಿಂದ ಯಥಾರ್ಥ ಜ್ಞಾನ ಸ್ಮೃತಿ ಜ್ಞಾನಗಳಿಂದ ಯಾರಿಗೆ ಅಂತವೆಲ್ಲ ಭಯ ಬರಂಗಿಲ್ಲ. ಅದು ತೋರ್ಲಕ್ಕತ್ತದ, ನಿಜವಾಗಿ ಹಾವಾಗಿ ತೋರ್ಲಕ್ಕತ್ತದ, ನಿಜವಾಗಿ ಬ್ರಹ್ಮಾಂಡವಾಗಿ ತೋರ್ಲಕ್ಕತ್ತದ. ಅಂತವೆಲ್ಲ ಆಗಂಗಿಲ್ಲ ಅಂತೇಳಿ ಖಂಡನ ಮಾಡಿ ಅವು ನಾಲ್ಕೂ ಬರಿಬೇಕು. ಅಸತ್ಖ್ಯಾತಿನೂ ಆಗಿಲ್ಲ ಈ ಜಗತ್ತು, ಆತ್ಮಖ್ಯಾತಿನೂ ಆಗಿಲ್ಲ, ಅನ್ಯತಾ ಖ್ಯಾತಿನೂ ಆಗಿಲ್ಲ, ಅಖ್ಯಾತಿನೂ ಆಗಿಲ್ಲ. ಇದು ಏನಾಗ್ಯದ ಅಂದ್ರೆ ಅನಿರ್ವಚನೀಯ ಖ್ಯಾತಿ ಆಗಿದೆ. ಹಾವು ಹಗ್ಗದೊಳಗೆ ಅವ್ಯಕ್ತವಾಗಿ ಇರುತ್ತದೆ, ಜಗತ್ತು ಬ್ರಹ್ಮದೊಳಗೆ ಅವ್ಯಕ್ತವಾಗಿ ಇರುತ್ತದೆ. ಹಗ್ಗದೊಳಗೆ ಇರ್ತದ ಹಾವು. ಇದನ್ನೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಹೇಳಿದ್ದು ಇದೇ ಮಾತು, ಮತ್ತಿನೇನಲ್ಲ. ಸಿದ್ಧಾಂತ ಶಿಖಾಮಣಿಗೆ ವೇದಾಂತಕ್ಕೆ ಏನೇನು ವ್ಯತ್ಯಾಸ ಇಲ್ಲ. ಅದ್ರ ಹೊಟ್ಟೆಯಾಗಿ ಇದು ಇರ್ತದ, ಅವ್ಯಕ್ತವಾಗಿರ್ತದ. ವ್ಯಕ್ತ ಆದಾಗ ಜಗತ್ತು, ಅವ್ಯಕ್ತ ಆದಾಗ ಒಳಗಿರ್ತದೆ. ಹಾವು ಹಗ್ಗದೊಳಗೆ ಅವ್ಯಕ್ತವಾಗಿರುತ್ತದೆ, ಜಗತ್ತು ಬ್ರಹ್ಮದೊಳಗೆ ಅವ್ಯಕ್ತವಾಗಿರುತ್ತದೆ, ಒಳಗೆ ಇರ್ತದೆ. ಹೆಂಗಿರ್ತದ, ಒಂದು ಬೀಜ ಅದಾವ, ಕಲ್ಲಿನ ಮೇಲೆ ಬಿದ್ದದ, ಅದು ಈ ಗಿಡ ಮರಗಳನ್ನ ನೋಡಿ ಹೇಳ್ತಿರ್ತದ ಏನಂತ, ನನಗೂ ಯಾರ್ದೋ ಪಾದ ಪುಣ್ಯಲಿಂತ ಒಂದು ಚೂರು ಅವ್ರ ಚಪ್ಪಲಿ ಟಚ್ ಆದ್ರೆ ಸಾಕು, ಅವ್ರ ಕಾಲು ಟಚ್ ಆದ್ರೆ ಸಾಕು, ನನಗೆ ಚಿಮ್ಮಿ ಆ ಮಣ್ಣೊಳಗೆ ಬಿದ್ನೆ ಅಂತಂದ್ರ ಎಲ್ಲಾ ಗಿಡಗಳಿಗಿಂತ ಜೋರಾಗಿ ಬೆಳಿತೀನಿ ಅಂತ ಪ್ರತಿಯೊಂದು ಬೀಜ ಹೇಳ್ತಿರ್ತದೆ. ಪ್ರತಿಯೊಂದು ಬೀಜ ಹೇಳ್ತಿರ್ತದಲ್ರಿ, ಬೀಜದ ಗುರಿ ಏನು, ಗಿಡವಾಗಿ ಬೆಳೆಯುವುದು. ಹೌದಾ ಇಲ್ಲ? ಯಾರ ಒಂದು ಚೂರು ಟಚ್ ಆಗಪ್ಪ, ಒಬ್ಬರ ಕಾಲು ಸ್ಪರ್ಶ ಟಚ್ ಆಗಲಿ, ಮಹಾತ್ಮರ ಒಂದು ಪಾದ ಸ್ಪರ್ಶ ಆಯ್ತು ಅಂತಂದ್ರೆ ನಾನು ಮಣ್ಣನ್ನ ಸೇರಿ ದೊಡ್ಡ ಗಿಡ ಆಗಿ ಬೆಳಿತೀನಿ ಅನ್ನೋದೇ ಪ್ರತಿಯೊಂದು ಬೀಜದ ಗುರಿ ಅದ. ಅದು ಬೀಜ ಏಟದ, ಒಂದು ಈಟೆ ಅದ. ಅದು ಬೆಳೆದ್ರೆ ಏನಾಗ್ತದ, ಲಾರಿ ಗಟ್ಲೆ ವರ್ಷ ಗಟ್ಲೆ ನಿಮಗೆ ಫಸಲು ಕೊಡ್ತದ. ಎಲ್ಲಿತ್ತು ಆ ಗಿಡ, ಎಲ್ಲಿತ್ತು ಆ ಮರ, ಎಲ್ಲಿತ್ತು ಅಷ್ಟೊಂದು ವಸ್ತುಗಳು ಎಲ್ಲಿದ್ದು, ಗಿಡ, ಕಾಂಡ, ಬೇರು, ಅದಕ್ಕೇನು ಟೊಂಗೆ, ಹೂವು, ಹಣ್ಣು, ಕಾಯಿ ಎಲ್ಲಿದ್ದು ಅವೆಲ್ಲ ಬೀಜದೊಳಗೆ ಅವ್ಯಕ್ತವಾಗಿತ್ತು. ಅನಿರ್ವಚನೀಯ ಸಿದ್ಧಾಂತಿಗಳು ಇದನ್ನು ಒಪ್ಪಿಕೋಬೇಕು. ಹಾವು ಎಲ್ಲಿತ್ತು, ಹಗ್ಗದೊಳಗೆ ಅವ್ಯಕ್ತವಾಗಿತ್ತು. ಬ್ರಹ್ಮಾಂಡ ಎಲ್ಲಿತ್ತು, ಬ್ರಹ್ಮದೊಳಗೆ ಅವ್ಯಕ್ತವಾಗಿತ್ತು. ಬೆಳ್ಳಿ ಎಲ್ಲಿತ್ತು, ಶುಕ್ತಿ ಒಳಗೆ ಅವ್ಯಕ್ತವಾಗಿತ್ತು. ಶರೀರ ಎಲ್ಲಿತ್ತು, ಆತ್ಮದೊಳಗೆ ಅವ್ಯಕ್ತವಾಗಿತ್ತು. ಘಟ ಎಲ್ಲಿತ್ತು, ಮಣ್ಣಿನೊಳಗೆ ಅವ್ಯಕ್ತವಾಗಿತ್ತು.
ಅದರೊಳಗೆ ಅವ್ಯಕ್ತವಾಗಿ ಮರ ಎಲ್ಲಿತ್ತು ವ್ಯಕ್ತ ಆಗ್ಲಾರ್ದಂಗ ಮರದ ಒಳಗ ಇದು ಬೀಜದೊಳಗ ಅದು ಅವ್ಯಕ್ತವಾಗಿತ್ತು. ಅದಕ್ಕೆ ಬಸವಾದಿ ಶರಣರು ಇದೇ ಸಿದ್ಧಾಂತ ಒಪ್ಪಿಕೊಂಡ್ರು. ಕನ್ಯೆಯ ಸ್ನೇಹದಂತೆ ಅಂತ ಶಬ್ದ ಬಳಸಿದರು. ಒಂದು ಕನ್ಯೆಯ ಸ್ನೇಹ ಮಾಡಿದ್ರೆ ಏನಾಯ್ತು? ಸಂಸಾರ ಬೆಳೆಸಿ ನಿಂತು. ಸಂಸಾರ ಎಲ್ಲಿತ್ತು? ಸಂಸಾರ ಎಲ್ಲಿತ್ತು? ನಿಮ್ ಲುಂಗಿಯಾಗಿತ್ತ, ಮನೆಯಿಂದಾಗಿತ್ತ? ಕನ್ಯೆ ಒಳಗಿತ್ತು. ಕನ್ಯೆ ಒಳಗೆ ಅವ್ಯಕ್ತವಾಗಿತ್ತು. ನಿಮ್ ಲುಂಗಿ ಮನಿನ ಹಾಕೊಂಡು 7 ವರ್ಷ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ರು, ನಿಮಗೆ ಮನಿನೇ ಅನ್ನಂಗಿಲ್ಲ. ಅದಕ್ಕೆ 7 ಮಂದಿ, ಒಂದು 100 ಮಂದಿ ಗಂಡಸ್ ಮಕ್ಕಳು ಇರೋ ಮನಿ ಅನ್ನಂಗಿಲ್ಲ. ತಿಳ್ಕೊಡಿ, ಒಂದು 100 ಮಂದಿ ಇರಂತ ಮನಿಗೆ ಗಂಡಸ್ ಮಕ್ಕಳೇ ಇದ್ರೆ ಅಂದ್ರೆ ಅದಕ್ಕೆ ಮನಿ ಅನ್ನಂಗಿಲ್ಲ. ಅದ್ರೊಳಗೆ ಒಂದು ಹೆಣ್ಣು ಬಂದು ಇತ್ತು ಅಂತಂದ್ರೆ ಅದಕ್ಕೆ ಮನಿ ಅಂತಾರ. ಹೆಂಗದ ನೋಡ್ರಿ ಇದು ಜಗತ್. ಆಕೆ ಬಾಂಧವ ಅಂತಂದ್ರೆ ಸಂಸಾರ ಬೆಳೆಸ್ತಾರೆ. ಎಲ್ಲದ ಸಂಸಾರ ಎಲ್ಲಿತ್ತು? ಇದೆಲ್ಲ ಎಲ್ಲಿತ್ತು? ಎಲ್ಲಿತ್ತು? ಬಂಗಾರ ಬಂತ, ಫ್ಲಾಟ್ ಬಂತ, ಮನಿ ಬಂತು, ಹೊಲ ಬಂತು, ಮಕ್ಕಳು ಬಂದ್ರು, ಏನೆಲ್ಲ ಸೇವೆ ಆಯ್ತು, ಏನೆಲ್ಲ ವೈಭವ ಆಯ್ತು, ಎಲ್ಲಿತ್ತಿದೆಲ್ಲ? ಆಕೆ ಬಂದಿದ್ದಿಲ್ಲ ಅಂದ್ರೆ ಇದೆಲ್ಲ ಆತಿತ್ತೇನು? ಬಸವಣ್ಣವ್ರ ವಚನ ಕೇಳಿರೇ ಇಲ್ಲ? ಫಸ್ಟ್ ವಚನ ಅದು, ಫಸ್ಟ್ ವಚನ ಅದು. ಯಾವ ವಚನ? ಅದನ್ನೇ ಪಿಂಡಕ್ಕಲ ವಚನ ಅಂತಾರ. ಫಸ್ಟ್ ವಚನ, ಫಸ್ಟ್ ಅದು ಓದಿದ್ರೆ ಮುಂದಿನೆಲ್ಲ ಅರ್ಥ ಆಗ್ತದೆ. ಉದಕದೊಳಗೆ ಬೈಕಿದ್ದ ಬೈಕೆ ಕಿಚ್ಚಿನಚ್ಚಿದ್ದಿತ್ತು. ಇದು ನೀರು ಏನದಲ್ಲ, ಸಮುದ್ರ ಎದರಿಂದ ಬಂದದಂತಂದ್ರ ಕಿಚ್ಚಿನಿಂದ ಬಂದದ. ಇದು ಅಗ್ನಿಲಿಂತ ನೀರು ಹುಟ್ಟದ್ರಿ. ಒಂದು ವೇಳೆ ನೀರಿನೊಳಗಿಂದ ಅಗ್ನಿ ತೆಗೆದು ಬಿಟ್ರಿ ಅಂತಂದ್ರೆ ಏನಾಗ್ತದ? ಫ್ರಿಜ್ನಾಗಿಟ್ಟು ನೋಡ್ರಿ, ನೀರು ಬರಪಾಗಿ ಹೋಗ್ಬಿಡ್ತವ. ನೀರು ನೀರಾಗಿ ಇರಬೇಕು ಅಂತಂದ್ರ ಎದರಿಂದ ಅದು ಕ್ರಿಯೇಟ್ ಆಯ್ತು? ಅಗ್ನಿಲಿಂತ ಕ್ರಿಯೇಟ್ ಆಯ್ತು. ರಣ 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 ಬಿಸಿಲು ಹೊಡೆದ ಮೇಲೆ ಈಗ ಹೊಳಿ ಬರ್ತದೆ, ನೋಡಿದ್ರಿಲ್ಲ? ಅಗ್ನಿಲಿಂತ ಮಳಿ ಬರ. ನೀವು ಬಿಸಿಲು ಬಹಳ ಬೀಳಕತ್ತಂದ್ರೆ ಮಳಿ ಬರ್ತದ ಅಂತ ಅಂತೀರ ಇಲ್ಲ? ನೀವು ಹೇಳ, ಈ ಬಿಸಿಲು ಬಂದು ಬಹಳ ಸೆಕೆ ಹಾಲಕತ್ತ ಅಂದ್ರೆ ಮಳೆ ಬರಂಗ್ ಕಾಣ್ತದ್ರಿ ಅಂತ. ಅಗ್ನಿ ಮಗನೇ ನೀರು. ಹಂಗ ನೀರು ಎಲ್ಲಿತ್ತಪ್ಪ? ಅಗ್ನಿ ಒಳಗೆ ಅವ್ಯಕ್ತವಾಗಿತ್ತು. ಆ ಅಗ್ನಿ ಒಳಗೆ ಅವ್ಯಕ್ತವಾದ ನೀರು ಪ್ರಕಟಾಗಿ ಮಳೆಯಾಗಿ ಬರಕತ್ತು. ನೆಕ್ಸ್ಟ್ ಸಸಿ ಒಳಗಣ ರಸದ ರುಚಿ ಅಂತಿದ್ದಿತ್ತು. ಒಂದು ಮಾವಿನ ಕಾಯಿ ಇನ್ನ ಒಂದು ಮಾವಿನ ಸಸಿ ತಗೊಂಡು ಆ ಮಾವಿನ ಹಣ್ಣಿನ ರುಚಿಯನ್ನ ಮಾವಿನ ಗಿಡದ ಸಸಿ ಏನಿರ್ತದಲ್ಲ ಅದ್ರ ಬೇರ್ನಾಗದು, ಆ ಸಸಿ ಕಾಂಡದಾಗದು, ಆ ಎಲಿ ಒಳಗದು, ಎದರಾಗದ ಮಾವಿನ ಸಸಿ ಮಾವಿನ ಹಣ್ಣಿನ ರುಚಿ ಆ ಸಸಿ ಒಳಗೆ ಎಲ್ಲಾರ ಆದೇನ್ರಿ? ಒಂದ್ ಸಣ್ಣದ ಮಾವಿನ ಗಿಡ ತಗೊಂಡಿದ್ದೆ, ಅದ್ರೊಳಗೆ ತಿಂದು ನೋಡ್ರಿ, ಬೇರ್ ತಿಂದು ನೋಡ್ರಿ, ಕಾಂಡ ತಿಂದು ನೋಡ್ರಿ, ಎಲಿ ತಿಂದು ನೋಡ್ರಿ, ಮಾವಿನ ಹಣ್ಣಿನ ರುಚಿ ಅದ ಏನದ್ರಾಗ? ಆ ಹಣ್ಣಿನ ರುಚಿ ಏನದ ಆ ಸಸಿ ಒಳಗ ಅವ್ಯಕ್ತವಾಗಿದೆ. ಇಡೀ ಸಮುದ್ರ ಯಾವಾಗ ಅವ್ಯಕ್ತವಾಗ್ಯದದು?
ಅಗ್ನಿ ಒಳಗೆ ಅವ್ಯಕ್ತ ಅದ, ತೇಜದೊಳಗೆ ಅವ್ಯಕ್ತ ಅದ. ಅದೇ ರೀತಿ ಇಡೀ ಒಂದು ಮಾವಿನ ಗಿಡ ಮತ್ತು ಅದರ ಎಲ್ಲ ಫಲಗಳು ಎದರಾಗ ಅವ್ಯಕ್ತ ಅದವ? ಸಸಿ ಒಳಗ, ಮಾವಿನ ಬೀಜದೊಳಗ, ಮಾವಿನ ಸಸಿ ಒಳಗ ಅವ್ಯಕ್ತ ಅದ. ಮತ್ತಿನ್ನೇನೆ ಅಂತಾನ, ನನೆ ಒಳಗಣ ಪರಿಮಳದ ಅಂತ ಇದ್ದಿತ್ತು. ನಸೀಕನಾಗ ಸೂರ್ಯೋದಯ ಆಗೋದ್ರಕ್ಕಿಂತ ಮೊದಲ ಹೂವ ಹೆಂಗಿರ್ತಾವ? ಮೊಗ್ಗಿನ ರೂಪದಾಗಿರ್ತಾವ. ಆ ಮೊಗ್ಗಿನ ರೂಪದಕ್ಕಿಂತ ಮೊದಲು ಒಂದು ಸಣ್ಣ ಪುಡಿ ಬಿಟ್ಟಿರ್ತದ, ಹೂವಿನ ಪುಡಿ, ಅದಕ್ಕೆ ನನೆ ಅಂತಾರೆ. ಆ ನನೆ ತಗೊಂಡು ನೀವು ಮೂಗಿಗೆ ಹಚ್ಕೊಂಡು ನೋಡಿದ್ರ ಅಲ್ಲಿ ಏನಾರ ವಾಸನೆ ಬರ್ತದೇನು? ಮೊಗ್ಗಾಗೋದ್ರಕ್ಕಿಂತ ಮೊದಲ, ಹೂವು ಆಗೋದ್ರಕ್ಕಿಂತ ಮೊದಲ ನೀವು ಆ ನನೆಯನ್ನ ತಗೊಂಡು ಮೂಗಿಗೆ ಹಚ್ಕೊಂಡು ನೋಡಿದ್ರೆ ಅಲ್ಲಿ ಏನಾರ ವಾಸನೆ ಬರ್ತದೇನು? ಏನು ಬರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರಿ, ಸೂರ್ಯೋದಯ ಆದ ಕೂಡ್ಲೇನೆ ಹೂವು ಅರಳುತ್ತದಲ್ಲ, ಅರಳಿದಾಗ ಅವಾಗ ವಾಸನೆ ಬರ್ತದ ಇಲ್ಲ? ಸುಗಂಧ ಪರಿಮಳ ಎಲ್ಲಿರ್ತದ? ಸುಗಂಧ ಪರಿಮಳ ಹೂವಿನೊಳಗಲ್ಲ, ನನೆಯ ಒಳಗೆ. ಆ ಹೂವ ಮತ್ತ ಮೊಗ್ಗು ಆಗೋದಕ್ಕಿಂತ ಮೊದಲಿನ ಸ್ಥಿತಿಗೆ ನನೆ ಅಂತಾರೆ. ಆ ನನೆ ಒಳಗ ಈ ಹೂವನು ಅವ್ಯಕ್ತವಾಗಿತ್ತು, ಆ ಮೊಗ್ಗು ಅವ್ಯಕ್ತವಾಗಿತ್ತು, ಅವುಗಳ ಪರಿಮಳ ಕೂಡ ಅವ್ಯಕ್ತವಾಗಿತ್ತು. ನನೆಯೊಳಗಣ ಪರಿಮಳದ ಅಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿ ಅಂತಿದ್ದಿತ್ತು, ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು. ಮುಂದೇನದ ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದ ಅಂತಿದ್ದಿತ್ತು. ಹೆಂಗಪ್ಪ ಕನ್ಯೆ ಸುಮ್ಮನೆ ಒಂದು ಹೆಣ್ಣು ತಗೊಂಡು ತಾಳಿ ಕಟ್ಟಿ ಮನೆಗೆ ತಂದ್ರ ಏನು ಬೆಳೆಸ್ತಾಳ ಸಂಸಾರ? ಎಷ್ಟು ಜಿದ್ದಿಗೆ ಬೀಳ್ತಾಳ? ಏನು ಬೆಳೆಸ್ತಾಳ? ತನ್ನ ಸಲುವಾಗಿ ಒಂದು ದಿನ ನಿಮ್ಮ ಹೆಂಡ್ರು ಒಂದು ದಿನ ಇಂತ ಅಡಿಗೆ ಮಾಡ್ಕೊಂಡು ನಾವು ಉಣ್ತೀನ್ರಿ, ನಾವು ಉಂಡಂತದ್ದು ನೀವು ಉಂಡ್ರಿ ಅಂತ ಎಂದಾದ್ರೂ ತನಗೆ ಬೇಕಾದ ಅಡಿಗೆ ಮಾಡ್ಕೊಂಡಳೇನು? ನೆನಪದ ಏನೆಲ್ಲ ಹೆಂಗ್ ಮಾಡ್ಯಾಳೇನು? ಯಾರ ಎಲ್ಲ ನಿಮ್ಮ ರುಚಿ, ನಿಮ್ಮ ಮಕ್ಕಳ ರುಚಿ, ನಿಮ್ಮ ಅಪ್ಪ ಅಮ್ಮನ ರುಚಿ, ಮತ್ತೆ ಬೇರೆ ಯಾರು ಅತಿಥಿಗಳು ಬರ್ತಾರ ಅವರ ರುಚಿಗಳನ್ನ ಮಾಡಿ ಉಳಿಸಿ ಕಡೆಗೆ ಉಳಿದು ತಿನ್ಕೊತ್ ಕೂತಿರ್ತಾರ. ಅನ್ಯಾಯ ಸ್ನೇಹ ಹೆಂಗದ? ಹೆಂಗ ಬೆಳೆಸ್ತಾವ? ವಿಚಾರ ಮಾಡಿದ್ರೆ ಹೆಂಗ ಬೆಳೆಸ್ತಾವ? ಹಂಗ ಇಲ್ಲಿ ಸಹಿತ ಏನಾಗ್ಯದ, ಈ ವಿಚಾರ ಸಾಗರ ಎನ್ನುವ ಒಂದು ಗ್ರಂಥ ನಿಮ್ಗ ಎಂತ ಸ್ನೇಹ ಇದೆ? ಕನ್ಯೆಯ ಸ್ನೇಹ, ಬ್ರಹ್ಮಜ್ಞಾನದ ಒಂದು ಬ್ರಹ್ಮಾಂಡ ಬಿಚ್ಕೊಂಡು ನಿಂತ ನಿಮ್ಮೆಲ್ಲರು. ಒಂದ್ ಸಣ್ಣ ಬುಕ್ ಹಿಡ್ಕೊಂಡು ಕೂತೀರಿ, ಒಂದ್ 500,000 ರೂಪಾಯಿ ಕೊಟ್ಟು ಆ ಬುಕ್ ನಿಮ್ಗೆ ಏನು ಮಾಡ್ಲಿಕ್ಕತ್ತದ? ಇಡೀ ಜಗತ್ತಿನಾಗ ಅಲ್ಲಿಂದ ಇಲ್ಲಿ ತನಕ ಎಷ್ಟೆಷ್ಟು ವಸ್ತುಗಳ ಸಂಗ್ರಹ ಮಾಡಿರಿ, ಎಷ್ಟೆಷ್ಟು ಜೀವಿಗಳ ಸಹವಾಸ ಮಾಡಿರಿ, ಅವೆಲ್ಲರಿಗಿಂತ ದೊಡ್ಡ ಸುಖ ಇದು ಕೊಡ್ಲಕ್ಕತ್ತದ. ಹೆಂಗದ ವಿಚಾರ ಸಾಗರ? ಸ್ವಲ್ಪ ಬಿಟ್ಟು ವಿಚಾರ ಮಾಡ್ರಿ, ಅದು ತೆಗೆದು ಇಟ್ಟು ಬಿಡ್ರಿ, ನೋಡೋಣ ಆಗ್ತದೆ ನಿಮ್ ಕಡೆ. ಹಂಗ ಇದೇನದ ಪರಮಾತ್ಮ ನಿಮ್ಮ ನಿಲುವು ಹೆಂಗದಂತಂದ್ರ, ನೀನು ಎದರಾಗ ಅವ್ಯಕ್ತವಾಗಿದಿ ಅಂದ್ರೆ ಇದೇ ಬ್ರಹ್ಮಾಂಡದೊಳಗೆ ಅವ್ಯಕ್ತ. ಅದಕ್ಕೆ ಹಾವು ಎಲ್ಲಿತ್ತು? ಹಗ್ಗದೊಳಗೆ ಇತ್ತು. ಜಗತ್ತು ಎಲ್ಲಿತ್ತು? ಬ್ರಹ್ಮದೊಳಗೆ ಇತ್ತು. ತಿಮಿರಾಜಿ ದೋಷಗಳ ಕಾರಣ ಅಂತಃಕರಣದೊಳಗಿನ ಅವಿದ್ಯೆ ಶೋಭೆಗೊಳಗಾದಾಗ ಹಾವು ಪ್ರಕಟವಾಗುತ್ತದೆ. ನೋಡ್ರಿ ಹೆಂಗದ? ತಿಮಿರಾಜಿ ದೋಷಗಳ ಕಾರಣ ಅಂತಃಕರಣದೊಳಗಿನ ಅವಿದ್ಯೆ ಶೋಭೆಗೊಳಗಾಗಿ ಹಾವು ಪ್ರಕಟವಾಗುತ್ತದೆ. ಅದೇ ರೀತಿ ಬ್ರಹ್ಮಜ್ಞಾನದ ಕೊರತೆಯ ಕಾರಣ ಅದೇ ಅವಿದ್ಯೆಯು ಶೋಭೆಗೊಳಗಾದಾಗ ಜಗತ್ತು ಪ್ರಕಟವಾಗುತ್ತದೆ. ಇಲ್ಲಿ ಹೆಂಗದ ಅಂತಂದ್ರ, ನಾವು
ಬಹಳ ಮಜಾ ಅದರಿ ಅದು. ಅಜ್ಞಾನಿಗಳಾಗಿ ಜ್ಞಾನದಂಗ ವಿಚಾರ ಮಾಡ್ತೀವಿ ನಾವು, ಜ್ಞಾನಿಗಳ ಜೊತೆ ವಿಚಾರ ಮಾಡ್ತೀವಿ ನಾವು. ಅಜ್ಞಾನಿಗಳಾಗಿ ಜ್ಞಾನಿಗಳ ಹಾಗೆ ವಿಚಾರ ಮಾಡ್ತೀವಿ. ಅಜ್ಞಾನಿಗೆ ಏನಾಗ್ಯದ? ಜಗತ್ತು ತೋರ್ಲಕತ್ತದಲ್ರಿ. ಅಜ್ಞಾನಿಗೆ ಜಗತ್ತು ತೋರ್ಲಕತ್ತದ. ಅಜ್ಞಾನಿಗೆ ಜಗತ್ತು ತೋರ್ಲಕತ್ತಿದ್ದಕ್ಕ ಜಗತ್ತು ಅಷ್ಟೇ ಆದೇನು? ಜಗತ್ತಿನೊಳಗ ಬ್ರಹ್ಮ ಅದನ ಇಲ್ಲ? ಅಜ್ಞಾನಿಗೆ ಜಗತ್ತು ಸತ್ಯವಾಗಿ ತೋರ್ಲಕತ್ತದ, ಅದು ಮಿಥ್ಯವಾದ ಜಗತ್ತು. ಆದರೆ ಅವನಿಗೆ ಆ ಜಗತ್ತಿನಾಗೆ ಬ್ರಹ್ಮನನ್ನು ಕಾಣಬೇಕಾವುದೇ ಇಲ್ಲ. ಅವನು ಜ್ಞಾನಿ ಆದ್ನಂದ್ರ. ಅಜ್ಞಾನಿಗೆ ಹೆಂಗ ಕಾಣ್ತದ? ಜಗತ್ತಿನೊಳಗೆ ಬ್ರಹ್ಮ ಅವ್ಯಕ್ತ ಆದಂಗ ಕಾಣ್ತದ. ಜ್ಞಾನಿಗೆ ಏನ್ ಕಾಣ್ತದ? ಬ್ರಹ್ಮದೊಳಗೆ ಜಗತ್ತು ಅವ್ಯಕ್ತ ಇದ್ದಂಗ ಕಾಣ್ತದ. ವಿರುದ್ಧದ್ರಿ. ಜಗತ್ತಿಗೆ ಅಜ್ಞಾನಿ. ಈಗ ಬ್ರಹ್ಮಜ್ಞಾನಿಗೆ ಬರೇ ಜಗತ್ ಬ್ರಹ್ಮ ಕಾಣ್ಲಕತ್ತಾನ. ಆ ಬರೇ ಬ್ರಹ್ಮ ಕಾಣ್ಲಕತ್ರ ಅವನಿಗೊಂದು ರಿಸ್ಕ್ ಅದ ಇಲ್ಲ? ಯಾವಾಗ ಅವನಲ್ಲಿ ಅವಿದ್ಯೆ ಶೋಭೆಗೊಳಗಾಗ್ತದ, ಅವಾಗ ಬ್ರಹ್ಮನೊಳಗೆ ಅವ್ಯಕ್ತವಾಗಿರುವಂತ ಜಗತ್ತ ಅವನಿಗೆ ತೋರ್ತದೆ. ವ್ಯವಹಾರ ಕಾಲದಲ್ಲಿ ಜಗತ್ತು ತೋರ್ತದ ಅವನಿಗೆ. ವ್ಯವಹಾರ ಕಾಲದಲ್ಲಿ ಅವಿದ್ಯೆ ಶೋಭೆಗೊಳಗಾಗ್ತದೆ, ಶೋಭೆಗೊಳಗಾಗಿ ಅವನಿಗೆ ಜಗತ್ತು ತೋರ್ತದೆ. ಬ್ರಹ್ಮದೊಳಗೆ ಜಗತ್ತು ಕಾಣವ ಬ್ರಹ್ಮಜ್ಞಾನಿ. ಇವ ಅಜ್ಞಾನಿ ಏನದನ? ಇವನು ಜಗತ್ತಿನೊಳಗೆ ಬ್ರಹ್ಮನನ್ನ ಕಾಣುವ ಪ್ರಯತ್ನ. ಜಗತ್ತಿನೊಳಗೆ ಬ್ರಹ್ಮದನಂತ ಒಬ್ರು ಅಂತಾರ, ಬ್ರಹ್ಮನೊಳಗೆ ಜಗತ್ತದಂತ ಒಬ್ರು ಅಂತ. ಹೆಂಗದ ನೋಡ್ರಿ. ಅದಕ್ಕೆ ಅನಿರ್ವಚನೀಯ. ಸತ್ಯವಾದ ರಜ್ಜುವಿನೊಳಗೆ ಮಿಥ್ಯವಾದ ಸರ್ಪವು ದುಃಖ ಭಯ ಉಂಟು ಮಾಡಿದರೆ, ಸತ್ಯವಾದ ಶುಕ್ತಿಯೊಳಗೆ ಮಿಥ್ಯವಾದ ಬೆಳ್ಳಿಯು ಖುಷಿಯನ್ನು ಉಂಟು ಮಾಡುತ್ತದೆ. ಸತ್ಯವಾದ ಬ್ರಹ್ಮದಲ್ಲಿ ಮಿಥ್ಯವಾದ ಜಗತ್ತು ತೋರಿ ಸುಖ ದುಃಖಗಳನ್ನುಂಟು ಮಾಡುತ್ತದೆ. ಅಜ್ಞಾನಿಗಳಿಗೆ ಜಗತ್ತಿನ ಸುಖ ದುಃಖಾದಿಗಳು ಸತ್ಯವೆನಿಸಿದರೆ, ಬ್ರಹ್ಮಜ್ಞಾನಿಗಳಿಗೆ ಅವೆಲ್ಲ ಮಿಥ್ಯವೆನಿಸುತ್ತವೆ. ಆದ್ದರಿಂದ ಈ ಜಗತ್ತಿನ ವಿಷಯಗಳನ್ನ ಕುರಿತು, ಲೌಕಿಕ ವಿಷಯಗಳನ್ನು ಕುರಿತು ಸತ್ಯವೆಂದು ಭಾವಿಸಕೂಡದು ಮತ್ತು ಅಸತ್ಯವೆಂದು ಭಾವಿಸಕೂಡದು. ಆ ರೀತಿಯಾಗಿ ಯಾರೊಡನೆಯೂ ಚರ್ಚೆಗೆ ಇಳಿಯಬಾರದು. ಯಾರ ಜೊತೆಗೆ ಚರ್ಚೆ ಮಾಡಬೇಡ್ರಿ. ಇಂಥ ವಿಷಯ ತಗೊಂಡು, ಜಗತ್ತಿನ ಲೌಕಿಕ ವಿಷಯ ತಗೊಂಡು ಏನು ಚರ್ಚೆ ಮಾಡಬೇಡ್ರಿ. ಕಾರಣ ಅದರ ಬಗ್ಗೆ ವಿಚಾರ ಮಾಡುವುದು ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ಜಗತ್ತಿನ ಬಗ್ಗೆ ಯಾವುದೇ ನಿಖರವಾದ ನಿರ್ಣಯ ಮಾಡಲು ಅಸಂಭವ. ಕಾರಣ ಜಗತ್ತು ಅನಿರ್ವಚನೀಯವಾಗಿದೆ. ಬಿದ್ದಿಗೆ ಇಟ್ಟೆಲ್ಲ ಮಾಡ್ತೀರಿ, ಉದುರು ಬಂದಾಯ್ತು ಅಂತಂದ್ರೆ ಏನ್ ಸಂಬಂಧದ ಈ ಜಗತ್ತಿಗೆ ನಿಮಗ? ಮಿಥ್ಯವಾಗಿದೆ, ಸದಸದ್ ವಿಲಕ್ಷಣವಾಗಿದೆ. ಇದೇ ಈ ಜಗತ್ತಿನ ಬಗೆಗಿನ ಅತ್ಯಂತ ಸತ್ಯವಾದ ಸರ್ವಕಾಲಿಕ ಅಭಿಪ್ರಾಯ. ಈ ಜಗತ್ತು ಮಿಥ್ಯವಾಗಿದೆ, ಸದಸದ್ ವಿಲಕ್ಷಣವಾಗಿದೆ. ಇದೇ ಸರ್ವಕಾಲಿಕ ಸತ್ಯ. ಅವ್ರದೆಲ್ಲ ಎಂಥದ್ದು? ಅಸತ್ಖ್ಯಾತಿಕಾರರ ಕಾಲಕ್ಕ ಅದು ಸತ್ಯ, ಅನ್ಯತಾ ಖ್ಯಾತಿಕಾರರ ಕಾಲಕ್ಕೆ ಅದು ಸತ್ಯ, ಆತ್ಮಖ್ಯಾತಿಕಾರರ ಕಾಲಕ್ಕೆ ಅದು ಸತ್ಯ. ಅವ್ರವ್ರ ಕಾಲಕ್ಕೆ ಅದು ಸತ್ಯ. ಆದರೆ ಸಾರ್ವಕಾಲಿಕ ಸತ್ಯ ಯಾವುದು? ಇದು ಸದಸತ್ ವಿಲಕ್ಷಣವಾದಂಥದ್ದು, ಮಿಥ್ಯವಾಗಿಂಥದ್ದು. ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಅನ್ನೋದು ಇದೇನದ? ಇದೇ ಸರ್ವಕಾಲಿಕ ಸತ್ಯ. ಅವೆಲ್ಲ ಸಕಾಲಿಕ ಸತ್ಯಗಳು. ಅವು ಸತ್ಯಗಳೇ, ಆದ್ರೆ ಆ ಕಾಲಕ್ಕೆ ಅವು ಸತ್ಯ. ಬಟ್ ಇದು ಎಲ್ಲ ಕಾಲಕ್ಕೆ ಸತ್ಯ ಇರುವಂತದ್ದು ಇದು. ಹೀಗಾಗಿ ಬ್ರಹ್ಮಜ್ಞಾನಿಗಳು ಲೌಕಿಕ ವಿಷಯಗಳ ಚರ್ಚೆ ಬಂದಾಗ ಏನ್ ಮಾಡ್ತಾರೆ? ಬ್ರಹ್ಮಜ್ಞಾನಿಗಳು ಲೌಕಿಕ ವಿಷಯಗಳ ಚರ್ಚೆ ಬಂದಾಗ ಮೊದಲೇ ಜಗಳ ಮಾಡ್ತಾರ, ಮೌನವಾಗ್ತಾರ.
ಲೌಕಿಕ ವಿಷಯಗಳ ಚರ್ಚೆ ಬಂದಾಗ ಮೌನವಾಗುವುದು ಬ್ರಹ್ಮಜ್ಞಾನಿಯ ಲಕ್ಷಣ. ಲೌಕಿಕ ವಿಷಯಗಳ ಚರ್ಚೆ ಬಂದಾಗ ಗುದ್ದಾಡಿ ನಂದೇ ನಡೀಲಿ ನಿಂದೆ ನಡೀಲಿ ಅಂತ ಗುದ್ದಾಡೋದು ಅಜ್ಞಾನಿಯ ಲಕ್ಷಣ. ಶಿವನಾಗಿ ಬಿಡ್ತಾರೆ. ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ ಅಂತ ನಾರಾದ ಕೇಳಿರಲಿಲ್ಲ. ಸುಮ್ಮನೆ ಬಿಡ್ತಾರೆ. ಯಾಕಂದ್ರೆ ಇದ್ರ ಸಲುವಾಗಿ ನಾವು 15 ತಲೆ ಕೆಡಿಸ್ಕೊಂಡು ಏನೇನೋ ಗದ್ದಲ ಮಾಡಿ ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಡೈವರ್ಸ್ ತಗೊಂಡು ಮಕ್ಕಳ ಸಂಗಡ ದೂರಾಗಿ ಏನೆಲ್ಲ ಮಾಡಿ ಸಮೀಪ ಆದವ್ರು ಒಂದಿನ ಸತ್ತೋಗೋದು, ಮಕ್ಕಳ ಸಂಗಡ ದೂರ ಆದವ್ರು ಒಂದಿನ ಸತ್ತೋಗೋದು, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು ಸತ್ತೋತಿ, ಗಂಡ ಹೆಂಡತಿ ಜಗಳ ಮಾಡಿದ್ರು ಸತ್ತೋತಿ, ಒಂದಿನ ಇದೆಲ್ಲ ಬಿಟ್ಟು ಹೋಗೋದಕ್ಕೆ ಇದು ಸಂಬಂಧ ಇರ್ಲಾರ್ದಂಗ ಆಗೋದು. ಇದೆಲ್ಲ ಏನದ? ಇದು ಶ್ರೇಯಸ್ಸಿನ ಮಾರ್ಗ ಅಲ್ಲ, ಇದು ಪ್ರೇಯಸ್ಸಿನ ಮಾರ್ಗ. ಇದರೊಳಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹಿಂಗಾಗಿ ಮೌನವಾಗಿ ಬಿಡಬೇಕು, ಶಿವನಾಗಿ ಬಿಡಬೇಕು. ಮನಸ್ಸು ಹೊಲಸು ಮಾಡಿಕೊಳ್ಳಬಾರದು, ಮಾತು ಹೊಲಸು ಮಾಡಿಕೊಳ್ಳಬಾರದು, ಮೈ ಕೈ ಹೊಲಸು ಮಾಡಿಕೊಳ್ಳಬಾರದು. ಶಿವನಾಗಿ ಬಿಟ್ಟು ಬಿಡಬೇಕು. ಮುಗಿತದ ವಿಷಯ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರದು. ಅನಿರ್ವಚನೀಯ ಸಿದ್ಧಾಂತ ಅರ್ಥ ಆಗ್ಯದ ಅನ್ಕೋತೀವಿ. ಪ್ರಮಾಜ್ಞಾನ ಭ್ರಮಾಜ್ಞಾನ. ಅಜ್ಞಾನಿಗೆ ಭ್ರಮಾಜ್ಞಾನವೇ ಸತ್ಯ, ಜ್ಞಾನಿಗೆ ಪ್ರಮಾಜ್ಞಾನವೇ ಸತ್ಯ. ಏನ್ ಮಾಡ್ತೀರಿ? ಇದು ಏನದ? ಅನಿರ್ವಚನೀಯ ಸಿದ್ಧಾಂತದ ಟೀಕೆ. ಇನ್ನ ಆಳವಾಗಿ ಹೋಗ್ಬೇಕಾಗ್ಯದ. ಇದು ಸುಮ್ಮನೆ ಸತ್ಯನ್ನಲು ಬರಲ್ಲ, ಅಸತ್ಯನ್ನಲು ಬರಲ್ಲ, ಸದಸತ್ಯನ್ನಲು ಬರಲ್ಲ. ಅದು ಏನಾಗ್ಯದ? ಮಿಥ್ಯವಾಗಿದೆ, ಸದಸದ್ ವಿಲಕ್ಷಣವಾಗಿದೆ ಅಂತ ನಾವು ಒಂದು ಪೀಠಿಕಾ ವಾಕ್ಯವನ್ನು ಇವತ್ತು ನಿಮಗೆ ವಿವರಣೆ ಮಾಡಿ ಹೇಳಿದೆವು. ಇದು ನಿನ್ನ ಆಳವಾಗಿ ಹೆಂಗೆ ಕರ್ಕೊಂಡು ಹೋಗ್ತಾರ, ಏನೇನ್ ತಿಳ್ಕೊತೀರಿ ಎಲ್ಲ ನಿಮಗೆ ಬಿಟ್ಟದ್ದು. ಅಮೃತ ಉತ್ಪನ್ನ ಆಯ್ತಾ? ಆನಂದ ಆಯ್ತಾ ಕೇಳೋದ್ರಾಗ? ಬಹಳ ಬಹಳ ಏನೂ ಆಗಿಲ್ಲ. ಇನ್ನ ಸ್ವಲ್ಪ ಆಗ್ಯದ, ಸ್ವಲ್ಪ ನಮಗ್ ಬಹಳ ಅದಂಗೆ ಅನಿಸ್ತದೆ. ಏನಾಗಿರಲ್ಲ, ಇನ್ನ ಬಹಳ ಆಗ್ಬೇಕಾಗಿದ್ದು ಬಹಳ. ಎಲ್ಲರಿಗೂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿಗಳು. ಮುಂದೇನ್ ಮಾಡ್ತೀರಿ ಮಾಷಪ್ಪ? ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಮೋಕ್ಷ ಸಾರವನ್ನು ಹೇಳುತ್ತಾ ಅದರಲ್ಲಿ ಖ್ಯಾತಿಗಳನ್ನ, ಅನಿರ್ವಚನೀಯ ಖ್ಯಾತಿಯನ್ನ ನಮ್ಗಿವತ್ತು ವಿವರಿಸಿ ಹೇಳಿದ್ರು. ಅದರೊಳಗೆ ಸತ್ತು, ಅಸತ್ತು ಮತ್ತು ಮಿಥ್ಯ ಅನಿರ್ವಚನೀಯ ಅಂತ ಹೇಳಿ ನಮ್ಮ ಅದರ ಬಗ್ಗೆ ತಿಳಿಸಿಕೊಟ್ರು. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಜಾರಿಮಂಚಿ ಗಂಗಾಧರ ಜಾರಿಮಂಚಿ ಗುರುಗಳಿಂದ ಈ ಪ್ರಾಸ್ತಾವಿಕ ನುಡಿಗಳನ್ನ ಮತ್ತೊಮ್ಮೆ ಇವರು ಆಲಿಸೋಣ.
ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಪಾಠದಲ್ಲಿ ಉಪಸ್ಥಿತರಿರತಕ್ಕಂತಹ ಸಮಸ್ತ ಶುದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಎನ್ನಯ ಶರಣಾರ್ಥಿಗಳು. ಶ್ರೀ ವಿಚಾರಸಾಗರ ಅನ್ನತಕ್ಕಂತಹ ಗ್ರಂಥದೊಳಗಿನ ತರಂಗ 4 ವಿಷಯಾಂಕ 133 ದೋಹಾ 49ರಲ್ಲಿ ಬರ್ತಕ್ಕಂತಹ ವಿಷಯವನ್ನ ಸದ್ಗುರುಗಳು ನಿನ್ನೆ ನಮಗೆಲ್ಲ ಉಪದೇಶವನ್ನ ಮಾಡ್ತಾ ಇದ್ರು. ಈ ಉಪದೇಶವನ್ನ ಮಾಡುವಾಗ ಏನ್ ಹೇಳಿದ್ರು ಅಂತಂದ್ರೆ, ತತ್ವದೃಷ್ಟಿ 4 ಜನ ಖ್ಯಾತಿವಾದಿಗಳ ಬಗ್ಗೆ ವಿಶೇಷವಾದಂತಹ ಉಪದೇಶವನ್ನು ಪಡೆದುಕೊಳ್ಳುತ್ತಿದ್ದಾನೆ. ಒಂದು ವಾರದಿಂದ ಈ ಖ್ಯಾತಿಯ ಮಳೆ ಸುರಿಯುತ್ತಲೇ ಇದೆ. ಹಸಿದ ಒಡಲಿನಲ್ಲಿ ನೀರು ನಿಲ್ಲುತ್ತಿಲ್ಲ. ಇಂದು ಸುರಿಯುತ್ತಿರುವ ಕೊನೆಯ ಮಳೆ. ಆದ್ದರಿಂದ ಒಡಲು ತುಂಬಿ ಹೊರಚಲಬೇಕಾಗಿದೆ. ಖ್ಯಾತಿಗಳ ಬಗ್ಗೆ ತಿಳಿಯೋಣ. ಒಟ್ಟು 5 ಖ್ಯಾತಿಗಳು. ಅವು ಯಾವ ಅಂತಂದ್ರೆ, ಒಂದು ಅಸತ್ಖ್ಯಾತಿ. ಈ ಖ್ಯಾತಿಯ ಪ್ರತಿಪಾದಕರು ಯಾರಂದ್ರೆ ಅವರಿಗೆ ಶೂನ್ಯವಾದಿಗಳು ಅನ್ನುತ್ತಾರೆ. ಎರಡನೇ ಖ್ಯಾತಿ ಆತ್ಮಖ್ಯಾತಿ. ಈ ಖ್ಯಾತಿಯ ಪ್ರತಿಪಾದಕರಿಗೆ ಕ್ಷಣಿಕ ವಿಜ್ಞಾನವಾದಿಗಳು ಅಂತಾರೆ. ಮೂರನೆಯ ಖ್ಯಾತಿ ಅನ್ಯಥಾ ಖ್ಯಾತಿ. ಇದರಲ್ಲಿ ಮತ್ತೆ 2 ಪ್ರಕಾರದ ಪ್ರತಿಪಾದಕರು ಬರ್ತಾರೆ. ಅವರಲ್ಲಿ 1ನೇ ಪ್ರತಿಪಾದಕರಿಗೆ ಪ್ರಾಚೀನ ನೈಯಾಯಿಕರು ಮತ್ತು ವೈಶೇಷಿಕರು ಅಂತಾರೆ. ಇನ್ನು ಎರಡನೇ ಬಗೆಯ ಪ್ರತಿಪಾದಕರಿಗೆ ನವೀನ ನೈಯಾಯಿಕರು, ಚಿಂತಾಮಣಿ ಎಂಬ ಗ್ರಂಥಕಾರರಾದಂತಹ ನವೀನ ನೈಯಾಯಿಕನ ಮತ ಅಂತಾರೆ. 4ನೇ ಖ್ಯಾತಿ ಯಾವುದು ಅಂತಂದ್ರೆ ಅಖ್ಯಾತಿ. ಈ ಖ್ಯಾತಿ ಪ್ರತಿಪಾದಕರಿಗೆ, ಈ ಅಖ್ಯಾತಿಯ ಪ್ರತಿಪಾದಕರಿಗೆ ಸಾಂಖ್ಯರು ಮತ್ತು ಪ್ರಭಾಕರರು ಅಂತ ಹೇಳ್ತಾರೆ. ಕೊನೆಯದಾದಂತ ಪಂಚಮ, ಇನ್ನು ಈ 4 ಮತಗಳ ನಂತರ ಬರುವುದೇ ಪಂಚಮ ಖ್ಯಾತಿ. ಅದು ಅನಿರ್ವಚನೀಯ ಖ್ಯಾತಿ. ಈ ಖ್ಯಾತಿ ಪ್ರತಿಪಾದಕರು ಯಾರು ಅಂತಂದ್ರೆ ವೇದಾಂತ ಸಿದ್ಧಾಂತವಾದಿಗಳು. ಇನ್ನು ಈ ಎಲ್ಲಾ ಖ್ಯಾತಿಗಳ ಮಂಡನೆಯನ್ನ ಮತ್ತು ಅದರ ಖಂಡನೆಯ ಬಗ್ಗೆ ಸ್ವಲ್ಪ ತಿಳಿಯೋಣ. ಮೊದಲಿಗೆ ಅಸತ್ಖ್ಯಾತಿ ಇವರ ಅಂದ್ರೆ ಶೂನ್ಯವಾದಿಗಳ ಮಂಡನೆ ಏನಂತಂದ್ರೆ, ಇವರು ಏನ್ ಹೇಳ್ತಾರಂದ್ರೆ, ಎಲ್ಲೂ ಇಲ್ಲದ ಸರ್ಪ ರಜ್ಜು ದೇಶದಲ್ಲಿ ಕಾಣುತ್ತದೆ ಎಂದು ಮಂಡನೆಯನ್ನು ಮಾಡ್ತಾರೆ. ಮತ್ತು ಅನ್ಯ ದೇಶದಲ್ಲಿಯೂ ಕೂಡ ಸರ್ಪ ಅಸತ್ತಾಗಿದೆ ಅಂತಾರೆ. ಅದಕ್ಕೆ ಇದನ್ನ ಅಖ್ಯಾತಿಕಾರರಾದಂತಹ ಸಾಂಖ್ಯರು ಮತ್ತು ಪ್ರಭಾಕರರು ಏನೊಂದು ಖಂಡನೆಯನ್ನ ಮಾಡ್ತಾರಂದ್ರೆ, ಎಲ್ಲೂ ಇಲ್ಲದ ಸರ್ಪ ಅಂದ್ರ ಇನ್ನೂ ಅನೇಕ ವಸ್ತುಗಳು ಅದಾವ, ಅವು ಯಾಕೆ ಅಸತ್ ಅಲ್ಲ. ಉದಾಹರಣೆಗೆ ಮೊಲದ ಕೋಡು, ಬಂಡೆಯ ಮಗ, ಗಗನ ಕುಸುಮ ಇವು ಅಸತ್ ಆಗಬೇಕಾಗಿತ್ತಲ್ಲ. ಇರುವುದು 4 ಸತ್ಯ. ಒಂದು ಕ್ಷುದ್ರ ಸತ್ಯ, ಎರಡನೇದು ಪ್ರಾತಿಭಾಷಿಕ ಸತ್ಯ, ಮೂರನೇದು ವ್ಯಾವಹಾರಿಕ ಸತ್ಯ, 4ನೇದು ಪಾರಮಾರ್ಥಿಕ ಸತ್ಯ. ಹೀಗೆ 4 ಸತ್ಯಗಳು ಇರುವಾಗ ಇರುವುದೆಲ್ಲ ಬ್ರಹ್ಮ ತೋರುವುದು, ಜಗತ್ತು ಅಂದ್ರ ನಾಮ ರೂಪಗಳಿಂದ ತೋರುವುದು, ಇದು ವ್ಯಾವಹಾರಿಕ ಸತ್ಯ. ಬ್ರಹ್ಮವೇ ಸತ್ಯ ಎನ್ನುವುದು ಪಾರಮಾರ್ಥಿಕ ಸತ್ಯ. ಹೀಗೆಲ್ಲ ಸತ್ಯವಿರುವಾಗ ಅಸತ್ಯ ಖ್ಯಾತಿಯ ವಾದ
ಅಂತ ಹೇಳ್ತೀರಿ. ಅದು ಹೆಂಗ ಸಾಧ್ಯ ಆದ? ಒಂದು ವೇಳೆ ಹಾಗೆ ತೋರಿದರೂ ಕೂಡ ಹುತ್ತದಿಂದ ರಜ್ಜುವಿನವರಿಗೆ ಇರುವ ಮಧ್ಯದಲ್ಲಿ ಅನೇಕ ಗೋಡೆ, ಗಿಡ, ಮರ ಇತ್ಯಾದಿ ವಸ್ತುಗಳು ಬರ್ತಾವ. ಅವು ತೋರಬೇಕಾಗಿತ್ತಲ್ಲ. ಕೇವಲ ಸರ್ಪ ಒಂದೇ ಹೆಂಗ ಕಾಣಲಿಕ್ಕೆ ಸಾಧ್ಯ ಅಂದಾಗ ಪ್ರಾಚೀನ ನೈಯಾಯಿಕರು ಏನ್ ಹೇಳ್ತಾರಂದ್ರ ದೃಷ್ಟಿದೋಷದಿಂದಾಗಿ ಹಾಗೆ ಕಾಣ್ತವ ಅಂತ. ದೃಷ್ಟಿದೋಷ ಕ್ಷೀಣವಾದರೆ ಇನ್ನೂ ಕಾಣಬಾರ್ದಾಗಿತ್ತು ಅಂದಾಗ ಆತನ ಸಮಜಾಯಿಸಿ ಏನಂದ್ರ ಯಾರಿಗೋ ಒಬ್ಬರಿಗೆ ಜಠರ ದೋಷವಿದ್ದರೂ ಪಚನ ಕ್ರಿಯೆ ಹೆಚ್ಚಾಗಿ ಆತನಿಗೆ ಏನಾಗ್ತಾನ, ದಿನಾಲು ಉಣ್ಣೋದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚಿಗೆ ಉಣ್ತಾನ. ಹಾಗೆ ನೇತ್ರ ದೋಷದಿಂದ ಅದರ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂತ. ಈ ರೀತಿಯಾದಂತಹ ಪ್ರಾಚೀನ ನೈಯಾಯಿಕರ ಮಂಡನೆ ಅಲ್ಲಗಳ ನವೀನ ನೈಯಾಯಿಕರು ಖಂಡನೆಯನ್ನು ಮಾಡ್ತಾರೆ. ಯಾಕಂದ್ರೆ ಸರ್ಪವಿರುವುದು ಮುಹೂರ್ತದಲ್ಲಿ, ತೋರುವುದು ರಜ್ಜುವಿನಲ್ಲಿ, ನೇತ್ರ ದೋಷವಿದ್ದರೂ ಅದರ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತೇಳಿ ಇದು ದೀಕ್ಷೆ ಭೇದ, ವಸ್ತು ಭೇದ ಆಗ್ತದ. ಆದ್ದರಿಂದ ಈ ಪ್ರಾಚೀನ ನೈಯಾಯಿಕರ ವಾದ ಅಥವಾ ಮಂಡನೆ ನಾವು ಒಬ್ಬರು ಆಗುವುದಿಲ್ಲ, ಇದು ಅಸಂಗತ ಅಂತೇಳಿ ಖಂಡನೆಯನ್ನು ಮಾಡ್ತಾರೆ. ಇನ್ನ ಇದರಲ್ಲಿ ಅನೇಕಾಖ್ಯಾತಿ ಇನ್ನೊಬ್ಬ ನವೀನ ನೈಯಾಯಿಕರು ಇದರ ಪ್ರತಿಪಾದಕರು ಯಾರಂದ್ರೆ ಚಿಂತಾಮಣಿಯಂ ಎಂಬ ಗ್ರಂಥಕರ್ತರಾದಂತಹ ನವೀನ ನೈಯಾಯಿಕರು. ಇವರ ವಾದ ಅಥವಾ ಮಂಡನೆ ಏನಂತಂದ್ರೆ ಅನ್ಯವಾಗಿರುವ ರಜ್ಜು ಅನ್ಯವಾಗಿರುವ ಸರ್ಪಾಕಾರವಾಗಿ ತೋರ್ತದ. ಹಗ್ಗವೇ ಬೇರೆ, ಹಾವೇ ಬೇರೆ, ಆ ಹಗ್ಗವೇ ಸರ್ಪವಾಗಿ ತೋರ್ತದ ಅಂತ. ಇದನ್ನ ಅಖ್ಯಾತವಾಗಿ ಈ ರೀತಿಯಾಗಿ ಖಂಡನೆ ಮಾಡ್ತಾನ. ಏನಂದ್ರ ನೇಯದ ಅನುಸಾರ ಜ್ಞಾನವಾಗುತ್ತದೆ. ಹಾಗಂತ ಹೇಳಿ ಒಂದು ನಿಯಮ ಐತಿ. ಹಗ್ಗದ ಜ್ಞಾನ ಆದ್ರೆ ಹಗ್ಗವೇ ತೋರಬೇಕಾಗಿತ್ತು. ಆದ್ರೆ ನೀನು ಹಗ್ಗ ಇರುವುದು ಹಾವಾಗಿ ತೋರ್ತದ ಅಂತ ಹೇಳ್ತೀರಿ. ಇಲ್ಲಿ ಪಾರಮಾರ್ಥಿಕ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಹೀಗೆ ಹಗ್ಗ ಇರುವುದು ಹಾವಾಗಿ ತೋರ್ತದ ಅಂತಿ ಇದು ಸಂಭವಿಸುವುದಿಲ್ಲ. ಅದಕ್ಕ ಈ ನವೀನ ನೈಯಾಯಿಕರ ಮಂಡನೆಯನ್ನ ಅಖ್ಯಾತವಾದಿ ಅಂದ್ರೆ ಸಾಂಖ್ಯರು ಮತ್ತು ಪ್ರಭಾಕರರು ಖಂಡಿಸುತ್ತಾರೆ. ಇನ್ನು ನಾಲ್ಕನೆಯವಾಗಿ ಅಖ್ಯಾತಿ ಇದರ ಪ್ರತಿಪಾದಕರು ಯಾರಂತಂದ್ರೆ ಸಾಂಖ್ಯರು ಮತ್ತು ಪ್ರಭಾಕರರು. ಇವರ ಮಂಡನೆ ಏನಂದ್ರೆ ಅಂತಃಕರಣದಕ್ಕೆ ನೇತ್ರದ್ವಾರ ಹೊರಗೆ ಹೋಗಿ ಹಗ್ಗಕ್ಕೆ ಸಂಬಂಧವಾದಾಗ ಎರಡು ಜ್ಞಾನ ಆಗುತ್ತದೆ ಅಂತ ಹೇಳ್ತಾರೆ. ಅಂತಃಕರಣದಕ್ಕೆ ನೇತ್ರದ್ವಾರ ಹೊರಗೆ ಹೋಗಿ ಹಗ್ಗಕ್ಕೆ ಸಂಬಂಧವಾದಾಗ ಎರಡು ಜ್ಞಾನ ಆಗ್ತದೆ. ಒಂದು ಜ್ಞಾನ ಹಗ್ಗದ ಇದಂ ಅನ್ನತಕ್ಕಂಥ ಜ್ಞಾನ. ಎರಡನೇ ಜ್ಞಾನ ಯಾವುದು ಅಂತಂದ್ರೆ ಸರ್ಪದ ಸ್ಮೃತಿ ಜ್ಞಾನ. ಇದು ಪ್ರಾತಿಭಾಷಿಕ ಸತ್ಯ ಅಲ್ಲ. ಹಗ್ಗದ ಇದಂ ಏನಾದರ ಇದು ಹಗ್ಗದ ಯಥಾರ್ಥ ಜ್ಞಾನ ಮತ್ತು ಸ್ಮೃತಿ ಜ್ಞಾನ ಪೂರ್ವಾಗ್ರಹ ಪೀಡಿತವಾಗಿದೆ ಎಂದು ಮಂಡನೆಯನ್ನ ಅಥವಾ ವಾದವನ್ನು ಮಾಡ್ತಾರೆ. ಇದನ್ನು ಅನಿರ್ವಚನೀಯವಾದದ ಸಿದ್ಧಾಂತವಾದಿ ಏನೆಂದು ಖಂಡನೆ ಮಾಡ್ತಾರಂದ್ರೆ ಒಂದನೇ ಖಂಡನೆ ಏನ್ ಹೇಳ್ತಾರಂದ್ರೆ ಹಗ್ಗವನ್ನು ನೋಡಿ ಯಾರೂ ಅಂಜಿ ಓಡುವುದಿಲ್ಲ. ನಿಜವಾದ ಹಗ್ಗ ಅಲ್ಲಿ ಇತ್ತಂದ್ರ ಆ ಹಗ್ಗವನ್ನು ನೋಡಿ ಯಾರೇ ಅಂಜಿ ಹೋಗ್ತಾರೇನೋ, ಓಡಿ ಹೋಗ್ತಾರೇನೋ, ಹಾಗೆ ಯಾರೂ ಅಂಜಿ ಓಡುವುದಿಲ್ಲ.
ಪ್ರಾಸ್ತಾವಿಕ ನುಡಿ ಪುಷ್ಪಗಳನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಮಾಡ್ತೀರಿ ಇವತ್ತು ಬೇಡ ಬಿಡ್ರಿ, ಸಾಕಷ್ಟು ಟೈಮ್ ಆಗ್ಯದ. ಮಂಗಳಾರತಿ ಹೇಳ್ಬಿಡ್ರಿ, ಅದ್ರ ಬದಲಿಗೆ ಇದು ಮಾಡಿವಲ್ಲ ಈಗ ಪ್ರಾಸ್ತಾವಿಕ ನುಡಿನ ಇನ್ನೊಂದ್ಸರಿ ಮಾಡಿವ. ಜಾಸ್ತಿ ಮಂಗಳಾರತಿ ಅನ್ನೋರು ಹೇಳಕತ್ತೀರ, ನಾನು ಇದು ಮಾಡ್ಲಕತ್ತೀರಿ ನಂದೆ. ನಾನು ಚಿಂತನೆ ಮಾಡ್ತೀನಿ. ಹೌದ್ರಿ? ಹಾ, ಜ್ಞಾನದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಶಿರದತ್ತವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಚ್ಚರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಹಿತವನ್ನು ಓದಿ ಬಗೆ, ತಕ್ಷಣದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ಕೃತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ವೈಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿದಾದು ಗುರುವಿನ ಬೋಧಾಮೃತ ಸುತಗೆ, ಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಗಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮರಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಫಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ಪ್ರಾಪ್ತಂ ಯೇನ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ಸತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರೋರಹಿತಂ ಸತ್ವಂ ನ ಗುರೋರಹಿತಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾಃ ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव यशस्वी भव। ओम शांति शांति शांति। ಎಲ್ಲ ಗುರುಗಳು ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣ ಶರಣಾರ್ಥಿಗಳು. ಶರಣ ಶರಣ.